ಇವತ್ತಿನ ಕಾನ್ಸೆಪ್ಟು ಬ್ಯಾಕ್ ಟೆಸ್ಟಿಂಗ್. ಬ್ಯಾಕ್ ಟೆಸ್ಟಿಂಗ್ ಅಂತ ನೀವು ಕೇಳಿರ್ಬೋದು. ಈ ಬ್ಯಾಕ್ ಟೆಸ್ಟಿಂಗ್ ಯಾವ ಥರ ಮಾಡಬೇಕು, ಈ ಬ್ಯಾಕ್ ಟೆಸ್ಟಿಂಗ್ ಮಾಡೋದ್ರಿಂದ ನಮ್ಮದು ವಿನ್ನಿಂಗ್ ರೇಷಿಯೋ ಅನ್ನೋದು ಹೇಗೆ ಜಾಸ್ತಿ ಆಗುತ್ತೆ, ಜೊತೆಗೆ ನಮಗೆ ರಿಸ್ಕ್ ರಿವಾರ್ಡ್ ಯಾವ ಥರ ಸಿಗುತ್ತೆ, ಜೊತೆಗೆ ಒಂದು ಮಾಡೆಲ್ನ ಅಕ್ಯುರೇಸಿ ಅನ್ನೋದನ್ನ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟ್ ಬ್ಯಾಕ್ ಟೆಸ್ಟಿಂಗ್ ಬೇಸಿಕ್ಸ್. ಇವತ್ತಿಗೆ ಡೇ 55 ಆಯ್ತು. ಅಂದ್ರೆ 55 ಕಾನ್ಸೆಪ್ಟ್ಸ್ ಗಳು ಇಲ್ಲಿ ಗಂಟ ನಾವು ಕವರ್ ಮಾಡಿದೀವಿ. ಅದರಲ್ಲಿ ಇವತ್ತು ಬ್ಯಾಕ್ ಟೆಸ್ಟಿಂಗ್ ಬೇಸಿಕ್ಸ್. ಸೊ ಬ್ಯಾಕ್ ಟೆಸ್ಟ್ ಹೇಗೆ ಮಾಡಬೇಕು, ಜೊತೆಗೆ ಇದರಿಂದ ಹೆಲ್ಪ್ ಏನಿದೆ, ಯಾಕೆ ಇದನ್ನ ಮಾಡಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಮೊದಲಿಗೆ ವಾಟ್ ಈಸ್ ಬ್ಯಾಕ್ ಟೆಸ್ಟಿಂಗ್? ಬ್ಯಾಕ್ ಟೆಸ್ಟಿಂಗ್ ಅಂದ್ರೆ ಏನು? ಬ್ಯಾಕ್ ಟೆಸ್ಟಿಂಗ್ ಮೀನ್ಸ್ ಟೆಸ್ಟಿಂಗ್ ಯುವರ್ ಟ್ರೇಡಿಂಗ್ ಸ್ಟ್ರಾಟಜಿ ಆನ್ ಪಾಸ್ಟ್ ಮಾರ್ಕೆಟ್ ಡಾಟಾ. ಅಂದ್ರೆ ಬ್ಯಾಕ್ ಟೆಸ್ಟಿಂಗ್ ಅಂತಂದ್ರೆ ನಿಮ್ಮ ಸ್ಟ್ರಾಟಜಿನ ನೀವು ಬ್ಯಾಕ್ ಅಲ್ಲಿ ಟೆಸ್ಟ್ ಮಾಡೋದು. ಏನಕ್ಕೆ? ಮಾರ್ಕೆಟ್ ಏನ್ ರಿಸಲ್ಟ್ ಕೊಟ್ಟಿದೆ ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ. ಓಕೆ, ಮಾರ್ಕೆಟ್ ಡಾಟಾ ಮೀನ್ಸ್ ನಮಗೆ ಗೊತ್ತಾಗ್ಬೇಕು. ಓಕೆ, ಈ ಸ್ಟ್ರಾಟಜಿ ಇಷ್ಟು ಟೈಮ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಆಯ್ತು, ಬ್ಯಾಕ್ ಅಲ್ಲಿ ವರ್ಕ್ ಆಯ್ತು, ಆವಾಗಲೇ ನಮಗೊಂದು ಕಾನ್ಫಿಡೆನ್ಸ್ ಅನ್ನೋದು ಸಿಗೋದು. ಇನ್ ಸಿಂಪಲ್ ವರ್ಡ್ಸ್, ಯು ಚೆಕ್ ವುಡ್ ಮೈ ಸ್ಟ್ರಾಟಜಿ ವರ್ಕ್ ಇನ್ ಪ್ರೀವಿಯಸ್ ಮಾರ್ಕೆಟ್ ಕಂಡೀಷನ್. ಅಂದ್ರೆ ಇವಾಗ ನಾನೊಂದು ಸ್ಟ್ರಾಟಜಿ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಅದು ವರ್ಕ್ ಆಗ್ತದ್ಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗೋದು ಯಾವಾಗ ಅಂತಂದ್ರೆ ನೀವು ಪ್ರೀವಿಯಸ್ ಚಾರ್ಟ್ನ, ಪ್ರೀವಿಯಸ್ ಡಾಟಾನ ನೋಡಿದಾಗ ನಿಮಗೆ ಆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಇದು ಹಿಂದೆನೂ ವರ್ಕ್ ಆಗುತ್ತೆ, ಸೊ ಇದು ಮುಂದೆನೂ ವರ್ಕ್ ಆಗ್ಬೋದು ಅಂತ ನೀವು ಮಾಡ್ತೀರ. ಸೊ ಯಾವುದೇ ಸ್ಟ್ರಾಟಜಿ ಸಿಕ್ಕಿರೋ ಮೊದಲಿಗೆ ನಾವು ಮಾಡಬೇಕಾಗಿರೋದೇನು? ಬ್ಯಾಕ್ ಟೆಸ್ಟಿಂಗ್. ಸಿಂಪಲ್ ಮೀನಿಂಗ್, ಬಿಫೋರ್ ರಿಸ್ಕಿಂಗ್ ರಿಯಲ್ ಮನಿ. ಸಿಂಪಲ್ ಮೀನಿಂಗ್ ನೋಡೋದಾದ್ರೆ, ನೀವು ಯಾವತ್ತು ನಿಮ್ಮ ಮನಿನ ರಿಸ್ಕ್ ಮಾಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಟ್ರೇಡರ್ಸ್ ಫಸ್ಟ್ ಟೆಸ್ಟ್ ದೇರ್ ಸ್ಟ್ರಾಟಜಿ ಆನ್ ಓಲ್ಡ್ ಚಾರ್ಟ್ಸ್. ಅಂದ್ರೆ ಸ್ಮಾರ್ಟ್ ಟ್ರೇಡರ್ಸ್ ಯಾವತ್ತು ಯಾವುದೇ ಸ್ಟ್ರಾಟಜಿ ಸಿಕ್ಕಿರೋ ಅದು ಅವ್ರ ಚಾರ್ಟ್ ಅಲ್ಲಿ ಫಸ್ಟ್ ಟೆಸ್ಟ್ ಮಾಡಿ ನೋಡ್ತಾರೆ. ಆಮೇಲೆ ಇದು ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ ನೋಡಿದ್ಮೇಲೆ ಮಾತ್ರ ರಿಯಲ್ ಅಕೌಂಟಿಗೆ ಹೋಗ್ತಾರೆ. ಓಕೆ, ಅಂದ್ರೆ ರಿಯಲ್ ಟ್ರೇಡಿಂಗ್ ಹೋಗ್ತಾರೆ. ಇವಾಗ ನಿಮ್ಗೆ ಯಾರಾದ್ರೂ ಸಿಂಪಲ್ ಆಗಿ ಒಂದು ಸ್ಟ್ರಾಟಜಿ ಕೊಟ್ಟರು, ಅದು ಏನ್ ವರ್ಕ್ ಆಗುತ್ತೆ, ಬ್ಯಾಕ್ ಗ್ರೌಂಡ್ ಏನು ನಿಮಗೆ ಗೊತ್ತಿರಲ್ಲ. ಅವ್ರು ಹೇಳ್ತಾರೆ ಓಕೆ 100% ವರ್ಕ್ ಆಗುತ್ತೆ ಅಂತ. ಅದೇ ನೀವು ತಗೊಳ್ಳೋ ಟೈಮಲ್ಲಿ ಅದು 100% ವರ್ಕ್ ಆಗದೇನೂ ಇರ್ಬೋದು. ಸೊ ಅದಕ್ಕೆ ನೀವೇನು ಮಾಡಬೇಕು? ಬ್ಯಾಕ್ ಟೆಸ್ಟಿಂಗ್ ಮಾಡಬೇಕು. ಬ್ಯಾಕ್ ಟೆಸ್ಟಿಂಗ್ ಮಾಡಿದಾಗ ನೀವೊಂದು ಪ್ರೀವಿಯಸ್ 100 ಟ್ರೇಡ್ಸು ಅದೇ ಸೇಮ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ಓಕೆ ಇದು ವರ್ಕ್ ಆಗ್ತಿದ್ಯಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಅವ್ರು ಹೇಳ್ತಿರೋದ್ರಲ್ಲಿ ನಿಜ ಇದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ವೈ ಬ್ಯಾಕ್ ಟೆಸ್ಟಿಂಗ್ ಈಸ್ ಇಂಪಾರ್ಟೆಂಟ್. ಯಾಕೆ ಬ್ಯಾಕ್ ಟೆಸ್ಟಿಂಗ್ ಅನ್ನೋದು ಇಂಪಾರ್ಟೆಂಟ್? ಇಲ್ಲಿ ಯಾಕೆ ಅಂತ ನೋಡಿದ್ರೆ, ಬಿಲ್ಡ್ಸ್ ಕಾನ್ಫಿಡೆನ್ಸ್. ನಮಗೆ ಕಾನ್ಫಿಡೆನ್ಸು ಬಿಲ್ಡ್ ಆಗೋಕ್ಕೋಸ್ಕರ ನಾವು ಬ್ಯಾಕ್ ಟೆಸ್ಟಿಂಗ್ ಮಾಡಬೇಕು. ಜೊತೆಗೆ ಹೆಲ್ಪ್ಸ್ ಇಂಪ್ರೂವ್ ಸ್ಟ್ರಾಟಜಿ. ಅಂದರೆ ಸ್ಟ್ರಾಟಜಿನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಬ್ಯಾಕ್ ಟೆಸ್ಟಿಂಗ್ ಮಾಡಬೇಕು. ಜೊತೆಗೆ ಶೋಸ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್. ಅಂದರೆ ನಮಗೆ ಸ್ಟ್ರಾಟಜಿ ಯಾವತ್ತು ಏನು ತೋರಿಸುತ್ತೆ, ನಾವು ಬ್ಯಾಕಲ್ಲಿ ಬ್ಯಾಕ್ ಟೆಸ್ಟಿಂಗ್ ಮಾಡೋದ್ರಿಂದ ಇದರದ್ದು ಸ್ಟ್ರೆಂತ್ ಏನು, ಇದರದ್ದು ವೀಕ್ನೆಸ್ ಏನು ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊಬೋದು. ಹಾಗೆ ರಿಡ್ಯೂಸ್ ಎಮೋಷನಲ್ ಟ್ರೇಡಿಂಗ್. ಸೊ ನಿಮಗೆ ಒಂದು ಸಿಸ್ಟಮ್ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ ಅಂತ ಗೊತ್ತಾದಾಗ ನೀವು ರ್ಯಾಂಡಮ್ ಟ್ರೇಡ್ಸ್ನ ತಗೊಳ್ಳೋದು ಅವಾಯ್ಡ್ ಮಾಡ್ತೀರಾ. ಯಾಕಂತಂದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗ್ತಿರುತ್ತಲ್ವಾ. ಸೊ ಬ್ಯಾಕಲ್ಲಿ ಈ ಥರ ಸಿಕ್ಕಿದೆ, ಓಕೆ ಫ್ಯೂಚರಲ್ಲೂ ಈ ಥರ ಸಿಗ್ಬೋದು ಅಂತ. ಹೆಲ್ಪ್ಸ್ ಅಂಡರ್ಸ್ಟ್ಯಾಂಡ್ ಪ್ರೊಬಾಬಿಲಿಟೀಸ್. ಸೊ ಇದು ನೀವು ಬ್ಯಾಕ್ ಟೆಸ್ಟ್ ಮಾಡೋದ್ರಿಂದ ನಿಮಗೆ ಪ್ರೊಬಾಬಿಲಿಟಿ ಅರ್ಥ ಆಗುತ್ತೆ. ಯಾಕಂತಂದ್ರೆ ಇವಾಗ ನೀವು ಒಂದು ಸ್ಟ್ರಾಟಜಿ ಸಿಕ್ಕಿದೆ, 100 ಟ್ರೇಡ್ಸ್ ತಗೋತೀರಾ ಅನ್ಕೊಳ್ಳಿ, ಬ್ಯಾಕ್ ಟೆಸ್ಟಿಂಗ್ ಮಾಡ್ತಾ ಇದ್ದೀರಾ, 100 ಟ್ರೇಡ್ನ ಐಡೆಂಟಿಫೈ ಮಾಡ್ತೀರಾ ನಿಮ್ಮ ಬ್ಯಾಕ್ ಅಲ್ಲಿರೋ ಡಾಟಾನ ನೋಡ್ಬಿಟ್ಟು. ಸೊ ಅಲ್ಲಿ 100ಕ್ಕೆ ನಿಮಗೆ ಎಷ್ಟು ಟಿ ಪಿ ಸಿಕ್ಕಿದೆ, ಏನೇನು ಮಿಸ್ಟೇಕ್ ಆಗಿದೆ, ಕಂಟಿನ್ಯೂಸ್ SLs ಎಷ್ಟಾಗ್ಬೋದು, ಅಂದರೆ ಕಂಟಿನ್ಯೂಸ್ ಲಾಸ್ ಎಷ್ಟಾಗ್ಬೋದು, ಎಷ್ಟು ವಿನ್ನಿಂಗ್ ಸ್ಟ್ರಿಕ್ ಬರ್ಬೋದು, ಎಷ್ಟು ಲೂಸಿಂಗ್ ಸ್ಟ್ರಿಕ್ ಬರ್ಬೋದು, ಸೊ ಡ್ರಾ ಡೌನ್ ಏನು. ಸೊ ಇದೆಲ್ಲ ನಿಮಗೆ ಬ್ಯಾಕ್ ಟೆಸ್ಟಿಂಗಿಂದ ಗೊತ್ತಾಗುತ್ತೆ. ಓಕೆನಾ? ನೆಕ್ಸ್ಟು ಇಂಪಾರ್ಟೆಂಟ್ ಟ್ರೂತ್ ನೋಡೋದಾದರೆ, ಒನ್ ವಿನ್ನಿಂಗ್ ಟ್ರೇಡ್ ಮೀನ್ಸ್ ನಥಿಂಗ್.
ಅಂದರೆ ಒಂದು ವಿನ್ನಿಂಗ್ ಟ್ರೇಡ್ ಸಿಗ್ತಾ ಇದೆ ಅಂತಂದರೆ ಅದು ಎಲ್ಲ ಅಲ್ಲ. ಓಕೆ, ಅಂದರೆ 100% ಅಲ್ಲ. ಬ್ಯಾಕ್ ಟೆಸ್ಟಿಂಗ್ ಹೆಲ್ಪ್ಸ್ ಟ್ರೇಡರ್ಸ್ ಟು ಅಂಡರ್ಸ್ಟ್ಯಾಂಡ್ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್. ಬ್ಯಾಕ್ ಟೆಸ್ಟಿಂಗು ಟ್ರೇಡರ್ಸಿಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ನಾವು ಬ್ಯಾಕ್ ಟೆಸ್ಟಿಂಗ್ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಇಂತಿಂಥ ರಿಸಲ್ಟ್ ಹಿಂಗಿದೆ ಅಂತ. ಸೊ ಇದರಿಂದ ಫ್ಯೂಚರಲ್ಲಿ ನೀವು ಅದನ್ನೇ ಫಾರ್ವರ್ಡ್ ಮಾಡ್ತಾ ಮಾಡ್ತಾ ಹೋದಾಗ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗಂತ ನೀವು ಬರೀ 100 ಟ್ರೇಡ್ಸು ಬ್ಯಾಕ್ ಟೆಸ್ಟ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಸಿಗಲ್ಲ. 1 ಇಯರ್ ಅಥವಾ 2 ಇಯರ್ದು ಪಾಸ್ಟ್ ಡಾಟಾನ ನೋಡಬೇಕು, ಯಾವುದೇ ಸಿಸ್ಟಮ್ನ ವರ್ಕ್ ಮಾಡ್ತೀರಾ ಅಂತಂದ್ರೆ. ಇಲ್ಲ ಅಂತಂದ್ರೆ ನೀವೇನು ಮಾಡಬೇಕು, ಯಾರಾದರೂ ಆ ಸಿಸ್ಟಮ್ನ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ನೀವು ಕಲಿಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು, ವಾಟ್ ಯು ಟೆಸ್ಟ್ ಇನ್ ಬ್ಯಾಕ್ ಟೆಸ್ಟಿಂಗ್. ಬ್ಯಾಕ್ ಟೆಸ್ಟಿಂಗಲ್ಲಿ ನೀವು ಏನೇನ ಟೆಸ್ಟ್ ಮಾಡ್ತೀರಾ? ಫಸ್ಟು ನೀವು ಟೆಸ್ಟ್ ಮಾಡೋದು ಏನು ಅಂತಂದರೆ ಎಂಟ್ರಿ ರೂಲ್ಸ್. ಮೊದಲಿಗೆ ಎಂಟ್ರಿ ರೂಲ್ಸ್ ಅನ್ನೋದು ಏನೇನು ಇರಬೇಕು ಅನ್ನೋದು ಫಸ್ಟು ಮಾಡ್ಕೋತೀರಾ. ಎಕ್ಸಾಂಪಲ್ ನೋಡಿದ್ರೆ BOS ಕನ್ಫರ್ಮೇಷನ್. ಫಸ್ಟು ನಾವೊಂದು BOS ಕನ್ಫರ್ಮೇಷನ್ ತಗೋಬೇಕು, ಜೊತೆಗೆ RSI ಓವರ್ಸೋಲ್ಡ್ ಆಗಿದೆಯಾ ಅಂತ ನೋಡಬೇಕು, ಹಾಗೆ ಲಿಕ್ವಿಡಿಟಿ ಸ್ವೀಪ್ ಆಗಿದೆಯಾ. ಇದು ಎಂಟ್ರಿ ರೂಲ್ಸು, ಆಯಿತಾ? ಇದು ಫಸ್ಟ್ನೇ ಕನ್ಫರ್ಮೇಷನ್ ಬ್ಯಾಕ್ ಟೆಸ್ಟಿಂಗಲ್ಲಿ. ನೆಕ್ಸ್ಟು ಸ್ಟಾಪ್ ಲಾಸ್ ಪ್ಲೇಸ್ಮೆಂಟು. ಸ್ಟಾಪ್ ಲಾಸ್ ಎಲ್ಲಿ ಇಡ್ತೀರಾ? ಓಕೆ, ನೀವು ಒಂದು ಬ್ಯಾಕ್ ಟೆಸ್ಟಿಂಗಲ್ಲಿ ಯಾವುದೋ ಒಂದು ಟ್ರೇಡ್, ಇವತ್ತು ಯಾವುದೋ ಒಂದು ಸ್ಟ್ರಾಟಜಿ ಹೇಳ್ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ನೋಡೋದಾದರೆ, ಇವಾಗ ನಾನು ಮಾರ್ಕೆಟ್ ಸ್ಟ್ರಕ್ಚರ್ ಹಿಂಗಾಗಿದೆ ಅಂತ ಅನ್ಕೊಳ್ಳಿ. ಓಕೆ, ನಾನು ಈ BOS ಅಲ್ಲಿ ಫುಲ್ ಬ್ಯಾಕಲ್ಲಿ ಬಂದಾಗ ಎಂಟ್ರಿ ಆಗಬೇಕು ಅಂತ ಹೇಳಿದೆ. ಸೊ ಈ ಮಾರ್ಕೆಟ್ ಇಲ್ಲಿಗೆ ಬಂದಾದ್ಮೇಲೆ ಒಂದು ಲಿಕ್ವಿಡಿಟಿ ಸ್ವೀಪಿ ವೆಯ್ಟ್ ಮಾಡಿ ಇಲ್ಲಿ ಕನ್ಫರ್ಮೇಷನ್ ತೊಗೊಂಡು ಎಂಟ್ರಿ ಆಗಿ. ಸೊ ನೀವು ಈ ಸ್ಟ್ರಾಟಜಿ ಕೊಟ್ಟಿದ ತಕ್ಷಣ ನೀವು ಫಸ್ಟ್ ಐಡೆಂಟಿಫೈ ಮಾಡಬೇಕಾಗಿರೋದು ಬ್ಯಾಕಲ್ಲಿ ಆಗಿದೆಯಾ, ಸೊ ಇಲ್ಲಾಗಿದೆಯಾ, ಈ OBಗೆ ಬಂದಿದೆಯಾ, ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿದೆಯಾ. ಸೊ ಇದೇ ಥರ ನೆಕ್ಸ್ಟು ಈ ಥರ ಬ್ಯಾಕ್ ನೋಡ್ತಾನೆ ಹೋಗಬೇಕು, ಆವಾಗ ನಿಮಗೆ ರಿಸಲ್ಟ್ ಅನ್ನೋ ಸಿಗೋದು. ಮೊದಲೇ ನಾವು ನೋಡಬೇಕಾಗಿರೋದು ಎಂಟ್ರಿ ರೂಲ್ಸು. ನೆಕ್ಸ್ಟು ಸೆಕೆಂಡ್ ಒಂದು ಸ್ಟಾಪ್ ಲಾಸ್ ಪ್ಲೇಸ್ಮೆಂಟು. ವೇರ್ ಶುಡ್ SL ಗೋ? SL ಎಲ್ಲಿ ಗಂಟ ಇಟ್ಕೋಬೋದು? ನಾನು ಹೇಳಿದ ಕಾನ್ಸೆಪ್ಟ್ ಎಲ್ಲ ನೀವು SL ಎಲ್ಲಿ ನೋಡಿದರೆ ಈ ಸ್ವಿಂಗ್ ಕೆಳಗಡೆ ಇಡಬೇಕು, ಲಿಕ್ವಿಡಿಟಿ ಎಲ್ಲಿ ಸ್ವೀಪ್ ಆಗಿರುತ್ತೆ ಅದ್ರ ಕೆಳಗಡೆ SL ಇಡಿ, ಕ್ಯಾಂಡಲ್ ಕೆಳಗಡೆ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಡಿ ಅಂತ ಅಂದಿದ್ದೆ. ಸೊ ಅದೇ ಥರ ನೀವು ಬ್ಯಾಕ್ ಟೆಸ್ಟ್, ನಾನು ಇಷ್ಟೆಲ್ಲ ಮೆಥಡ್ಸ್ ಹೇಳಿದ್ದೀನಿ, ನೀವು ಯಾವ್ದಾದ್ರು ಒಂದು ಮೆಥಡ್ಸ್ ಇಟ್ಕೊಂಡು ಬ್ಯಾಕ್ ಟೆಸ್ಟ್ ಮಾಡಿ ನೋಡ್ಬೋದು. ಓಕೆ, ಬಿಲೋ ಸ್ವಿಂಗ್ ಲೋ ಅಲ್ಲಾದರೂ ಇಡ್ಬೋದು, ಅಬೌವ್ ರೆಸಿಸ್ಟೆನ್ಸ್ ಅಬೌವ್ ಲಾರು ಇಡ್ಬೋದು. ATR ಬೇಸ್ಡ್ ಆನ್ SL. ATR ಮೀನ್ಸ್ ಅವರೇಜ್ ಟ್ರೂ ರೇಂಜ್. ನಾವು ಅವರೇಜ್ ಟ್ರೂ ರೇಂಜ್ ನೋಡಿ ಬೇಸ್ಡ್ ಆನ್ SL ನ ಇಡಬೇಕು. ಯಾಕೆ ಅಂತಂದ್ರೆ ಇವಾಗ ಅವರೇಜ್ ಟ್ರೂ ರೇಂಜ್ ಅಂತಂದ್ರೆ ದಿನಕ್ಕೆ ಎಷ್ಟು ವಾಲ್ಯೂಮ್ ನಡೀತಾ ಇದೆ. ಓಕೆ, ಇವಾಗ ಒಂದು ಕ್ಯಾಂಡಲ್ ಅಲ್ಲಿ ಎಷ್ಟು ವಾಲ್ಯೂಮ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಟ್ರೇಡಿಂಗ್ ವ್ಯೂ ಅಲ್ಲಿ ತೋರಿಸ್ತೇನೆ. ಇವಾಗ ನೋಡಿ, ಎಕ್ಸಾಂಪಲ್ಗೆ ನಾನು EURUSD 4 ಅವರ್ ಚಾರ್ಟ್ ತಗೊಂಡಿದ್ದೀನಿ. ಓಕೆ, ಇಲ್ಲಿ ಮೆಜರ್ ಅಂತ ಸ್ಕೇಲ್ ಕಾಣಿಸ್ತಿರ್ಬೋದು. ಓಕೆ, ಇಲ್ಲಿ ಇದನ್ನ ಮೆಜರ್ ಅಂತ ಕರಿತೀವಿ. ಸೊ ಇದು ನಾವು ಸ್ಕೇಲ್ ರೀತಿಯಲ್ಲಿ ಇರುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಎಷ್ಟನೇ ಟೂಲ್ ಅಂತಂದ್ರೆ 2, 4, 6, 8, 9ನೇ ಟೂಲ್. ಓಕೆ, ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಒಂದೊಂದು ಕ್ಯಾಂಡಲ್ದು ಅವರೇಜ್ ಎಷ್ಟು ಇದೆ ಅಂತ ನೋಡಿ. ಓಕೆ, ಇದೆಷ್ಟಿದೆ? 16.7 ಪಿಪ್ಸ್ ಇದೆ. ಓಕೆ, ಅದೇ ಥರ ನೆಕ್ಸ್ಟ್ ಕ್ಯಾಂಡಲ್ ನೋಡೋದಾದರೆ ಎಷ್ಟಿದೆ? 14.8 ಪಿಪ್ಸ್ ಇದೆ. ಅದೇ ಥರ ಇದೆಷ್ಟಿದೆ? 29.5 ಪಿಪ್ಸ್ ಇದೆ. ಸೊ ಈ ಥರ ಒಂದು ಮಾರ್ಕೆಟ್ದಲ್ಲಿ ಇರೋ ಅವರೇಜ್ ಬೇಸ್ಡ್ ಮೇಲೆ SL ಇಡ್ಬೋದು. ಓಕೆ, ಒಂದು 10 ಕ್ಯಾಂಡಲ್ದು ಅವರೇಜ್ ತೊಗೊಂಡಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಇಡಬೇಕು SL ಅನ್ನೋದು. ಸೊ ಇವಾಗ ನೀವು ಏನು ಮಾಡಿ, ಸ್ವಿಂಗ್ ಲೋ ಅಥವಾ ಏನು ಝೋನ್ಸ್ ಹೇಳ್ತೀನಿ ಅದ್ರ ಕೆಳಗಡೆ SL ಇಟ್ಟರೆ ಸಾಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡೋದಾದರೆ ಮೂರನೇ ರೂಲ್ಸು ಟೇಕ್ ಪ್ರಾಫಿಟ್ ರೂಲ್ಸು. ಓಕೆ, ಫಸ್ಟು ಎಂಟ್ರಿ ರೂಲ್ಸ್ ಆಯಿತು, ಸೆಕೆಂಡು ಸ್ಟಾಪ್ ಲಾಸ್ ಪ್ಲೇಸ್ಮೆಂಟ್ ಎಲ್ಲಿಡೋದು ಅಂತ ಗೊತ್ತಾಯಿತು. ನೆಕ್ಸ್ಟು ಟೇಕ್ ಪ್ರಾಫಿಟ್, ಅಂದರೆ ನಮಗೆ ಪ್ರಾಫಿಟು ಎಲ್ಲಿ ಗಂಟ ಬರಬೇಕು ಅನ್ನೋದು ನಾವು ನಮ್ಮ ಸ್ಟ್ರಾಟಜಿಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನೋಡಿದ್ರೆ 1:2 ರಿಸ್ಕ್ ರಿವಾರ್ಡು. ನಾನು ಕಾಮನ್ ಆಗಿ ಇಲ್ಲಿ ಗಂಟ ಹೇಳಿರೋ ಕಾನ್ಸೆಪ್ಟಲ್ಲಿ ಪ್ರತಿಯೊಂದರಲ್ಲೂ ನಾನು ನಿಮಗೆ ಹೇಳಿರೋದೇನು ಹೇಳಿ 1:2ನೇ ಇಟ್ಕೊಳ್ಳಿ ಅಂತ. ಓಕೆ, ಅಥವಾ ನೀವು ಇನ್ನೊಂದು ಏನು ಮಾಡ್ಬೋದು, ನೆಕ್ಸ್ಟ್ ರೆಸಿಸ್ಟೆನ್ಸ್ ಆರ್ ಲಿಕ್ವಿಡಿಟಿ ಟಾರ್ಗೆಟ್. ಇವಾಗ ಸಿಂಪಲ್ ಎಕ್ಸಾಂಪಲ್ ನೋಡಿ, ಟ್ರೇಡಿಂಗ್ ವ್ಯೂ ಅಲ್ಲಿ ತೋರಿಸ್ತೇನೆ. ಇವಾಗ ನೋಡಿ, ಇಲ್ಲಿ BOS ಆಗಿದೆಯಾ, ಸೊ ಎಂಟ್ರಿ ಕನ್ಫರ್ಮೇಷನ್ ಆಯಿತು. ಓಕೆ, ನಿಮಗೆ ಇದು ಈ ಲೈನ್ ಹಾಕ್ಬೇಕಾದ್ರೆ ಆಚೆ ಈಚೆ ಆಗ್ತಿದೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಮ್ಯಾಗ್ನೆಟ್ ಟೂಲ್ ಆನ್ ಆಗಿರುತ್ತೆ. ಇದನ್ನು ಆಫ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಅದು ಪ್ರಾಪರಾಗಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕೋಬೋದು. ಇವಾಗ ನೋಡಿ, ಇಲ್ಲಿ BOS ಆಗಿದೆ. ಸೊ ನಮಗೆ ಎಂಟ್ರಿ ರೂಲ್ ಏನಾಗಿರಬೇಕು? BOS ಆಗಿರಬೇಕು. ಜೊತೆಗೆ ಅದರದ್ದು ಫುಲ್ ಬ್ಯಾಕಲ್ಲಿ ನಾವು ಒಂದು ಎಂಟ್ರಿನ ಪ್ಲ್ಯಾನ್ ಮಾಡ್ಬೋದು ಅಂತ ನಾನು ಹೇಳಿದೆ. ಸೊ ಎಂಟ್ರಿ ಎಲ್ಲಿ ಪ್ಲ್ಯಾನ್ ಮಾಡ್ಬೋದು? ಇದ್ರ ಫುಲ್ ಬ್ಯಾಕು ಇಲ್ಲಿದೆಯಲ್ವಾ, ಸೊ ಇಲ್ಲಿಗೆ ಫುಲ್ ಬ್ಯಾಕು ಅಲ್ವಾ, ಅಂದರೆ ಇದೊಂದು ಸಪೋರ್ಟ್ ಝೋನ್ ಆಯಿತು. ಎಂಟ್ರಿ ರೂಲ್ಸ್ ಆಯಿತು. ಓಕೆ, ಇಷ್ಟು ಎಂಟ್ರಿ ರೂಲ್ಸ್ ಆಯಿತು. ನೆಕ್ಸ್ಟ್ ನಾವೇನು ಮಾಡ್ತೀವಿ? ಲಾಂಗ್ ಪೊಸಿಷನ್ ಹಾಕ್ತೀವಿ. ಬೈ ಸೈಡ್ ತಗೊಳ್ಳೋದ್ರಿಂದ ಲಾಂಗ್ ಪೊಸಿಷನ್. ಕನ್ಫರ್ಮೇಷನ್ ಏನಿದೆ? ಎಂಗಲ್ಫಿಂಗ್ ಇದೆ. ಸೊ ಎಂಗಲ್ಫಿಂಗ್ ಮೇಲೆ ಎಂಟ್ರಿ. ಸೊ SL ನಾವು ಎಲ್ಲಿಡ್ತೀವಿ? ಈ ಸಪೋರ್ಟ್ ಝೋನು ಕೆಳಗಡೆ SL ಇಡ್ತೀವಿ.
ಸೊ ಸ್ವಿಂಗ್ ಲೋ ಅಲ್ಲೂ ಇಡ್ಬೋದು, ಕೆಲವೊಬ್ರು ಸ್ವಿಂಗ್ ಲೋ ಅಲ್ಲಿ ಇಡ್ತಾರೆ. ನಮ್ಮ ಸ್ಟ್ರಾಟಜಿ ಪ್ರಕಾರ ನಾವೇನ್ ಮಾಡ್ತೀವಿ, SL ನ ಝೋನ್ ಕೆಳಗಡೆನೆ, ನಾನು ನಿಮ್ಗೆ ಎಲ್ಲಾ ತೋರಿಸಿರೋದು ಝೋನ್ ಕೆಳಗಡೆ ಹೇಳೋದು. ಸೊ SL ಕ್ರೈಟೀರಿಯಾ ಆಯ್ತು. ಇವಾಗ ನಾವು TP ಕ್ರೈಟೀರಿಯಾ ಏನ್ ಹೇಳಿದೆ, 1:2 ರಿಸ್ಕ್ ರಿವಾರ್ಡ್. ಓಕೆ, ಇವಾಗ ನೋಡಿ ಇಲ್ಲಿ 1:2 ನೋಡೋದಾದ್ರೆ ಇಲ್ಲಿಗೆ ಬರ್ತಾ ಇದೆ 1:2. ಅಥವಾ ಸ್ವಿಂಗ್ ಹೈ ಅಂದ್ರೆ ಏನು, ಇಲ್ಲಿ ನೆಕ್ಸ್ಟ್ ಸ್ವಿಂಗ್ ಹೈ ಇರೋದು ಇಲ್ಲೇ ಅಲ್ವಾ, ಸೊ ಇಲ್ಲಿ ಗಂಟ ಬೇಕಾದ್ರೂ ಇಟ್ಕೋಬಹುದು. ಅಥವಾ ಒಂದು ರೆಸಿಸ್ಟೆನ್ಸ್ ಝೋನ್, ಇವಾಗ ಇಲ್ಲಿ ನೋಡೋದಾದ್ರೆ ನಿಮಗೆ ಕಾಮನ್ ಆಗಿ ಕಾಣಿಸ್ತಿರೋ ರೆಸಿಸ್ಟೆನ್ಸ್ ಝೋನ್ ಯಾವ್ದು, ಇಷ್ಟಿದೆ. ಸೊ ಇಲ್ಲಿ ಗಂಟ ಬೇಕಾದ್ರೂ ಇಟ್ಕೋಬಹುದು. ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಟೇಕ್ ಪ್ರಾಫಿಟ್ ನು ಸೆಟ್ ಮಾಡ್ಕೋಬೇಕು. ಓಕೆ, ಅದು ಮಾರ್ಕೆಟ್ ಅಲ್ಲಿ ಬ್ಯಾಕ್ ಅಲ್ಲಿ ವರ್ಕ್ ಆಗ್ತಿದೆ ಅಂತ ನೋಡ್ಬಿಟ್ಟು ಸೆಟ್ ಮಾಡ್ಬೇಕು. ಇವಾಗ ಇಷ್ಟೆಲ್ಲ ಕಾನ್ಸೆಪ್ಟ್ ಗಳು ಹೇಳಿದೀನಿ, ನೀವು ಎಲ್ಲಾ ಕಾನ್ಸೆಪ್ಟ್ ಗಳನ್ನು ನೋಡ್ತಿದ್ದೀರಾ. ಬಟ್ ಯಾವ್ದಾದ್ರು ಇಷ್ಟೆಲ್ಲ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ನಿಮ್ದೇ ಆದ ಸ್ಟ್ರಾಟಜಿ ಹೇಗೆ ಬಿಲ್ಡ್ ಮಾಡೋದು ಅಂತ ನಾನು ಹೇಳ್ತೀನಿ. ಸೊ ಅದನ್ನ ಬಿಲ್ಡ್ ಮಾಡಾದ್ಮೇಲೆ ಇದನ್ನ ನೀವು ಬ್ಯಾಕ್ ಟೆಸ್ಟ್ ಮಾಡಿ ನೋಡ್ಬೇಕು. ಯಾಕೆ ನೋಡ್ಬೇಕು ಅಂತಂದ್ರೆ ನಿಮಗೆ ಇದರ ರಿಸಲ್ಟ್ ಏನು ಅಂತ ಗೊತ್ತಾಗ್ಬೇಕು. ಓಕೆನಾ. ನೆಕ್ಸ್ಟ್ 4ನೇದು ವಿನ್ ರೇಟ್ ಎಷ್ಟಿದೆ ಅಂತ ನೋಡ್ಬೇಕು. ಎಕ್ಸಾಂಪಲ್ ನೋಡಿದ್ರೆ ಔಟ್ ಆಫ್ 100 ಟ್ರೇಡ್ಸ್, ನಾವು ಇವಾಗ ಸಿಂಪಲ್ ಆಗಿ ಒಂದು ಸಿನಾರಿಯೋ ತಗೊಳ್ಳೋಣ. 100 ಟ್ರೇಡ್ಸ್ ಬ್ಯಾಕ್ ಟೆಸ್ಟ್ ಮಾಡಿದ್ವಿ. ಓಕೆ, ಇಷ್ಟೆಲ್ಲ ರೂಲ್ಸ್ ಎಲ್ಲ ಇಟ್ಕೊಂಡು ಬ್ಯಾಕ್ ಟೆಸ್ಟ್ ಮಾಡಿದ್ವಿ. ಅದರಲ್ಲಿ 100ರಲ್ಲಿ 60 ಟ್ರೇಡ್ TP ಹೊಡೀತು. ಓಕೆ, 100ರಲ್ಲಿ 60 ಟ್ರೇಡ್ TP ಹೊಡೀತು ಅಂದ್ರೆ 1:2 ರಿಸ್ಕ್ ರಿವಾರ್ಡ್ ಇಟ್ಟವ್ರಿಗೆ ಎಷ್ಟಾಯ್ತು, 120% ಸಿಕ್ತಂಗಾಯ್ತು. ಅಂದ್ರೆ ಒಂದು ಟ್ರೇಡ್ಗೆ 2% ಅಂತಂದ್ರೆ 60 ಟ್ರೇಡ್ಗೆ 120% ಆಯ್ತು. 40 ಟ್ರೇಡ್ಸ್ ಲಾಸ್ ಆಯ್ತು. ಸೊ ಲಾಸ್ ಆಗ್ಬೇಕಾದ್ರೆ ಎಷ್ಟೆಷ್ಟು ಪರ್ಸೆಂಟ್ ಹೋಗುತ್ತೆ, 1% ಲಾಸ್ ಆಗುತ್ತೆ. ಸೊ 40% ಲಾಸ್ ಅಂತ ಅನ್ಕೊಳ್ಳಿ. ಓಕೆ, ಸೊ ಎಷ್ಟಾಯ್ತು, 120ರಿಂದ 40 ಹೋದ್ರೆ 0, 12ರಿಂದ 4 ಹೋದ್ರೆ 8. ಸೊ 80% ಅನ್ನೋದು ನಮಗೆ ರಿಸಲ್ಟ್ ಸಿಕ್ತು. ಇಲ್ಲಿ ವಿನ್ ರೇಟ್ ನೋಡಿ 60% ಆಯ್ತು. 60% ಅಂತಂದ್ರೆ ನಾವು ತಗೊಂಡಿರೋ 100 ಟ್ರೇಡ್ಸ್ ಅಲ್ಲಿ ನಮಗೆ 80% ನಮಗೆ ರಿಸಲ್ಟ್ ಕೊಟ್ಟಿದೆ. ಓಕೆ, ಸೊ ಇದು ಪರ್ಸೆಂಟೇಜ್ ಅಲ್ಲಿ ನೋಡ್ಬೇಕಾದ್ರೆ 80% ಆಗಿದೆ. ಅದೇ ವಿನ್ ರೇಟ್ ಅಲ್ಲಿ ನೋಡ್ಬೇಕಾದ್ರೆ ಇದು 60% ಆಗಿರುತ್ತೆ. ಓಕೆ, ಅಂದ್ರೆ 100 ಟ್ರೇಡ್ ತಗೋತೀರಾ ಅಂದ್ರೆ 60 TP ಆಗಿದೆ, 40 SL ಹೊಡಿಯುತ್ತೆ ಅಂತ, 60% ವಿನ್ ರೇಟ್. ಅದೇ ಇದು ಪ್ರಾಫಿಟ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ರಿಸ್ಕ್ ರಿವಾರ್ಡ್ 1:2 ಇರೋದ್ರಿಂದ ನಮಗೆ 80% ಅನ್ನೋದು ಸಿಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ. 5ನೇ ಕಾನ್ಸೆಪ್ಟ್ ನೋಡೋದಾದ್ರೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋ. ರಿಸ್ಕ್ ರಿವಾರ್ಡ್ ಎಷ್ಟಿರ್ಬೇಕು ಅಂದ್ರೆ, ಎಕ್ಸಾಂಪಲ್ ರಿಸ್ಕ್ 1%, ನಾನು ಹೇಳ್ದಂಗೆ 1% ನೀವು ಎಲ್ಲಾ ಟ್ರೇಡಿಗೂ ರಿಸ್ಕ್ ಮಾಡಿದ್ದೀರಾ, ರಿವಾರ್ಡ್ 2%. ಸೊ ಈ ತರ 1% ರಿಸ್ಕ್ ಮಾಡಿ 2% ರಿವಾರ್ಡ್ ಇಟ್ಟಾಗ ಅದನ್ನ ನಾವು ಕರೆಯೋದು ರಿಸ್ಕ್ ರಿವಾರ್ಡ್ 1:2 ಅಂತ. ಇವಾಗ ನೀವು ಇಲ್ಲಿ ಗಂಟ ನೋಡಿರ್ಬೋದು 1:2, 1:3, 1:4, 1:15 ಅಂತ ಎಲ್ಲ ತೋರಿಸಿರ್ಬೋದು. ಅದು ಯಾವ ತರ ಅಂತಂದ್ರೆ ರಿಸ್ಕ್ ರಿವಾರ್ಡ್, ಅದನ್ನೇ ಕರೆಯೋದು ರಿಸ್ಕ್ ರಿವಾರ್ಡ್ ಅಂತ. ಇವಾಗ ನೀವು ₹1 ಕಳ್ಕೊಳಕ್ ರೆಡಿಯಾಗಿ ₹3 ಮಾಡಕ್ ರೆಡಿ ಆಗಿದ್ದೀರಾ, ರಿವಾರ್ಡ್ ₹3 ತಗೋಬೇಕು ಅಂತಂದ್ರೆ ಅದ್ರ ರಿಸ್ಕ್ ರಿವಾರ್ಡ್ ಎಷ್ಟಾಯ್ತು, 1:3 ಆಯ್ತು. ಯಾಕೆ 3 ಆಯ್ತು, ₹1 ಕಳ್ಕೊಳಕ್ ರೆಡಿ ಆಗಿ ₹3 ಪಡ್ಕೊಳಕ್ಕೆ. ಇದನ್ನೇ ನಾವು ನಮ್ಮ ಕ್ಯಾಪಿಟಲ್ ಲೆಕ್ಕ ಹಾಕಿ. ಇವಾಗ ನಮ್ಮ ಕ್ಯಾಪಿಟಲ್ 1 ಲಕ್ಷ ಅನ್ಕೊಳ್ಳಿ. 1 ಲಕ್ಷಕ್ಕೆ 1% ಅಂತಂದ್ರೆ ಎಷ್ಟು, ₹1000. ₹1000 ರಿಸ್ಕ್ ಮಾಡಿ ಅದ್ರದ್ದು 3 ಪಟ್ಟು 1:3 ಅಂತಂದ್ರೆ ₹3000 ಸೇವ್ ಮಾಡ್ತಾ ಇದ್ವಿ. ಓಕೆ, ಅದನ್ನ 1:3 ಅಂತ ಹೇಳಿ. ಆದ್ರೆ ನಾವು ಕಾಮನ್ ಆಗಿ ಯೂಸ್ ಮಾಡೋದು ಯಾವುದು, 1:2. ಇದೇ ತರ 1:4, 1:5 ಈ ತರ ಹೋಗ್ತಾ ಹೋಗುತ್ತೆ. ಓಕೆ, ರಿಸ್ಕ್ ರಿವಾರ್ಡ್. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಸಿಂಪಲ್ ಬ್ಯಾಕ್ ಟೆಸ್ಟಿಂಗ್ ಎಕ್ಸಾಂಪಲ್ ಯಾವ ತರ ಅಂದ್ರೆ, ಸ್ಟ್ರಾಟಜಿ ನಾನು ಇದು ಹೇಳ್ತಿರೋದಷ್ಟೇ, ಇದು ಸ್ಟ್ರಾಟಜಿ ಆಗಿ ತಗೋಬೇಡಿ. ನಿಮ್ಗೆ ಯಾವ ಕಾನ್ಸೆಪ್ಟ್ ಬೇಕೋ ಅದು ಯಾವ ತರ ಅಲೈನ್ ಮಾಡ್ಕೊಳ್ಳೋದು ಅಂತ ನಾನು ಮುಂದಕ್ಕೆ ಹೇಳ್ತೀನಿ. ಓಕೆ, ಸ್ಟ್ರಾಟಜಿ ಬಿಲ್ಡಿಂಗ್ ಅಂತಾನೆ ನೀವು ರೋಡ್ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು ಏನ್ ಹೇಳ್ತಿರೋದು ಸ್ಟ್ರಾಟಜಿ ಅಂದ್ರೆ EMA ಟ್ರೆಂಡ್ ಇದೆ ಅಂತ ಅನ್ಕೊಳ್ಳಿ. ಓಕೆ, EMA ಹಿಂಗ್ ಹೋಗ್ತಾ ಇದೆ. ಇವಾಗ ಮಾರ್ಕೆಟ್ ಈ ತರ ಹೈಯರ್ ಹೈ ಕ್ಲಿಯರ್ ಮಾಡ್ತಾ ಹೋಗ್ತಿದೆ. ಸೊ EMAನು ಈ ತರ ಹೋಗ್ತಾ ಇರುತ್ತೆ. ಸೊ EMAಲಿ ಇಲ್ಲೇನಾದ್ರು ಒಂದು ಲಿಕ್ವಿಡಿಟಿ ಸ್ವೀಪ್ ಆಯ್ತು ಅನ್ಕೊಳ್ಳಿ. ಓಕೆ, ಸೆಕೆಂಡ್ ಕಾನ್ಸೆಪ್ಟ್ ಏನು, ಲಿಕ್ವಿಡಿಟಿ ಸ್ವೀಪ್. ಅಲ್ಲಿ ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್, ಈ ಪ್ಲೇಸ್ ಅಲ್ಲಿ ಏನಾದ್ರು ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಬಂದ್ರೆ ಇಲ್ಲಿ ಎಂಟ್ರಿ, ಸ್ವಿಂಗ್ ಲೋ ಅಲ್ಲಿ SL, TP 1:2 ಆರ್ ಸ್ವಿಂಗ್ ಹೈ. ಸೊ ಇದೇ ಒಂದು ಸ್ಟ್ರಾಟಜಿ ಅನ್ಕೊಳ್ಳಿ. ಇದು ಎಲ್ಲೆಲ್ಲಿ ವರ್ಕ್ ಆಗಿದೆ ಅಂತ ನೀವು ಫುಲ್ ಬ್ಯಾಕ್ ಟೆಸ್ಟ್ ಮಾಡಬೇಕು. ಬ್ಯಾಕ್ ಅಲ್ಲೆಲ್ಲ ಇದು ವರ್ಕ್ ಆಗಿದೆಯಾ, ಏನ್ ರಿಸಲ್ಟ್ ಕೊಟ್ಟಿದೆ, ಇದನ್ನೇ ನಾವು ಸ್ಟ್ರಾಟಜಿ ಬಿಲ್ಡಿಂಗ್ ಅಂತ ಕರೆಯೋದು. ಇದೇ ತರ ಮಲ್ಟಿಪಲ್ ಸ್ಟ್ರಾಟಜೀಸ್ ಇದೆ. ನೀವು ಸ್ಟ್ರಾಟಜೀಸ್ ನೋಡೋದಾದ್ರೆ ಇಲ್ಲಿಗೆ ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇಡೀ ವರ್ಲ್ಡ್ ಅಲ್ಲಿ ನಾವು ಟ್ರೇಡಿಂಗ್ ಸ್ಟ್ರಾಟಜೀಸ್ ತೆಗೆದು ನೋಡಿದ್ರೆ 1 ಲಕ್ಷಕ್ಕೂ ಮೇಲೆ ಟ್ರೇಡಿಂಗ್ ಕಾನ್ಸೆಪ್ಟ್ಗಳಿದಾವೆ, ಜೊತೆಗೆ ಟ್ರೇಡಿಂಗ್ ಸ್ಟ್ರಾಟಜೀಸ್ಗಳಿದಾವೆ. ಕಾನ್ಸೆಪ್ಟ್ ಮೀನ್ಸ್ ಎಲ್ಲರದು ಇದೆ, ಲಿಕ್ವಿಡಿಟಿ ಸ್ವೀಪ್, EMA, ಅಪ್ ಟ್ರೆಂಡು, ಡೌನ್ ಟ್ರೆಂಡು, BOS ಇದನ್ನ ಇಟ್ಕೊಂಡೇ ಮಾಡ್ತಾರೆ. ಬಟ್ ಮೆಥಡ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ನೋಡಿ EMA ಆಯ್ತು, ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಯ್ತು, ಇಲ್ಲಿ ಕ್ಯಾಂಡಲ್ ಕಂಡಂಗೆ ನಾವು ಎಂಟ್ರಿ ಮಾಡ್ತೀವಿ. ಇನ್ ಕೆಲವೊಬ್ರು ಏನ್ ಮಾಡ್ತಾರೆ, BOS ಆಗಿರುತ್ತೆ. ಓಕೆ, ಇಲ್ಲಿ ಪುಲ್ ಬ್ಯಾಕ್ ಅಲ್ಲಿ ಬಂದು ಲೋವರ್ ಟೈಮ್ ಫ್ರೇಮಿಗೆ ಹೋಗಿ
ಒಂದು ರೀಟೆಸ್ಟಿಗೆ ವೆಯ್ಟ್ ಮಾಡಿ ಅಲ್ಲೇನಾದ್ರು ಒಂದು ಬಿ ಎಸ್ ಆಗಿ ಅಲ್ಲಿ ಆ ಕನ್ಫರ್ಮೇಷನ್ ಒಂದು ಟ್ರೇಡ್ ತಗೋತಾರೆ. ಇನ್ ಕೆಲವೊಬ್ರು ಏನು ಮಾಡ್ತಾರೆ, ಒಂದು ಬಿ ಎಸ್ ಆಗಿರುತ್ತೆ, ಓಕೆ, ಪುಲ್ ಬ್ಯಾಕಿಗೆ ಡೈರೆಕ್ಟ್ ಎಂಟ್ರಿ ಆಯ್ತಾರೆ, ಅಂದರೆ ಇಲ್ಲಿಗೆ ಹೋಗಿ ಇಲ್ಲಿಗೆ ಟ್ಯಾಪ್ ಹಾಕ್ಬೇಕಾದ್ರೆ ಎಂಟ್ರಿ ಆಗ್ತಾರೆ. ಇನ್ ಕೆಲವೊಬ್ರು ಸಪೋರ್ಟ್ ಝೋನು ಅಲ್ಲೇನಾದ್ರು ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆದರೆ ಎಂಟ್ರಿ ಆಯ್ತಾರೆ. ಸೊ ಈ ಥರ ಡಿಫ್ರೆಂಟ್ ಮೆಥಡ್ಸ್ ಇದೆ. ನಿಮಗೆ ಯಾವ್ದು ಬೇಕು ಅನ್ನೋದು ನೀವು ಸೂಟ್ ಮಾಡಿ ತಗೋಬೇಕಾಗುತ್ತೆ. ಓಕೆ, ನಮಗೆ ಎಲ್ಲಾನು ನೀವು ಟ್ರೈ ಮಾಡ್ಬೇಕು. ಯಾಕೆ ಟ್ರೈ ಮಾಡ್ಬೇಕು ಗೊತ್ತಾ, ನಮಗೆ ಗೊತ್ತಿರಲ್ಲ ನಮಗೆ ಯಾವ್ದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಸೊ ಎಲ್ಲಾನು ಟ್ರೈ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ನೀವು ವರಿ ಮಾಡ್ಕೊಳ್ಳೋ ಯಾವುದೇ ಅವಶ್ಯಕತೆನೂ ಇಲ್ಲ. ನಿಮಗೆ 100 ಡೇಸ್ ಸೀರೀಸ್ ಆದಮೇಲೆ ನಮ್ಮದೇ ಆದ ಸ್ಟ್ರಾಟಜಿ ಕೊಡ್ತೀನಿ. ಇದು ಆಲ್ರೆಡಿ 7 years ಬ್ಯಾಕ್ ಟೆಸ್ಟೆಡ್. ರಿಸಲ್ಟ್ ನೋಡೋದಾದ್ರೆ 1:40% ವಿನ್ ರೇಟ್ ಇದೆ. ಅಂದರೆ ರಿಸ್ಕ್ ರಿವಾರ್ಡ್ ಇಲ್ಲಿ 1:4 ಇರೋದ್ರಿಂದ ಲಾಂಗ್ ಟರ್ಮಲ್ಲಿ ಒಳ್ಳೆ ಗ್ರೋತ್ ಅನ್ನೋದು ಇದೆ. ಅದನ್ನು ನೀವು 1:2ಗೆ ರೆಡ್ಯೂಸ್ ಮಾಡ್ತೀರಾ ರಿಸ್ಕ್ ರಿವಾರ್ಡು ಅಂದರೆ ಅದು ನಿಮಗೆ 80% ವಿನ್ ರೇಟ್ ಅನ್ನೋದು ಕೊಡುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಪ್ರೋಸೆಸ್ ಯಾವ ಥರ ಇದನ್ನ ಮಾಡಬೇಕಾಗಿರೋದು ಹೇಗೆ ಅಂತಂದರೆ, ಸ್ಟೆಪ್ 1 ಓಪನ್ ಓಲ್ಡ್ ಚಾರ್ಟ್ಸ್. ಯಾವ್ದಾರೋ ಒಂದು ಓಲ್ಡ್ ಚಾರ್ಟ್ನ ತೆಗೀರಿ. ಸ್ಟೆಪ್ 2 ಫೈಂಡ್ ಎ ಸೆಟಪ್. ನೀವು ಏನೇನು ಎಂಟ್ರಿ ರೂಲ್ಸ್ ಫ್ರೇಮ್ ಮಾಡಿದ್ದೀರಾ, SL ರೂಲ್ಸ್ ಫ್ರೇಮ್ ಮಾಡಿದ್ದೀರಾ, ಹಾಗೆ ಟೇಕ್ ಪ್ರಾಫಿಟ್ ರೂಲ್ಸ್ ಫ್ರೇಮ್ ಮಾಡಿರಾ, ರಿಸ್ಕ್ ರಿವಾರ್ಡು ಎಷ್ಟು ಇಡಬೇಕು ಅಂತ ಅನ್ಕೊಂಡಿರಾ, ಅದನ್ನ ನೀವು ಫಸ್ಟ್ ಬರ್ದಿಟ್ಕೊಳ್ಳಿ. ಅದಾದ್ಮೇಲೆ ಅದು ಎಲ್ಲರೂ ಇದೆಯಾ ಅಂತ ಬ್ಯಾಕ್ ಚಾರ್ಟಲ್ಲಿ ನೋಡ್ತಾ ಹೋಗಿ. ಓಕೆ, ಫೈಂಡ್ ಸೆಟಪ್ಸ್. ಸ್ಟೆಪ್ 3 ಮಾರ್ಕ್ ಎಂಟ್ರೀಸ್ ಆ್ಯಂಡ್ ಎಕ್ಸಿಟ್ಸ್. ಎಲ್ಲೆಲ್ಲಿ ಎಂಟ್ರಿ ಆಗ್ತೀರಾ ಹಾಗೆ ಎಕ್ಸಿಟ್ ಎಲ್ಲ ಆಗಿದ್ದೀರಾ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಸ್ಟೆಪ್ 4 ರೆಕಾರ್ಡ್ ರಿಸಲ್ಟ್ಸ್. ಸೊ ಇದನ್ನೆಲ್ಲ ನೀವು ರೆಕಾರ್ಡ್ ಮಾಡಬೇಕು. ಓಕೆ, ಅದು ನೋಟ್ಸಲ್ಲಾದರೂ ಮಾಡ್ಬೋದು, ಇಲ್ಲ ಎಕ್ಸೆಲ್ ಅಲ್ಲಾದರೂ ಮಾಡ್ಬೋದು. ಸ್ಟೆಪ್ 5 ರಿಪೀಟ್ ಮೆನಿ ಟೈಮ್ಸ್. ಇದನ್ನೇ ನೀವು ಮತ್ತೆ ಮತ್ತೆ ರಿಪೀಟ್ ಮಾಡಬೇಕು. ಇವಾಗ ಟ್ರೇಡಿಂಗ್ ವ್ಯೂ ಅಲ್ಲಿ ನಂದು ಸ್ಟ್ರಾಟಜಿ ನಾನು ಏನು ಕೊಡ್ತೀನಿ ಅದ್ರದ್ದು ಸಿಂಪಲ್ ಎಕ್ಸಾಂಪಲ್ ನಿಮಗೆ ಇವಾಗ ತೋರಿಸ್ತೀನಿ. ಇನ್ ಡೀಟೇಲ್ ಅಲ್ಲ, ಜಸ್ಟ್ ಸಿಂಪಲ್ ಆಗಿ. ಇದ್ರದ್ದು ಇನ್ ಡೀಟೇಲ್ ನಿಮಗೆ 100 ಡೇಸ್ ಸೀರೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಇವಾಗ ನೋಡಿ, EURUSD 15 minutes ಚಾರ್ಟ್ ಹಾಕೊಂಡಿದ್ದೀನಿ. ನಂದು ಫಸ್ಟ್ ಎಂಟ್ರಿ ರೂಲ್ಸ್ ನ ಫ್ರೇಮ್ ಮಾಡ್ತೀನಿ. ಓಕೆ, ಫಸ್ಟ್ ಎಂಟ್ರಿ ರೂಲ್ಸ್ ನೋಡೋದಾದ್ರೆ ನಂದು ಫಸ್ಟ್ ಎಂಟ್ರಿ ರೂಲ್ಸೇ ಬಿ ಎಸ್ ಆಗಿದೆಯಾ ಆರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಚೋಚ್ ಆಗಿದೆಯಾ ಅಂತ ನೋಡಬೇಕು. ಓಕೆ, ನೆಕ್ಸ್ಟ್ ರೂಲ್ ಏನಂತಂದ್ರೆ ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡಬೇಕು. ಪುಲ್ ಬ್ಯಾಕಲ್ಲಿ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಇರಬೇಕು. ಓಕೆ, ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಇರಬೇಕು. ನಾನು ಸಿಂಪಲ್ ಆಗಿ RESI ಅಂತ ಹಾಕ್ತೀನಿ. ನೆಕ್ಸ್ಟು ಅಲ್ಲಿಗೆ ಮಾರ್ಕೆಟು ಬರಬೇಕು. ಓಕೆ, ಮಾರ್ಕೆಟು ಬರುತ್ತೆ ಅಂತ ಅನ್ಕೊಳ್ಳಿ. ಬಂದು ಅಲ್ಲಿ ನಮಗೆ ಒಂದು ಕನ್ಫರ್ಮೇಷನ್, ಕ್ಯಾಂಡಲ್ ಕನ್ಫರ್ಮೇಷನ್ ಕೊಡಬೇಕು. ಓಕೆ, ಕ್ಯಾಂಡಲ್ ಕನ್ಫರ್ಮೇಷನ್ 3ನೇ ರೂಲ್ಸ್. ಓಕೆ, ನೆಕ್ಸ್ಟು ಅದ್ರ ಮಧ್ಯದಲ್ಲಿ ನಮಗೆ ಲಿಕ್ವಿಡಿಟಿ ಸ್ವೀಪ್ ಇದೆಯಾ ಅಂತ ನೋಡಬೇಕು. ಓಕೆ, ಸೊ ನಾಲ್ಕನೇದು ಲಿಕ್ವಿಡಿಟಿ ಸ್ವೀಪ್. ನೆಕ್ಸ್ಟು 5ನೇದು ನಾನು ಯಾವತ್ತು SL ನ ಝೋನ್ ಕೆಳಗಡೆ ಇಡ್ತೀನಿ. ಓಕೆ, ಸೊ SL ಬಿಲೋ ಸಪೋರ್ಟ್. ನೆಕ್ಸ್ಟು 6ನೇ ರೂಲು ಟೇಕ್ ಪ್ರಾಫಿಟು ನಾನು 1:2 ಇಡ್ತೀನಿ. ಓಕೆ, ಅಂದರೆ RR 1:2. RR ಅಂತಂದರೆ ರಿಸ್ಕ್ ರಿವಾರ್ಡ್. ಓಕೆ, ಇಷ್ಟು ನಂದು ಎಂಟ್ರಿ ಕ್ರೈಟೀರಿಯಾ. ಸೊ ಇವಾಗ ಇದು ಮಾರ್ಕೆಟಲ್ಲಿ ನೋಡೋಣ ಯಾವ ಥರ ವರ್ಕ್ ಆಗಿದೆ, ಯಾವ ಥರ ವರ್ಕ್ ಆಗುತ್ತೆ ಅನ್ನೋ. ಸೊ ನಂದು ಎಂಟ್ರಿ ಫ್ರೇಮ್ ಮಾಡಾಯಿತು ನಾನು. ಇವಾಗ ಮಾರ್ಕೆಟಲ್ಲಿ ಬಂದ್ಬಿಟ್ಟು ಇವಾಗ ನಮಗೆ ಇಷ್ಟು ಡಾಟಾ, ಇನ್ನು ಪ್ರೀವಿಯಸ್ ಡಾಟಾ ಇಲ್ಲ. ಇವಾಗ ನೀವು ನೋಡೋದಾದರೆ ಮಾರ್ಕೆಟಲ್ಲಿ ಇಲ್ಲೊಂದು ಹೈ ಇದೆ, ಹಾಗೆ ಇಲ್ಲೊಂದು ಲೋ ಇದೆ ಅಲ್ವಾ. ಸೊ ಹೈಲೈಟರ್ ಟೂಲ್ ಯೂಸ್ ಮಾಡಿಕೊಂಡು ನೋಡಿ, ಇಲ್ಲೊಂದು ಹೈ ಮಾರ್ಕ್ ಮಾಡ್ತೀನಿ, ಹಾಗೆ ಇಲ್ಲೊಂದು ಲೋ ಮಾರ್ಕ್ ಮಾಡ್ತೀನಿ. ಸೊ ಹೈನೂ ಸಿಕ್ಕಿದೆ, ಲೋನು ಸಿಕ್ಕಿದೆ. ಮಾರ್ಕೆಟು ಯಾವ್ದನ್ನ ಬ್ರೇಕ್ ಆಗಿದೆ, ಲೋನ ಬ್ರೇಕ್ ಆಗಿದೆಯಾ, ಹೈನ ಬ್ರೇಕ್ ಆಗಿದೆಯಾ? ಇಲ್ಲಿಂದ ನೋಡೋದಾದ್ರೆ ಈ ವಿಕ್ಕಿಂದ ನಾವು ಸ್ಟ್ರೈಟ್ ಲೈನ್ ತಂದಾಗ ಎಲ್ಲಿ ಬ್ರೇಕ್ ಆಗಿರೋದು ಹೇಳಿ, ಇಲ್ಲಿ ಬ್ರೇಕ್ ಆಗಿದೆ. ಸೊ ಇದೇನಾಯಿತು, BS ಆಯಿತು ಅಲ್ವಾ, ಅದಕ್ಕೆ ನೇಮು BS. ಸೊ ಇದನ್ನ ಯಾವ ಥರ ನೇಮ್ ಮಾಡಬೇಕು ಅಂತೆಲ್ಲ ನಾನು BS ಕಾನ್ಸೆಪ್ಟ್ ಹೇಳ್ಬೇಕಾದ್ರೆ ಹೇಳಿದ್ದೆ. ಸೊ BS ಆದಂಗೆ ಏನಾಯಿತು, ಹೈಯರ್ ಐ ಆಯಿತು. ಹೈಯರ್ ಐ ಆಗಿರೋದು ಎಲ್ಲಿ, ಇಲ್ಲಲ್ವಾ. ಸೊ ಅದನ್ನು ಹೈಲೈಟ್ ಮಾಡ್ಕೋತೇನೆ. ಸೊ ನೆಕ್ಸ್ಟು ಹೈಯರ್ ಐನ ಮಾರ್ಕೆಟ್ ಬ್ರೇಕ್ ಮಾಡಿದ್ಯಾ, ಅಲ್ಲ ಈ ಲೋನ ಬ್ರೇಕ್ ಮಾಡಿದ್ಯಾ? ನಮಗೆ 2 ಪಾಯಿಂಟ್ ಸಿಕ್ಕಿದೆ. ಇಲ್ಲೊಂದು ಹೈ ಐ ಸಿಕ್ಕಿದೆ, ಇಲ್ಲೊಂದು ಲೋ ಸಿಕ್ಕಿದೆ. ಸೊ ಹೈಯರ್ ಐನ ಬ್ರೇಕ್ ಮಾಡಿದ್ಯಾ ಆರ್ ಲೋನ ಬ್ರೇಕ್ ಮಾಡಿದೆ? ನಮಗೆ ಬ್ರೇಕ್ ಮಾಡಿರೋದು ಎಲ್ಲಿ ಹೇಳಿ, ಇಲ್ಲಿ ಹೈಯರ್ ಐನ ಬ್ರೇಕ್ ಮಾಡಿದೆ ಅಲ್ವಾ, ಕಾಣಿಸ್ತಿರ್ಬೋದು.
ಇದನ್ನ ನಾನು ಬಿ ಎಸ್ ಅಂತ ಮಾರ್ಕ್ ಮಾಡಿದೆ. ಸೊ ಈ ಬಿ ಎಸ್ ಗೆ ಲೋಯೆಸ್ಟ್ ಪಾಯಿಂಟ್ ಯಾವ್ದು ಹೇಳಿ? ಈ ಬಿ ಎಸ್ ಸಿ ಲೋ ನೋಡೋದಾದ್ರೆ ಇದು ಲೋನಾ? ಇಲ್ಲ, ಅದಕ್ಕಿಂತ ಲೋ ಇದು ಮಾಡಿದೆ, ಅದಕ್ಕಿಂತ ಲೋ ಇದು ಮಾಡಿದೆ. ಸೊ ನೆಕ್ಸ್ಟ್ ಈ ಬಿ ಎಸ್ ಸಿ ಲೋ ನೋಡೋದಾದ್ರೆ ಇದಿದೆ. ಸೊ ಇದನ್ನ ಏನ್ ಕರಿತೀವಿ? ಹೈಯರ್ ಲೋ ಅಂತ ಕರಿತೀವಿ. ನಾನು ಇದನ್ನ ಯಾಕೆ ಟೆಕ್ಸ್ಟಲ್ಲಿ ಮೆನ್ಷನ್ ಮಾಡ್ತಿಲ್ಲ ಅಂದ್ರೆ ಅದಕ್ಕೆ ಹೈಲೈಟ್ ಅಲ್ಲಿ ಮೆನ್ಷನ್ ಮಾಡ್ತಿರೋದು. ಸೊ ಹೈಯರ್ ಐನು ಸಿಕ್ಕಿದೆ, ಹೈಯರ್ ಲೋನು ಸಿಕ್ಕಿದೆ. ಸೊ ಈ ಬಿ ಎಸ್ ನ ಬ್ರೇಕ್ ಮಾಡಿರೋ ಏರಿಯಾ ಯಾವುದು? ಇದೆ ಅಲ್ವಾ? ಸೊ ಇದನ್ನ ನಾವೇನ್ ಕರಿತೀವಿ? ಹೈಯರ್ ಐ ಅಂತ ಕರಿತೀವಿ ಅಲ್ವಾ? ಸೊ ಹೈಯರ್ ಐನು ಸಿಕ್ಕಿದೆ, ಹಾಗೆ ಹೈಯರ್ ಲೋನು ಸಿಕ್ಕಿದೆ ಅಲ್ವಾ? ಇಲ್ಲಿ ಹೈಯರ್ ಐನು ಸಿಕ್ಕಿದೆ, ಹೈಯರ್ ಲೋನು ಸಿಕ್ಕಿದೆ. ನೆಕ್ಸ್ಟ್ ಮಾರ್ಕೆಟ್ ಯಾವ್ದನ್ನ ಬ್ರೇಕ್ ಮಾಡಿದೆ? ಇದನ್ನ ಬ್ರೇಕ್ ಮಾಡಿದ್ಯಾ? ಎಲ್ಲಿ ಬ್ರೇಕ್ ಮಾಡಿರೋದು? ಇಲ್ಲಿ ಬ್ರೇಕ್ ಮಾಡಿರೋದಲ್ವಾ? ಸೊ ಅದನ್ನ ನಾವೇನ್ ಕರಿತೀವಿ? ಬಿ ಎಸ್ ಅಂತ ಕರಿತೀವಿ. ಓಕೆ, ಬಿ ಎಸ್. ಸೊ ಬಿ ಎಸ್ ನ ಬ್ರೇಕ್ ಮಾಡಿರೋದಲ್ಲಿ ಇಲ್ಲ ಅಲ್ವಾ? ಸೊ ಅದನ್ನ ಹೈಯರ್ ಐ ಅಂತ ಕರಿತೀವಿ. ಈ ಬಿ ಎಸ್ ಗೆ ಲೋಯೆಸ್ಟ್ ಪಾಯಿಂಟ್ ಯಾವುದು? ಇದಲ್ವಾ? ಈ ಬಿ ಎಸ್ ಫುಲ್ ನೋಡಿ, ಈ ಸ್ಟ್ರಕ್ಚರ್ ಫುಲ್ ನೋಡಿ ಈ ತರ. ಸೊ ಇಲ್ಲಿ ಲೋಯೆಸ್ಟ್ ಪಾಯಿಂಟ್ ಯಾವುದು? ಇದಲ್ವಾ? ಸೊ ನೆಕ್ಸ್ಟ್ ಈ ಹೈಯರ್ ಐನ ಬ್ರೇಕ್ ಮಾಡಿರೋದಲ್ಲಿ ಇಲ್ಲಲ್ವಾ? ಈ ಕ್ಯಾಂಡಲ್ ತಾನೇ ಕ್ಲೋಸ್ ಆಗಿರೋದು. ಸೊ ಇದು ಈ ಬಿ ಎಸ್ ಗೆ ಲೋಯೆಸ್ಟ್ ಪಾಯಿಂಟ್ ಯಾವುದು ನೋಡೋದಾದ್ರೆ ನಮಗೆ ಇದು ಅಲ್ವಾ? ಕಾಣಿಸ್ತಿರ್ಬೋದು. ಸೊ ಈ ತರ ನೀವು ಬಿ ಎಸ್ ನ ಫೈಂಡ್ ಔಟ್ ಮಾಡಬೇಕು. ಓಕೆ ನೋಡಿ, ಇದಕ್ಕೆ ನೇಮ್ ನಾನು ಬಿ ಎಸ್ ಅಂತ ಕೊಡ್ತೀನಿ, ಕಾಣಿಸ್ತಿರ್ಬೋದು. ನೆಕ್ಸ್ಟ್ ಈ ಬಿ ಎಸ್ ನ ಬ್ರೇಕ್ ಮಾಡಿರೋದಲ್ಲಿ ಇಲ್ಲಿ ಅಲ್ವಾ? ಮಿನಿಮಮ್ 4 ಕ್ಯಾಂಡಲ್ಸ್ ಆರು ಫುಲ್ ಬ್ಯಾಕ್ ಇರಬೇಕು. ಸೊ ಇಲ್ಲೇನಾಯ್ತು? 4 ಕ್ಯಾಂಡಲ್ ಫುಲ್ ಬ್ಯಾಕ್ ಇದೆಯಾ? ಸೊ ಇದೆ. ಇಲ್ಲಿ ನೋಡಿ, ಇಲ್ಲಿ 4 ಕ್ಯಾಂಡಲ್ ಆಗಿದೆ. ಇಲ್ಲಿ ಆಕ್ಚುಲಿ 3 ಕ್ಯಾಂಡಲ್, ಇದನ್ನ ಕನ್ಸಿಡರ್ ಮಾಡಂಗಿಲ್ಲ. ಸೊ ನಾವು ಅದನ್ನ ಕನ್ಸಿಡರ್ ಮಾಡೋದು ಬೇಡ. ಇವಾಗ ಈ ಬಿ ಎಸ್ ನ ಬ್ರೇಕ್ ಆಗಿರೋ ಏರಿಯಾ ಯಾವುದು ಅಂದ್ರೆ ಇದು ಅಲ್ವಾ? ಇದೇ ಹೈಯರ್ ಐ. ನೆಕ್ಸ್ಟ್ ಈ ಬಿ ಎಸ್ ಗೆ ಲೋ ಹೈಯೆಸ್ಟ್ ಪಾಯಿಂಟ್ ಹೈಯರ್ ಐನು ಇದೆ, ಲೋನು ಇದೆ. ಓಕೆ, ಇದೆ ಲೋ ಅಲ್ವಾ? ಈ ಬಿ ಎಸ್ ಲೋ ಇದೆ ಅಲ್ವಾ? ಸೊ ಬ್ರೇಕ್ ಮಾಡಿರೋದು ಹೈಯರ್ ಐ ಇದು. ಸೊ ಇದನ್ನ ಬ್ರೇಕ್ ಮಾಡಿದ್ಯಾ ಮಾರ್ಕೆಟ್? ಇದನ್ನ ಬ್ರೇಕ್ ಮಾಡಿದ್ಯಾ? ಮಾರ್ಕೆಟ್ ಬ್ರೇಕ್ ಮಾಡಿರೋದು ಇದನ್ನಲ್ವಾ? ಸೊ ಏನಾಯ್ತು? ಬಿ ಎಸ್ ಆಯ್ತು. ನೆಕ್ಸ್ಟ್ ಈ ಬಿ ಎಸ್ ಗೆ ಲೋಯೆಸ್ಟ್ ಪಾಯಿಂಟ್ ನೋಡೋದಾರೆ ಯಾವುದು? ಒಂದು ಇದು ಇದೆ, ಹಾಗೆ ಇದು ಇದೆ. ಸೊ ನಾವು ಯಾವ್ದಾದ್ರು ಒಂದನ್ನ ಮಾರ್ಕ್ ಮಾಡ್ಬೋದು. ಸೊ ಈ ಬಿ ಎಸ್ ನ ಬ್ರೇಕ್ ಮಾಡಿರೋ ಏರಿಯಾ ಯಾವುದು? ಇದು. ಸೊ ಏನಾಯ್ತು? ಹೈಯರ್ ಐ ಆಯ್ತು. ಹೈಯರ್ ಲೋನು ಇದೆ, ಹೈಯರ್ ಐನು ಇದೆ. ಯಾವ್ದನ್ನ ಬ್ರೇಕ್ ಮಾಡಿದೆ ಮಾರ್ಕೆಟು? ಫಸ್ಟ್ ಇದನ್ನ ಬ್ರೇಕ್ ಮಾಡಿದ್ಯಾ ಅಥವಾ ಇದನ್ನ ಬ್ರೇಕ್ ಮಾಡಿದ್ಯಾ? ಫಸ್ಟ್ ಬ್ರೇಕ್ ಮಾಡಿರೋದೇ ಇದನ್ನೇ ಅಲ್ವಾ? ಸೊ ಇದನ್ನ ಬ್ರೇಕ್ ಮಾಡಿದೆ ಮಾರ್ಕೆಟ್. ಎಲ್ಲಿ ಬ್ರೇಕ್ ಮಾಡಿರೋದು? ವಿಕ್ ಆಗಂಗಿಲ್ಲ, ಯಾವತ್ತು ಬಾಡಿ ಕ್ಲೋಸ್ ಆಗಬೇಕು. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ವಿಕ್ ಆಗಿಲ್ಲ, ಇಲ್ಲಿ ಬಾಡಿ ಕ್ಲೋಸ್ ಆಗಿದೆ. ಸೊ ಕ್ಲೋಸ್ ಆಗಿರೋದು ಇದಕ್ಕೆ ನಾವು ಏನಂತ ಕೊಡ್ತೀವಿ? ಬಿ ಎಸ್ ಅಂತ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡಿರೋದಲ್ಲಿ ಈ ಹೈ ಅಲ್ವಾ? ಸೊ ಇದು ಹೈಯರ್ ಐ. ಈ ಬಿ ಯು ಎಸ್ ಗೆ ಹೈಯರ್ ಲೋ ನೋಡೋದ್ರೆ ಲೋಯೆಸ್ಟ್ ಪಾಯಿಂಟ್ ಯಾವುದು? ಈ ಬಿ ಯು ಎಸ್ ಗೆ ಇದೆ ಅಲ್ವಾ? ಸೊ ಇದು ಇದಕ್ಕಿಂತ ಕೆಳಗಡೆ ಬರಂಗಿಲ್ಲ. ಓಕೆ, ಸೊ ಹೈಯರ್ ಐನೂ ಸಿಕ್ಕಿದೆ, ಹೈಯರ್ ಲೋನು ಸಿಕ್ಕಿದೆ. ನೆಕ್ಸ್ಟ್ ಮಾರ್ಕೆಟು ಯಾವ್ದನ್ನ ಬ್ರೇಕ್ ಮಾಡಿದೆ? ಇದನ್ನ ಬ್ರೇಕ್ ಮಾಡಿದ್ಯಾ? ಇದನ್ನ ಬ್ರೇಕ್ ಮಾಡಿದ್ಯಾ? ನಮಗೆ ಇದನ್ನ ಬ್ರೇಕ್ ಮಾಡಿದೆ. ಸೊ ಇವಾಗ ಏನಾಯ್ತು? ಮಾರ್ಕೆಟು ಡೌನ್ ಟ್ರೆಂಡಿಗೆ ಶಿಫ್ಟ್ ಆಯಿತು, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು ಅಲ್ವಾ? ನೆಕ್ಸ್ಟ್ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಲ್ಲಿ ಬ್ರೇಕ್ ಮಾಡಿರೋ ಏರಿಯಾ ಯಾವುದು? ಇದಲ್ವಾ ಬ್ರೇಕ್ ಮಾಡಿರೋ ಏರಿಯಾ? ಇಲ್ಲಿ ಬ್ರೇಕ್ ಆಗಿದೆ. ಸೊ ಲೋವರ್ ಲೋನು ಸಿಕ್ಕಿದೆ, ಹಾಗೆ ಲೋವರ್ ಹೈನು ಸಿಕ್ಕಿದೆ. ಇಷ್ಟೊತ್ತು ಇದು ಹೈಯರ್ ಹೈ ಆಗಿತ್ತು, ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಬಂದಿರೋದ್ರಿಂದ ಇದು ಲೋವರ್ ಹೈ ಆಗೋದು. ಓಕೆ, ಇಲ್ಲಾಂದ್ರೆ ಸಿಂಪಲ್ ಆಗಿ ಒಂದು ಹೈ ಒಂದು ಲೋ ಅಂತ ಅನ್ಕೊಳ್ಳಿ. ಸೊ ಮಾರ್ಕೆಟ್ ಯಾವ್ದನ್ನ ಬ್ರೇಕ್ ಮಾಡಿದೆ? ಕೆಳಗಡೆ ಬ್ರೇಕ್ ಮಾಡಿದ್ಯಾ, ಮೇಲ್ಗಡೆ ಬ್ರೇಕ್ ಮಾಡಿದ್ಯಾ? ನೋಡಿ ಹಿಂಗೆ ಸ್ಕೇಲ್ ಇಟ್ಟು ನೋಡಿದಾಗ ನೋಡಿ, ಇಲ್ಲಿ ಬ್ರೇಕ್ ಆಗಿಲ್ಲ. ಇಲ್ಲಿ ಬ್ರೇಕ್ ಆಗಿದೆಯಾ? ಇಲ್ಲೂ ಬ್ರೇಕ್ ಆಗಿಲ್ಲ. ಮಾರ್ಕೆಟ್ ಬ್ರೇಕ್ ಆಗಿರೋದೆಲ್ಲ ಹೇಳಿ? ಇಲ್ಲಿ ಬ್ರೇಕ್ ಆಗಿದೆ. ಸೊ ನಮಗೆ ನೆಕ್ಸ್ಟ್ ಬಿ ಯು ಎಸ್ ಸಿಕ್ಕಿರೋದು ಇಲ್ಲಿಗೆ, ಇಷ್ಟು ದೂರನೂ ತಗೋಬೇಕು. ಓಕೆ, ಬಿ ಯು ಎಸ್ ಏನು ಚಿಕ್ಕದೇ ಆಗಲ್ಲ. ಇಷ್ಟು ಇದೆಲ್ಲ ಇಂಟರ್ನಲ್ ಸ್ಟ್ರಕ್ಚರ್, ಒಳಗಡೆ ಇರೋದೆಲ್ಲ ಇಂಟರ್ನಲ್ ಸ್ಟ್ರಕ್ಚರ್. ಈ ಬಿ ಯು ಎಸ್ ಗೆ ಆಲ್ರೆಡಿ ಲೋಯೆಸ್ಟ್ ಪಾಯಿಂಟ್ ಯಾವುದು? ಇದೆ ಅಲ್ವಾ? ಇದು ಬಿ ಯು ಎಸ್ ಆಗಲ್ಲ. ಒಂದ್ಸಲ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು, ಇದ್ರ ಕೆಳಗಡೆ ಬಂದಿರೋ ಬಿ ಯು ಎಸ್ ಆಗಿದೆ. ಇವಾಗ ಮತ್ತೆ ರಿವರ್ಸ್ ಆಯ್ತು ಅಂದಾಗ ಇದು ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು, ಅಂದ್ರೆ ಅದ್ರ ಕ್ಯಾರೆಕ್ಟರ್ ಚೇಂಜ್ ಆಯ್ತು. ಓಕೆ, ಇವಾಗ ಇಷ್ಟರಲ್ಲೇ ನೋಡೋಣ ಬಿ ಯು ಎಸ್ ಮಾರ್ಕ್ ಮಾಡ್ದೋ, ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾರ್ಕ್ ಮಾಡ್ದೋ, ಹಾಗೆ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ನ ನೋಡ್ಬೇಕು. ಇವಾಗ ನೋಡಿ ಮಾರ್ಕೆಟು ಇಲ್ಲೊಂದು ಬಿ ಯು ಎಸ್ ಮಾಡಿತು. ಸೊ ಇಲ್ಲಿ ನಮಗೆ ಆರ್ಡರ್ ಬ್ಲಾಕ್ ಇರೋದು ಅಥವಾ ಸಪೋರ್ಟ್ ಇರೋದು ಫುಲ್ ಬ್ಯಾಕಲ್ಲಿ ವೆಯ್ಟ್ ಮಾಡೋಕ್ಕೆ ಇಲ್ಲೊಂದಿದೆ ಅಲ್ವಾ? ಇಲ್ಲಿಗೆ ಬಂತ ಮಾರ್ಕೆಟು? ಇಲ್ಲ, ಬರಲಿಲ್ಲ. ಅದು ಬಿಟ್ಟರೆ ನಮಗೆ ಆರ್ಡರ್ ಬ್ಲಾಕ್ ಆಗಿ ಇಲ್ಲಿದೆ. ಓಕೆ, ಇಲ್ಲಿಗೆ ಮಾರ್ಕೆಟ್ ಬಂತ? ಎಸ್, ಬಂದಿದೆ. ಬಂದಾಗಿ ಏನಾಯಿತು? ಲಿಕ್ವಿಡಿಟಿ ಸ್ವೀಪ್ ಆಗಿದೆಯಾ ಅಲ್ವಾ?
ಹಾಗೆ ಇಲ್ಲಿದ್ದ ಲಿಕ್ವಿಡಿಟಿ ಎಲ್ಲ ಇಲ್ಲಿ ಕಲೆಕ್ಟ್ ಆಯ್ತಾ, ಇಲ್ಲಿದ್ದ ಲಿಕ್ವಿಡಿಟಿ ಎಲ್ಲ ಇಲ್ಲಿ ಕಲೆಕ್ಟ್ ಆಯ್ತಾ, ಲಿಕ್ವಿಡಿಟಿ ಸ್ವೀಪ್ ಆಗಿದೆ. ಸೊ ಇಲ್ಲಿ ಕನ್ಫರ್ಮೇಷನ್ ಕ್ಯಾಂಡಲ್ ನೋಡಿದ್ರೆ ಏನಾಗಿದೆ, ಹರಾಮಿ ಆಗಿದೆಯಾ, ಹರಾಮಿ ಆದಂಗೆ ಲಾಂಗ್ ಪೊಸಿಷನು, ಹಾಗೆ SL ಈ ರೆಸಿಸ್ಟೆನ್ಸ್ ಅಲ್ಲ ಸಪೋರ್ಟ್ ಕೆಳಗಡೆ, ಹಾಗೆ 1:2 ರಿಸ್ಕ್ ರಿವಾರ್ಡ್. ಏನಾಯಿತು, ಟಾರ್ಗೆಟ್ ಅಚೀವ್ ಆಗಿದೆಯಾ. ಓಕೆ, ನಮಗೆ ಇಲ್ಲೊಂದು ಟಾರ್ಗೆಟ್ ಸಿಕ್ತು. ನೆಕ್ಸ್ಟ್ ನೋಡೋದಾದರೆ ಇದನ್ನು ಸೈಡಿಗೆ ಇಡೋಣ. ಒಂದು ಟ್ರೇಡು ನೀವು ಎಂಟ್ರಿ ಮಾಡಬೇಕು. ಯಾವ ಡೇಟಲ್ಲಿ ಸಿಕ್ತು, ಈ ಡೇಟ್ ನೋಡೋದಾದರೆ 7 ಏಪ್ರಿಲ್ 26 7:30ಗೆ ಈ ಟ್ರೇಡ್ ಸಿಕ್ಕಿದೆ. ಸೊ ನೀವೇನು ಮಾಡಬೇಕು, ಡೇಟ್ ಮೆನ್ಷನ್ ಮಾಡಿ ಫಸ್ಟು. ಸೊ ಡೇಟು 7 ಏಪ್ರಿಲ್ 26, ಟೈಮ್ ಬೇಕಾದ್ರೂ ಹಾಕೊಳ್ಳಿ. ನೆಕ್ಸ್ಟ್ ಕಾಲಮಲ್ಲಿ ಟೈಮು, ಸೊ 7:30 AM. ನೆಕ್ಸ್ಟ್ ಪೇರ್ ಯಾವುದು, USD. ಟೈಮಿಂಗ್ ನೋಡೋದಾದ್ರೆ 15 ಮಿನಿಟ್ಸು. ನಮ್ಮ ಎಂಟ್ರಿ ಕ್ರೈಟೀರಿಯಾ ಇದಕ್ಕೆ ಈ ಸ್ಟ್ರಾಟಜಿ ಒಂದು ನೇಮ್ ಬೇಕಾದ್ರೆ ಇಟ್ಬಿಡಿ. ಓಕೆ, ಅಡ್ವಾನ್ಸ್ SMCನೋ ಅಥವಾ ಫಾರೆಕ್ಸ್ ಟ್ರೇಡರ್ ಸ್ಟ್ರಾಟಜಿ ಅಂತನೋ ಏನೋ ಒಂದು ನಿಮಗೆ ಏನು ಇಷ್ಟ ಆಯ್ತದೆ ಅದನ್ನ ಹೆಸರು ಕೊಟ್ಕೊಳ್ಳಿ. ಓಕೆ, ಇಷ್ಟಲ್ಲ. ಇವಾಗ ನಾವೇನು ಮಾಡ್ದೋ, ಒಂದು BOS ಫೈಂಡ್ ಔಟ್ ಮಾಡ್ದೋ, ಹಾಗೆ ಒಂದು ಸಪೋರ್ಟ್ನ ಫೈಂಡ್ ಔಟ್ ಮಾಡ್ದೋ, ಹಾಗೆ ಕ್ಯಾಂಡಲ್ ಕನ್ಫರ್ಮೇಷನ್ ಜೊತೆಗೆ ಲಿಕ್ವಿಡಿಟಿ ಸ್ವೀಪ್ನ ಫೈಂಡ್ ಔಟ್ ಮಾಡ್ದೋ. ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿದೆ, ಕ್ಯಾಂಡಲ್ ಕನ್ಫರ್ಮೇಷನ್ ಸಿಕ್ಕಿದೆ, ಹಾಗೆ RR 1:2ನ ಇಲ್ಲಿಟ್ಟು. ಸೊ ಏನಾಯಿತು, ಅದು ನಮಗೆ TP ಅನ್ನೋದು ಕೊಡ್ತು. ನೆಕ್ಸ್ಟು ಮಾರ್ಕೆಟ್ ನೋಡಿ, ಇಲ್ಲಿ BOS ಆಗಿದೆ ಅಲ್ವಾ. ನೆಕ್ಸ್ಟ್ ಸ್ಟ್ರಕ್ಚರಲ್ಲೇ ನಾವು ನೋಡ್ತೀವಿ, ಇಲ್ಲಿ BOS ಆಗಿದೆ. BOSದು ಲೋಯೆಸ್ಟ್ ಪಾಯಿಂಟ್ ಯಾವುದು, ಇದನ್ನು ರಿಮೂವ್ ಮಾಡ್ಕೋತೀನಿ. ಓಕೆ, ಲೋಯೆಸ್ಟ್ ಪಾಯಿಂಟ್ ಯಾವುದು ಇದೆ ಅಲ್ವಾ. ಸೊ ಇದು ಒಂದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ ನೋಡಿ. ನೆಕ್ಸ್ಟು ನಮಗೆ ಸಪೋರ್ಟ್ ಇರೋದು ಯಾವುದು, ಇಲ್ಲಿ ಈ ಗ್ಯಾಪ್ ಇದೆ. ಈ ಗ್ಯಾಪ್ನೇ ನಾವು ಕರೆಯೋದು FEG ಅಂತ. ಅದು ತಲೆ ಕೆಡಿಸ್ಕೋಬೇಡಿ, ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ನಾವು ಒಂದು ಆರ್ಡರ್ ಬ್ಲಾಕ್ ಅಥವಾ ಸಪೋರ್ಟ್ ಝೋನ್ ಅಂತ ಕರಿತೀವಿ. ಮಾರ್ಕೆಟ್ ಏನಾಯಿತು, ಇಲ್ಲಿ ಬಂದು ಟ್ಯಾಪ್ ಆಗಿದ ತಕ್ಷಣ ಇಲ್ಲಿ ಯಾವ ಕ್ಯಾಂಡಲ್ ಆಗಿದೆ, ಒಂದು ಹ್ಯಾಮರ್ ಆಗಿದೆ, ಹಾಗೆ ಹರಾಮಿನೂ ಆಗಿದೆ ಅಲ್ವಾ. ಹರಾಮಿ ಕ್ಯಾಂಡಲ್ ಆದಂಗೆ ಕ್ಯಾಂಡಲ್ ಕನ್ಫರ್ಮೇಷನ್ ಸಿಕ್ತು. ಸೊ ಲಾಂಗ್ ಪೊಸಿಷನು, ಕ್ಯಾಂಡಲ್ ಮೇಲೆ ಎಂಟ್ರಿ, ಝೋನ್ ಕೆಳಗಡೆ ಬೇಕಾದ್ರೆ SL ಇಡ್ಬೋದು, ಇಲ್ಲ ಈ ಕ್ಯಾಂಡಲ್ ಕೆಳಗಡೆನೇ ಇಡ್ಬೋದು. ನಾವು ಝೋನ್ ಕೆಳಗಡೆ SL ಇಡೋಣ. ಓಕೆ, ನಮ್ಮ ರೂಲ್ಸ್ ಪ್ರಕಾರ ನಾವು ಸಪೋರ್ಟ್ ಝೋನ್ ಕೆಳಗಡೆ SL ಹಿಡಿತೀವಿ. ಓಕೆ, ಒಂದೇ ರೂಲ್ಸಿಗೆ ಸ್ಟಿಕ್ ಆನ್ ಆಗಬೇಕು. ನೆಕ್ಸ್ಟು 1:2 ಟಾರ್ಗೆಟ್ ಏನಾಗಿದೆ, ನಮಗೆ ಟಾರ್ಗೆಟ್ ಸಿಕ್ಕಿದೆಯಾ, ಕಾಣಿಸ್ತಿರ್ಬೋದು, ಟಾರ್ಗೆಟ್ ಸಿಕ್ಕಿದೆ. ಸೊ 2 ಟ್ರೇಡು TP ಸಿಕ್ತು. ನೆಕ್ಸ್ಟು ಅದೇ ಥರ ನೆಕ್ಸ್ಟ್ BOS ಇಲ್ಲಾಗಿದೆ. ಇಲ್ಲಿ ನಿಮಗೆ ನೋಡೋದಾರೆ ಇದನ್ನ ರಿಮೂವ್ ಮಾಡ್ಕೋತೀನಿ. ಓಕೆ, ನೆಕ್ಸ್ಟ್ ನಿಮಗೆ ಸಪೋರ್ಟ್ ಝೋನ್ ಇರೋದು ಇಲ್ಲ ಅಲ್ವಾ, ಇಲ್ಲಿಗೆ ಮಾರ್ಕೆಟ್ ಬಂದಿಲ್ಲ. ನೆಕ್ಸ್ಟ್ ಸಪೋರ್ಟ್ ಝೋನ್ ಇರೋದು ಇಲ್ಲಿ ಗ್ಯಾಪ್ ಇದೆ. ಸೊ ಇದು ನೆಕ್ಸ್ಟ್ ಸಪೋರ್ಟ್ ಝೋನ್. ಓಕೆ, ಇದನ್ನು ನಾವು ಆರ್ಡರ್ ಬ್ಲಾಕ್ ಅಂತ ಕರಿತೀವಿ. ಓಕೆ, ಮಾರ್ಕೆಟ್ ಏನಾಯಿತು, ಇಲ್ಲಿ ಬಂದು ಟ್ಯಾಪ್ ಆದ, ಹಾಗೆ ಇಲ್ಲಿ ಬಂದು ಟ್ಯಾಪ್ ಆದ. ಇಲ್ಲಿ ಟ್ಯಾಪ್ ಆದಂಗೆ ಏನಾಗಿದೆ, ಹ್ಯಾಮರ್ ಆಗಿದೆ. ಓಕೆ, ಹ್ಯಾಮರ್ ಜೊತೆಗೆ ಏನಾಗಿದೆ, ಎಂಗಲ್ಫಿಂಗ್ ಕ್ಯಾಂಡಲ್ ಆಗಿದೆ. ಇನ್ನೊಂದು ಕ್ಯಾಂಡಲ್ ಇದನ್ನ ನುಂಗ್ಕೊಳ್ಳೋಂಗಿದೆ. ಸೊ ಇಲ್ಲಿ ಬಂದಾಗ್ಲೂ ನೀವೊಂದು ಲಾಂಗ್ ಪೊಸಿಷನ್ ಇಲ್ಲಿಗೆ ಹಾಕ್ತೀರಾ, ಹಾಗೆ SLನ ಝೋನ್ಗಿಂತ ಕೆಳಗಡೆ ಇಡ್ತೀರಾ, ಕಾಣಿಸ್ತಿರ್ಬೋದು. ಹಾಗೆ ಟಾರ್ಗೆಟು 1:2. ಏನಾಯಿತು, ಟಾರ್ಗೆಟ್ ಆಗಿದೆಯಾ. ಸೊ ಎಷ್ಟು ಟ್ರೇಡ್ ಸಿಕ್ತಂಗಾಯಿತು, 3 ಟ್ರೇಡ್ ಸಿಕ್ತಂಗಾಯಿತು. 3 ಟ್ರೇಡು ಏನಾಯಿತು, TP ಹೊಡೀತು. ಸೊ ನಿಮ್ಮ ರಿಸ್ಕ್ ರಿವಾರ್ಡ್ ಇವಾಗ 3 TP ಹೊಡೆದ್ರೆ ನಿಮ್ಮ ವಿನ್ನಿಂಗ್ ರೇಷಿಯೋ ಎಷ್ಟಾಯಿತು, 100ಗೆ 100 ಆಯಿತು. ಯಾಕಂದರೆ 3 TP ಹೊಡೆದಿದೆ, ಅಂದರೆ 100ಗೆ 100 ಆಯಿತು. ನೆಕ್ಸ್ಟು ಲೋಯೆಸ್ಟ್ ಪಾಯಿಂಟ್, ನೆಕ್ಸ್ಟ್ ಸಪೋರ್ಟ್ ಇರೋದು ಇದನ್ನ ಕ್ಯಾನ್ಸಲ್ ಮಾಡ್ಕೋತೀನಿ. ನೆಕ್ಸ್ಟ್ ಸಪೋರ್ಟ್ ಇರೋದು ಇಲ್ಲಿ ಇಲ್ಲ ಅಲ್ವಾ. ಸೊ ಮಾರ್ಕೆಟ್ ಅಲ್ಲಿಗೆ ಬಂದಿದೆಯಾ, ಟ್ಯಾಪ್ ಆಗಲಿಲ್ಲ, ಮಿಸ್ ಆದ. ಸೊ ಏನು ಮಾಡೋಂಗಿಲ್ಲ, ಮಾರ್ಕೆಟ್ ಹೋಯ್ತು ಅಷ್ಟೇ. ನೆಕ್ಸ್ಟು BOS ಆಗಿರೋದು ಇಲ್ಲಿ ಅಲ್ವಾ, ಈ BOS ಆಗಿದೆ. ಸೊ ಲೋಯೆಸ್ಟ್ ಪಾಯಿಂಟ್ ಇರೋದು ಇಲ್ಲಿ ಇಲ್ಲ ಅಲ್ವಾ, ಇದೆ ಅಲ್ವಾ ಸಪೋರ್ಟ್ ಝೋನು. ಮಾರ್ಕೆಟ್ ಏನು ಮಾಡ್ತು, ಇಲ್ಲಿ ಬಂದಂಗೆ ಟ್ಯಾಪ್ ಆಗಿದೆಯಾ. ಟ್ಯಾಪ್ ಆಗಿದ ತಕ್ಷಣ ಯಾವ ಕ್ಯಾಂಡಲ್ ಆಗಿರೋದು, ಇದು ಹರಾಮಿ ಕ್ಯಾಂಡಲ್ ಮೇಲೆ ಎಂಟ್ರಿ, ಝೋನ್ಗಿಂತ ಕೆಳಗಡೆ SL 1:2 ಟಾರ್ಗೆಟ್. ಓಕೆ, 1:2 ಟಾರ್ಗೆಟ್. ಮಾರ್ಕೆಟ್ ಏನಾಯಿತು, 1:2 ಹೋಗಲಿಲ್ಲ, ಜಸ್ಟು 1:1.84 ಆದಂಗೆ ಅಲ್ಲಿಂದ ರಿಜೆಕ್ಷನ್ ಬಂತು. ಸೊ ನೀವು TP ಹತ್ರ ಹೋದಾಗ ಬೇಕಾದ್ರೆ ಇಲ್ಲಿ ಬ್ರೇಕ್ ಇವನ್ ತಂದಿಟ್ಟಿದ್ರೆ ನಿಮಗೆ ಇದನ್ನ ಬ್ರೇಕ್ ಇವನ್ ತಂದಿಟ್ಟಿದ್ರೆ, ಮಾರ್ಕೆಟ್ ಇನ್ನೇನು TP ಹೊಡಕ್ಕೆ ಸ್ವಲ್ಪ ಇದ್ದಂಗೆ ನೀವೇನಾದ್ರು ಬ್ರೇಕ್ ಇವನ್ ತಂದಿಟ್ಟಿದ್ರೆ ನಿಮಗೆ ಅದು ಬ್ರೇಕ್ ಇವನ್ ಆಗೋದು. ಸೊ ಇಲ್ಲಿ ಬ್ರೇಕ್ ಇವನ್ ತಂದಿಲ್ಲ ಅಂತಾನೆ ಅನ್ಕೊಳ್ಳಿ, 1:2 ಟಾರ್ಗೆಟ್ ಇಟ್ಟಿದೆ. ಸೊ ಮಾರ್ಕೆಟ್ ಏನಾಯಿತು, ಅದು ಬಂದು ಇಲ್ಲಿ SL ಇಟ್ಟಾಯಿತು. ಸೊ 4 ಟ್ರೇಡಲ್ಲಿ ಒಂದು SL ಆಯಿತು ಅಲ್ವಾ. ನೆಕ್ಸ್ಟು ಇಲ್ಲಿ BOS ಆಗಿದೆ. ಸೊ ಸಪೋರ್ಟ್ ಝೋನ್ ನೋಡೋದಾದರೆ
ನಮಗೆ ಈ ಪ್ಲೇಸಲ್ಲಿ ಇದೇ ಸಪೋರ್ಟ್ ಆಗುತ್ತೆ. ಬಟ್ ಸಪೋರ್ಟ್ ಅಲ್ಲ, ನಾವು ಮೇಯ್ನಾಗಿ ನಾವು ಕಾನ್ಸಂಟ್ರೇಟ್ ಮಾಡೋದು ನನ್ನ ಸ್ಟ್ರಾಟಜಿಲಿ ಆರ್ಡರ್ ಬ್ಲಾಕ್ ಆಗಿರುತ್ತೆ. ಓಕೆ, ಮೇಯ್ನಾಗಿ ಆರ್ಡರ್ ಬ್ಲಾಕ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಫೈಂಡ್ ಔಟ್ ಮಾಡಿದ್ದೀರಾ. ನೀವು ಜಸ್ಟ್ ಸಪೋರ್ಟ್ ಅಂತ ತಗೊಳ್ಳಿ. ಸೊ ಮಾರ್ಕೆಟ್ ಏನು ಮಾಡ್ತು, ಇಲ್ಲಿ ಬಂದಾಗೆ ಇಲ್ಲಿ ಟ್ಯಾಪ್ ಆಯಿತು, ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಆಗ್ತಿದೆ. ಸೊ ಇಲ್ಲಿ ನಾವು ಟ್ರೇಡ್ನ ತಗೊಳ್ಳಲ್ಲ, ಬಿಕಾಸ್ ನಮಗೆ ಕನ್ಫರ್ಮೇಷನ್ ಕರೆಕ್ಟ್ ಆಗಿಲ್ಲ. ಆಯಿತಾ? ಸೊ ಇಲ್ಲಿ ನಮಗೆ ಟ್ರೇಡ್ ಸಿಕ್ಕಿಲ್ಲ. ನೆಕ್ಸ್ಟು ಇಲ್ಲಿಗೆ ಬಂದಾಗೆ ಇಲ್ಲೇನಾಯಿತು, ಮಾರ್ಕೆಟು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ. ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಾಗೆ ರಿವರ್ಸ್ ನೋಡ್ತೀರಾ. ಇಷ್ಟೊತ್ತು ಸಪೋರ್ಟ್ ನೋಡ್ತೀರಾ, ಇವಾಗ ರಿವರ್ಸ್ ನೋಡ್ತೀರಾ, ಬಿಕಾಸ್ ಡೌನ್ ಟ್ರೆಂಡ್ ಹೋಗಿದೆ ಅಂತ. ಸೊ ನೆಕ್ಸ್ಟ್ ಸಪೋರ್ಟ್ ಇರೋದು ಎಲ್ಲಿ, ಅಲ್ಲ ರೆಸಿಸ್ಟೆನ್ಸ್ ಇರೋದು ಇಲ್ಲಲ್ವಾ. ಸೊ ಮಾರ್ಕೆಟಲ್ಲಿ ಬಂದಿದೆಯಾ, ಬಂತು, ಲಿಕ್ವಿಡಿಟಿ ಸ್ವೀಪ್ ಮಾಡ್ತು. ಸೊ ಇಲ್ಲಿ ಯಾವ ಕ್ಯಾಂಡಲ್ ಆಗಿದೆ, ಹ್ಯಾಮರು ಆಗಿದೆ, ಜೊತೆಗೆ ಆರಾಮಿನೂ ಆಗಿದೆ. ಸೊ ಇಲ್ಲಿಗೆ ಶಾರ್ಟ್ ಪೊಸಿಷನ್ ಹಾಕ್ತೀರಾ, ಝೋನ್ಗಿಂತ ಕೆಳಗಡೆ SL 1:2 ಟಾರ್ಗೆಟ್. ಏನಾಯಿತು, ಟಾರ್ಗೆಟನ್ನು ಸಿಕ್ತು. ಸೊ ನಿಮಗೆ ಎಷ್ಟು ಟ್ರೇಡ್ ಆಯಿತು, 5 ಟ್ರೇಡಲ್ಲಿ 4 ಟ್ರೇಡ್ TP ಹೊಡೀತು, 1 ಟ್ರೇಡು SL ಹೊಡೀತು. ಈ ಥರ ನೀವು ಬ್ಯಾಕ್ ಟೆಸ್ಟ್ನ ಮಾಡಬೇಕಾಗುತ್ತೆ. ಓಕೆ, ಇದು ನಾನು ಫ್ರೇಮ್ ಮಾಡಿರೋ ಕ್ರೈಟೀರಿಯಾ. ಜೊತೆಗೆ ಅದು ವರ್ಕ್ ಆಗ್ತಿದೆಯಾ, ವರ್ಕ್ ಆಗ್ತಿದೆ. 5 ಟ್ರೇಡಲ್ಲಿ 4 ಟ್ರೇಡ್ TP ಸಿಕ್ಕಿದೆ ಅಂದರೆ ಇದು ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಇದೆ. ಹೋಗ್ತಾ 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 ಇದು ಒಳ್ಳೊಳ್ಳೆ TPಸ್ಗಳು ಕೊಡ್ತಾ ಹೋಗುತ್ತೆ. ಓಕೆ, ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ಇದು ಫುಲ್ ಮಾರ್ಕ್ ಮಾಡ್ತೀರಾ ಅಂತಂದ್ರೆ ನಿಮಗೆ ರಿಸಲ್ಟ್ ನೆಕ್ಸ್ಟ್ ಲೆವೆಲಲ್ಲಿ ಹೋಯ್ತಾನೇ ಇರ್ತದೆ. ಸೊ ಇದು ಹೇಗೆ ಹೆಂಗೆ ಇನ್ ಡೀಟೇಲ್ ಆಗಿ ನನ್ನ ಸ್ಟ್ರಾಟಜಿ ಕೊಡ್ಬೇಕಾದ್ರೆ ನಿಮಗೆ ಕಂಪ್ಲೀಟ್ ಗೈಡ್, ಮಾರ್ಕ್ ಮಾಡೋದು ಹೆಂಗೆ, ಯಾವ ಥರ ಮಾರ್ಕ್ ಮಾಡ್ಕೋಬೇಕು, ಅದರಲ್ಲಿ ಏನೇನು ಫೈಂಡ್ ಔಟ್ ಮಾಡಬೇಕು, ಅದಕ್ಕೆಲ್ಲ ನಿಮಗೆ ಇನ್ನೂ ಕಾನ್ಸೆಪ್ಟ್ ಗೊತ್ತಾಗಬೇಕು. ಆರ್ಡರ್ ಬ್ಲಾಕ್ ಅಂದ್ರೆ ಏನು ಗೊತ್ತಾಗಬೇಕು, FEG ಅಂದ್ರೆ ಏನು ಅಂತ ಗೊತ್ತಾಗಬೇಕು, ಇಂಟರ್ನಲ್ ಸ್ಟ್ರಕ್ಚರ್ ಅಂದ್ರೆ ಏನು, ಹಾಗೆ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಅಂದ್ರೆ ಏನು, ಅದರಲ್ಲೇ ಎಕ್ಸ್ಟರ್ನಲ್ OB ಅಂದ್ರೆ ಏನು, ಇಂಟರ್ನಲ್ OB ಅಂದ್ರೆ ಏನು, ಹಾಗೆ IFEG ಅಂದ್ರೆ ಏನು, ಇದೆಲ್ಲ ನಿಮಗೆ ಅರ್ಥ ಆಗಬೇಕಾಗುತ್ತೆ. ಅದೆಲ್ಲ ಅಡ್ವಾನ್ಸ್ ಕಾನ್ಸೆಪ್ಟ್ಸು. ಸೊ ಅದು ಈ 100 ಡೇ ಸೀರೀಸ್ ಮುಗಿದ್ಮೇಲೆ ನಾನು ಆ ಕಾನ್ಸೆಪ್ಟ್ಸ್ ಕೊಡ್ತೀನಿ. ಅದಾದಮೇಲೆ ಸ್ಟ್ರಾಟಜಿ ಕೊಟ್ಟಾಗ ನಿಮಗೆ ಇದು ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ಗಂಟ ನೀವು ಏನೇನು ಮಾಡಿರೋ ಅದೆಲ್ಲ ಜಸ್ಟ್ ಪ್ರಾಕ್ಟೀಸ್ ಅಷ್ಟೇ, ಇನ್ನು ಸ್ಟ್ರಾಟಜಿ ಏನು ನಿಮಗೆ ಕೊಟ್ಟಿಲ್ಲ. ಸೊ ಸ್ಟ್ರಾಟಜಿ ಕೊಟ್ಬೇಕಾದ್ರೆ ಇದು ಹೆಂಗೆ ಏನು ಅಂತೆಲ್ಲ ನಿಮಗೆ ಅರ್ಥ ಆಗುತ್ತೆ. ತಲೆ ಕೆಡ್ಸ್ಕೋಬೇಡಿ. ಪ್ರೋಸೆಸ್ ನೋಡಿದ್ರಲ್ಲ ಯಾವ ಥರ ಮಾಡಬೇಕು ಅಂತ. ನೆಕ್ಸ್ಟು ವಾಟ್ ಟು ಟ್ರ್ಯಾಕ್. ನೀವು ಏನನ್ನ ಟ್ರ್ಯಾಕ್ ಮಾಡಬೇಕು, ಟ್ರ್ಯಾಕ್ ದಿಸ್. ಫಸ್ಟ್ ನಾವು ಟ್ರ್ಯಾಕ್ ಮಾಡಬೇಕಾಗಿರೋದು ಏನು ಗೊತ್ತಾ, ವಿನ್ ರೇಟ್ ಎಷ್ಟಿದೆ ಅಂತ ಟ್ರ್ಯಾಕ್ ಮಾಡಬೇಕು. ಯಾಕೆ ಅಂತಂದ್ರೆ ಸ್ಟ್ರಾಟಜಿ ಅಕ್ಯುರೇಸಿನ ಚೆಕ್ ಮಾಡೋಕ್ಕೋಸ್ಕರ. ಓಕೆ, ಸೊ ನೀವೊಂದು 100 ಟ್ರೇಡ್ಸ್ನ ಇದೇ ಥರ ಫಾಲೋ ಮಾಡಬೇಕು. ಸೊ ಅಲ್ಲಿ ನಿಮಗೆ ಅಕ್ಯುರೇಸಿ ಏನು ಅಂತ ಗೊತ್ತಾಗುತ್ತೆ. ಹಾಗೆ ರಿಸ್ಕ್ ರಿವಾರ್ಡ್ ರೇಷಿಯೋ ಯಾವತ್ತು ಸೇಮ್ ಇಟ್ಕೋಬೇಕು. ಯಾಕಂತಂದ್ರೆ ಪ್ರಾಫಿಟ್ ಪೊಟೆನ್ಷಿಯಲ್ ಎಷ್ಟು ಪ್ರಾಫಿಟ್ಸ್ ಆಗುತ್ತೆ ಅಂತ ಅನ್ನೋದು ಗೊತ್ತಾಗೋಕ್ಕೋಸ್ಕರ. ಹಾಗೆ ಲಾಸ್ ಸ್ಟ್ರೀಕ್ ಮೀನ್ಸ್ ಎಷ್ಟು ಲೂಸಿಂಗ್, ಕಂಟಿನ್ಯೂಸ್ ಎಷ್ಟು SL ಆಗುತ್ತೆ. ಇವಾಗ ನಿಮಗೆ ತೋರಿಸ್ತೆ, ನಾವು 3 TP ಆಯಿತು, ಜೊತೆಗೆ 4ನೇ ಟ್ರೇಡ್ ಬಂದಾಗ SL ಆಯಿತು, 5ನೇ ಟ್ರೇಡ್ ಮತ್ತೆ TP ಆಯಿತು. ಸೊ 6ನೇ ಟ್ರೇಡು SL ಆಗ್ಬೋದು, 7ನೇ ಟ್ರೇಡ್ SL ಆಗ್ಬೋದು, 8ನೇ ಟ್ರೇಡ್ SL ಆಗ್ಬೋದು, 10ನೇ ಟ್ರೇಡು SL. ಸೊ ಕಂಟಿನ್ಯೂಸ್ ಒಂದು 5 SL ಬಂತು ಅಂದ್ಕೊಳ್ಳಿ. ಸೊ 100 ಟ್ರೇಡ್ಸಲ್ಲಿ ಕಂಟಿನ್ಯೂಸ್ SL ಬಂದಿರೋದು ಒಂದೇ ಸಲ ಅಂತಂದರೆ ಲೂಸಿಂಗ್ ಸ್ಟ್ರೀಕ್ ಅನ್ನೋದು 5 ಆಗಿರುತ್ತೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದರೆ ರಿಸ್ಕ್ ಅಂಡರ್ಸ್ಟ್ಯಾಂಡಿಂಗ್. ಯಾಕಂತಂದರೆ ನಾವು ಇವಾಗ ಒಂದು ಕ್ಯಾಪಿಟಲ್ ಡೆಪ್ಲಾಯ್ ಮಾಡ್ತಾ ಇದೀವಿ ಅಂತಂದರೆ ಮಾರ್ಕೆಟಿಗೆ ನಮಗೆ ಮ್ಯಾಕ್ಸಿಮಮ್ ಹೋದರೆ ಎಷ್ಟು ಹೋಗ್ಬೋದು ಅಂತ ಗೊತ್ತಿರಬೇಕು ಅಲ್ವಾ. ಅದು ಗೊತ್ತಿದಾಗಲೇ ಇಲ್ಲಿ ಪ್ರಾಫಿಟ್ಸ್ ಮಾಡೋಕ್ಕಾಗೋದು. ಬೆಸ್ಟ್ ಟೈಮ್ ಫ್ರೇಮ್, ಯಾವ ಟೈಮ್ ಫ್ರೇಮಲ್ಲಿ ಟ್ರೇಡ್ಸ್ಗಳು ಸಿಕ್ಕಿದೆ, ನೀವು ಟೈಮ್ಗಳನ್ನು ಯಾಕೆ ಮೆನ್ಷನ್ ಮಾಡ್ಕೋಬೇಕು ಬ್ಯಾಕ್ ಟೆಸ್ಟಿಂಗಲ್ಲಿ ಅಂತಂದರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಎಲ್ಲ 7, 5:30, 4:30, 6:30, 6:30 ಮೇಲೆ 4:30 ಮೇಲೆ ನಿಮಗೆ ಟ್ರೇಡ್ಗಳು ಸಿಗ್ತಾ ಇದೆ. TP ಹೊಡೆಯೋದು ಎಷ್ಟು ಟೈಮ್ ಅಂತೆಲ್ಲ ನೋಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ. ಓಕೆ, ಇಷ್ಟು ಟೈಮಲ್ಲಿ ಇಂತಿಂಥ ಟೈಮಲ್ಲೇ ನಮಗೆ ಜಾಸ್ತಿ ಟ್ರೇಡ್ ಸಿಕ್ಕಿರೋದು. ಇವಾಗ 100 ಟ್ರೇಡ್ಸು ಬ್ಯಾಕ್ ಟೆಸ್ಟಿಂಗ್ ಮಾಡಿದ್ರಾ ಅನ್ಕೊಳ್ಳಿ, ಅದರಲ್ಲಿ ಆಲ್ಮೋಸ್ಟ್ 60 ಟ್ರೇಡ್ಸು ನಿಮಗೆ 4:30 ಮೇಲೆ ನ್ಯೂಯಾರ್ಕ್ ಸೆಷನಲ್ಲೇ ಸಿಕ್ಕಿರೋ ಟ್ರೇಡ್ಸು ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ನೀವು ಮಾಡಬೇಕಾಗಿರೋದು ನ್ಯೂಯಾರ್ಕ್ ಸೆಷನಲ್ಲೇ ಆಗಿರುತ್ತೆ. ಯಾಕಂದರೆ ನಿಮ್ಮ ಸ್ಟ್ರಾಟಜಿ ವರ್ಕ್ ಆಗ್ತಿರೋದು ನ್ಯೂಯಾರ್ಕ್ ಸೆಷನಲ್ಲಿ ಆಗಿರುತ್ತೆ. ಓಕೆ, ಹಾಗೆ ಮಾರ್ಕೆಟ್ ಕಂಡೀಷನ್. ಇದು ಯಾಕೆ ಮಾರ್ಕೆಟ್ ಕಂಡೀಷನ್ ನೋಡಬೇಕು ಅಂದರೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಸ್ಟ್ರಾಟಜಿ ಪರ್ಫಾರ್ಮೆನ್ಸು. ನೀವು ಮಾರ್ಕೆಟ್ ಕಂಡೀಷನ್ ನೋಡಬೇಕು. ಇವಾಗ ಸೈಡ್ ವೈಸ್ ಮಾರ್ಕೆಟ್ ವಾರ್ ನಡೀತಿರೋ ಟೈಮಲ್ಲಿ ನಮ್ಮ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ ಅವಾಗ ಮಾಡಿದ್ರೆ ನಾವು ಓಡಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಓಕೆ, ಇದು ಅರ್ಥ ಆಯ್ತಲ್ವಾ. ಇದನ್ನ ಒಂದ್ಸಲ ಬರ್ದಿಟ್ಕೊಬಿಡಿ, ಅವಾಗ ನಿಮಗೆ ಇದು ಮರ್ತೋಗಲ್ಲ ಯಾಕೆ ಏನಕ್ಕೆ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋದಾದ್ರೆ ಟೈಪ್ಸ್ ಆಫ್ ಬ್ಯಾಕ್ ಟೆಸ್ಟಿಂಗಲ್ಲೂ ಟೈಪ್ಸ್ಗಳಿದ್ದಾವೆ. ಓಕೆ, ಅದರಲ್ಲಿ ಫಸ್ಟ್ ಒನ್ ನೋಡೋದಾದ್ರೆ ಮ್ಯಾನ್ಯುವಲ್ ಬ್ಯಾಕ್ ಟೆಸ್ಟಿಂಗ್ ಅಂತಂದ್ರೆ ಇದು ಖುದ್ದಾಗಿ ನಾವೇ ಕೂತ್ಕೊಂಡು ಮ್ಯಾನ್ಯುವಲ್ ಆಗಿ ಮಾಡೋಂಥದ್ದು. ಓಕೆ, ಇವು ಮ್ಯಾನ್ಯುವಲಿ ಮೂವ್ ಥ್ರೂ ಚಾರ್ಟ್ಸ್, ನೀವೇ ಮ್ಯಾನ್ಯುವಲಿ ಚಾರ್ಟ್ಸ್ನ ನೋಡ್ತೀರಾ. ಹಾಗೆ ಇದು ಯಾರಿಗೆ ಬೆಸ್ಟ್ ಅಂತ ಕೇಳೋದಾದ್ರೆ ಬಿಗಿನರ್ಸ್ ಆ್ಯಂಡ್ ಲರ್ನಿಂಗ್ ಪ್ರೈಸ್ ಆಕ್ಷನ್. ಯಾರ್ಯಾರು ಬಿಗಿನರ್ಸ್ ಆಗಿರ್ತಾರೆ, ಯಾರ್ಯಾರು ಪ್ರೈಸ್ ಆಕ್ಷನ್ನ ಲರ್ನ್ ಮಾಡ್ತಿರ್ತಾರೆ ಅವರಿಗೆ ಈ ಮ್ಯಾನ್ಯುವಲ್ ಟೆಸ್ಟಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾನ್ಯುವಲ್ ಟೆಸ್ಟಿಂಗು ಇನ್ನೂ ಬೆನಿಫಿಟ್ ಏನು ಅಂತ ಕೇಳೋದಾದ್ರೆ
ನಿಮಗೆ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ. ಓಕೆ, ಎಲ್ಲೆಲ್ಲಿ ಏನಾಗಿದೆ, ಯಾವ್ಯಾವ ಟೈಮಲ್ಲಿ ಏನಾಯಿತು, ಯಾವುದು ಬೆಸ್ಟ್ ಟೈಮು, ಯಾವ ಥರ ಎಲ್ಲ ಮಾಡ್ಬೋದು, ಈ ಥರ ಎಲ್ಲ ಮಾರ್ಕೆಟಲ್ಲಿ ಬಂದಿತ್ತು ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಆಟೋಮೇಟೆಡ್ ಬ್ಯಾಕ್ ಟೆಸ್ಟಿಂಗ್. ಆಟೋಮೇಟೆಡ್ ಬ್ಯಾಕ್ ಟೆಸ್ಟಿಂಗ್ ಮೀನ್ಸ್ ಇಲ್ಲಿ ಬಾಟ್ಗಳಾಗಿರುತ್ತೆ ನಿಮ್ಮ ಸ್ಟ್ರಾಟಜಿನ ಟೆಸ್ಟ್ ಮಾಡೋದು. ಇದಕ್ಕೆ ನೀವೇನು ಮಾಡಬೇಕು, ಕೋಡಿಂಗ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಸೊ ಈ ಕೋಡಿಂಗ್ ಮಾಡಿಬಿಟ್ರೆ ನಿಮಗೆ ಕಂಪ್ಲೀಟ್ ಡಾಟಾ ಎಷ್ಟಿದೆ ಅಷ್ಟರದ್ದು ಬ್ಯಾಕ್ ಟೆಸ್ಟ್ ಮಾಡಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಥವಾ 1 ಅವರಲ್ಲೇ ನಿಮಗೆ ರಿಸಲ್ಟ್ ಅನ್ನ ಸಿಕ್ಬಿಡುತ್ತೆ. ಅದೇ ಮ್ಯಾನುವಲ್ ಮಾಡ್ತೀರಾ ಅಂತಂದ್ರೆ ನಿಮಗೆ ತುಂಬಾ ಟೈಮ್ ಬೇಕು. ಬಟ್ ಎರಡರಲ್ಲೂ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಓಕೆ, ನೀವು ಮ್ಯಾನುವಲಿ ಮಾಡೋದ್ರಿಂದ ನಿಮ್ಮ ಸ್ಕಿಲ್ ಅನ್ನೋದು ಇಂಪ್ರೂವ್ ಆಗುತ್ತೆ. AI ಜೊತೆ ಮಾಡಿಸಿದ್ರೆ ಅಲ್ಲಿ ನಿಮಗೆ ಯಾವುದೇ ತರ ಇಂಪ್ರೂವ್ಮೆಂಟ್ಸ್ ಸಿಗಲ್ಲ. ಇಲ್ಲಿ ಏನ್ ಮಾಡುತ್ತೆ, ಸಾಫ್ಟ್ವೇರ್ ಟೆಸ್ಟ್ ಸ್ಟ್ರಾಟಜೀಸ್ ಆಟೋಮೆಟಿಕಲಿ, ಅಂದ್ರೆ ಇಲ್ಲಿ ಸಾಫ್ಟ್ವೇರ್ಸ್ ಆಗಿರುತ್ತೆ ನಿಮ್ಮ ಸ್ಟ್ರಾಟಜಿನ ಟೆಸ್ಟ್ ಮಾಡೋದು. ಬೆಸ್ಟ್ ಫಾರ್ ಅಡ್ವಾನ್ಸ್ ಟ್ರೇಡರ್ಸ್, ಆಲ್ಗರಿದಮಿಕ್ ಸಿಸ್ಟಮ್ಸ್. ಇದು ಯಾರಿಗೆ ಬೆಸ್ಟ್ ಅಂತಂದ್ರೆ ಯಾರ್ಯಾರು ಆಲ್ಗೋ ಟ್ರೇಡಿಂಗ್ ಮಾಡ್ತಾರೆ, ಜೊತೆಗೆ ಅಡ್ವಾನ್ಸ್ ಟ್ರೇಡರ್ಸ್ ಯಾರ್ಯಾರು ಇರ್ತಾರೆ ಅವರು ಈ ಆಟೋಮೇಟೆಡ್ ಬ್ಯಾಕ್ ಟೆಸ್ಟಿಂಗ್ ನ ಮಾಡ್ತಾರೆ. ಓಕೆ, ಇವಾಗ ಸಿಂಪಲ್ ಎಕ್ಸಾಂಪಲ್ ನೋಡೋದಾದ್ರೆ ನಮಗೆ ಡಬ್ಲ್ಯೂ ಪ್ಯಾಟರ್ನ್ ಅಂದ್ರೆ ಯಾವ ತರ ಹೇಳಿ, ಈ ತರ ಇದ್ರು ನಾವು ಡಬ್ಲ್ಯೂ ಪ್ಯಾಟರ್ನ್ ಅಂತ ಕರಿತೀವಿ. ಅದೇ ಈ ತರ ಇದ್ರು ಡಬ್ಲ್ಯೂ ಪ್ಯಾಟರ್ನ್ ಅಂತ ಕರಿತೀವಿ. ಅದೇ ಈ ತರ ಹೋಗಿ ಈ ತರ ಆದ್ರೂ ಡಬ್ಲ್ಯೂ ಪ್ಯಾಟರ್ನ್ ಅಂತಾನೆ ಕರಿತೀವಿ. ಅದೇ ಈ ತರ ಆಗಿದ್ರು ಡಬ್ಲ್ಯೂ ಪ್ಯಾಟರ್ನ್ ಅಂತಾನೆ ಕರಿತೀವಿ. ಇವಾಗ ಇದು ಡಿಫ್ರೆಂಟ್ ಆಂಗಲ್ ಅಲ್ಲಿ ಇದೆ. ಬಟ್ ಆಲ್ಗೋ ಟ್ರೇಡಿಂಗಿಗೆ ಡಬ್ಲ್ಯೂ ಅಂದ್ರೆ ಇಷ್ಟೇ. ಓಕೆ, ಸೊ ನಿಮ್ಗೆ ಈ ತರ ಇದ್ರೆ ಮಾತ್ರ ಟೆಸ್ಟ್ ಮಾಡುತ್ತೆ, ಈ ತರ ಎಲ್ಲ ಆದ್ರೆ ಟೆಸ್ಟ್ ಮಾಡಲ್ಲ. ಸೊ ಅದಕ್ಕೆ ಹೇಳ್ತಿರೋದು ಮ್ಯಾನ್ಯುವಲ್ ಟೆಸ್ಟಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಇವಾಗ ರೀಸೆಂಟ್ ಆಗಿ ಪ್ರತಿಯೊಬ್ರು ಆಲ್ಮೋಸ್ಟ್ ಎಲ್ಲ ಆಲ್ಗೋ ಅಂತ ಹೇಳ್ತಿದ್ದಾರೆ. ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಇಂಡಿಕೇಟರ್ಸ್ ವರ್ಕ್ ಆಗಲ್ಲ. ಆಲ್ಮೋಸ್ಟ್ ಆಲ್ಗೋ ಟ್ರೇಡಿಂಗ್ ಅಲ್ಲಿ ಯೂಸ್ ಮಾಡೋದೇ ಇಂಡಿಕೇಟರ್ಸ್. ಯಾರು ಅವ್ರ ಸ್ವಂತ ಸ್ಟ್ರಾಟಜಿನ ಕೋಡಿಂಗ್ ಮಾಡಿ ಹಾಕಲ್ಲ, ಯಾಕಂದ್ರೆ ಅದು ಹೇಗೆ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ನೆಕ್ಸ್ಟ್ ಎಐಗೂ ನಮಗೂ ಇರೋ ಡಿಫ್ರೆನ್ಸ್ ಅಷ್ಟೇನೆ. ನಮಗೆ ಇವಾಗ 1:2 ಟಾರ್ಗೆಟ್ ಇಟ್ಟಿದೀವಿ ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ಹೋಗಿದ ತಕ್ಷಣ ಏನಾದ್ರೂ ಮಾರ್ಕೆಟ್ ಅಲ್ಲಿ ನ್ಯೂಸ್ ಗೀಸ್ ಏನಾದ್ರು ಬಂದ್ರೆ ನಾವು ಪಟ್ಟಂತ ಎಕ್ಸಿಟ್ ಆಯ್ತೀವಿ. ಆಲ್ಗೋ ಟ್ರೇಡಿಂಗ್ ಅಲ್ಲಿ ಇದೆಲ್ಲ ಪಾಸಿಬಲ್ ಇಲ್ಲ. ಓಕೆ, 1:2 ಅಂತಂದ್ರೆ 1:2. ಅದಕ್ಕೆ ನಾವು ಏನ್ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅದನ್ನ ಮಾತ್ರ ಫಾಲೋ ಮಾಡುತ್ತೆ. ಅದರಿಂದ ಯಾವತ್ತು ಮ್ಯಾನುವಲ್ ಬ್ಯಾಕ್ ಟೆಸ್ಟ್ ಮಾಡಿ. ಆಟೋಮೇಟೆಡ್ ನಿಮಗೆ ಒನ್ಸ್ ನೀವು ದುಡ್ಡೆಲ್ಲ ಮಾಡಿದ್ಮೇಲೆ ನೀವು ಆಟೋಮೇಟೆಡ್ ತಗೊಳ್ಳಿ. ಓಕೆ, ಸೊ ಇವಾಗ ಯಾರೇ ಪ್ರೊಫೆಷನಲ್ ಟ್ರೇಡರ್ಸು ಇಂಡಿಯಾದಲ್ಲೇ ಆಗಲಿ ಅಥವಾ ಹೊರಗಡೆ ಔಟ್ ಆಫ್ ದಿ ಕಂಟ್ರಿ ನೋಡೋದಾದ್ರೂ ಯಾವುದೇ ಪ್ರೊಫೆಷನಲ್ ಟ್ರೇಡರ್ಸು ಆಲ್ಗೋ ಟ್ರೇಡಿಂಗ್ನ ಯೂಸ್ ಮಾಡಲ್ಲ, ಅಥವಾ ಆಲ್ಗರಿದಮಿಕ್ ಆಟೋಮೇಟೆಡ್ ಏನೋ ಬ್ಯಾಕ್ ಟೆಸ್ಟಿಂಗ್ ಅನ್ನೋದು ಮಾಡಲ್ಲ. ಎಲ್ಲ ಮ್ಯಾನುವಲ್ಲಿನೇ ಮಾಡ್ತಾರೆ. ಬಿಕಾಸ್ ಮ್ಯಾನುವಲಿ ಸಿಗೋ ರಿಸಲ್ಟು ಆಟೋಮೇಟೆಡ್ ಅಲ್ಲಿ ಸಿಗಲ್ಲ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ವೈ ಬಿಗಿನರ್ಸ್ ಶುಡ್ ಮ್ಯಾನುವಲಿ ಬ್ಯಾಕ್ ಟೆಸ್ಟಿಂಗ್. ಯಾಕೆ ಬಿಗಿನರ್ಸು ಮ್ಯಾನುವಲಿ ಬ್ಯಾಕ್ ಟೆಸ್ಟ್ ಮಾಡಬೇಕು? ಮ್ಯಾನುವಲ್ ಟೆಸ್ಟಿಂಗ್ ಹೆಲ್ಪ್ಸ್ ಇಂಪ್ರೂವ್ ಚಾರ್ಟ್ ರೀಡಿಂಗ್. ಈ ಥರ ನೀವು ಮ್ಯಾನುವಲಿ ಟೆಸ್ಟ್ ಮಾಡೋದ್ರಿಂದ ನಿಮ್ಮ ಚಾರ್ಟ್ ರೀಡಿಂಗ್ ಸ್ಕಿಲ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಹಾಗೆ ಅಂಡರ್ಸ್ಟ್ಯಾಂಡ್ ಸೈಕಾಲಜಿ, ಮಾರ್ಕೆಟ್ದು ಸೈಕಾಲಜಿ ಏನು ಅಂತ ಗೊತ್ತಾಗುತ್ತೆ. ಹಾಗೆ ನಿಮ್ಮ ಸೈಕಾಲಜಿನೂ ಡೆವಲಪ್ ಆಗುತ್ತೆ. ಓಕೆ, ಇಲ್ಲಿ ಬಂದಾಗ ಈ ಥರ ಮಾಡ್ಬೋದು, ಈ ಥರ ತಗೊಂಡ್ರೆ ಈ ಥರ ಟಿ ಪಿ ಸಿಗುತ್ತೆ. ಸೊ ನೀವು ಮ್ಯಾನುವಲಿ ಮಾಡ್ಬೇಕಾದ್ರೆ ಸ್ವಲ್ಪ ರಿಸಲ್ಟ್ ಜಾಸ್ತಿ ಬರೋದು ಕಂಪೇರಿಟಿವ್ಲಿ ಆಟೋಮೇಟೆಡ್ ನೋಡ್ಬೇಕಾದ್ರೆ. ಹಾಗೆ ರೆಕಗ್ನೈಸ್ ಪ್ಯಾಟರ್ನ್ಸ್ ಬೆಟರ್. ಎಐಗಿಂತ ಬೆಟರ್ ಪ್ಯಾಟರ್ನ್ಸ್ನ ನೀವು ರೆಕಗ್ನೈಸ್ ಮಾಡ್ತೀರ. ನಾನು ಹೇಳದ್ನಲ್ವಾ, ಇವಾಗ ಹೆಡ್ ಆ್ಯಂಡ್ ಶೋಲ್ಡರ್ ನಮಗೆ ಪ್ಯಾಟರ್ನ್ಸ್ ನೋಡೋದಾದ್ರೆ ನಮಗೆ ಏನು ಹೇಳಿ, ಈ ಥರ ಹೆಡ್ ಆ್ಯಂಡ್ ಶೋಲ್ಡರ್ ನಾನು ಹೇಳಿದ ಕಾನ್ಸೆಪ್ಟಲ್ಲಿ ಈ ಥರ ಇತ್ತು. ಆಲ್ಗೋ ಇದಿಷ್ಟೇ ಹೆಡ್ ಆ್ಯಂಡ್ ಶೋಲ್ಡರ್ ಆಗಿ ತೊಗೊಳೋದು. ಬಟ್ ನಮಗೆ ಈ ಥರ ಆದರೂ ನಾವು ಅದನ್ನ ಹೆಡ್ ಆ್ಯಂಡ್ ಶೋಲ್ಡರ್ ಅಂತಲೇ ಕನ್ಸಿಡರ್ ಮಾಡ್ತೀವ. ಇಲ್ಲಿ ನೋಡಿ, ಮ್ಯಾನ್ಯುವಲಿಗೂ ಆಟೋಮೇಟೆಡ್ಗೂ ಡಿಫ್ರೆನ್ಸ್ ಇರೋದು ಇಷ್ಟೇನೆ. ಇದೊಂದೇ ಆ್ಯಂಗಲಲ್ಲಿ ನೋಡುತ್ತೆ. ನಮಗೆ ಒಂಚೂರು ಈ ಥರ ಆಗಿದ್ರು ನಮಗಿದು ಎಂಗಲ್ಫಿಂಗೇ ತಾನೆ ಅಲ್ಲ, ಹೆಡ್ ಆ್ಯಂಡ್ ಶೋಲ್ಡರೇ ತಾನೆ. ನೋಡಿ, ನೆಕ್ ಲೈನು ಆರಿಜೆಂಟಲ್ ಬಂದಿದೆ. ಸೊ ಈ ಥರ ವೆರೈಟೀಸ್ ಆಫ್ ಆರಿಜೆಂಟಲ್ ಅಲ್ಲ, ಇದು ವರ್ಟಿಕಲ್. ಈ ಥರ ವೆರೈಟೀಸ್ ಆಫ್ ಹೆಡ್ ಆ್ಯಂಡ್ ಶೋಲ್ಡರ್ ನಮಗೆ ನೋಡೋಕೆ ಸಿಗುತ್ತೆ. ಬಟ್ ಆಟೋಮೇಟೆಡ್ ಹೆಂಗೆ ಅಂತಂದ್ರೆ ಅದಕ್ಕೇನು ನಾವು ಕೊಡ್ತೀವಿ ಇನ್ಸ್ಟ್ರಕ್ಷನ್ಸ್ ಅಷ್ಟು ಮಾತ್ರ ಫಾಲೋ ಮಾಡುತ್ತೆ. ಬಟ್ ನಮ್ಮ ಸ್ಟ್ರಾಟಜಿನ ಇನ್ ಡೀಟೇಲ್ ಆಗಿ ಯಾರು ಕೊಟ್ಟು ಎಐ ಜೊತೆ ಮಾಡ್ಸೋಕ್ಕಾಗಲ್ಲ. ಬಿಕಾಸ್ ಅದೆಲ್ಲ ವರ್ಕ್ ಆಗೋದು ಮ್ಯಾಥಮೆಟಿಕ್ ಬೇಸ್ ಮೇಲೆ, ಎಮೋಷನ್ಸ್ ಮೇಲೆ ಅಲ್ಲ. ಓಕೆನಾ? ಅದನ್ನ ಅರ್ಥ ಮಾಡ್ಕೊಂಡು ಇವತ್ತಿಂದ ಮ್ಯಾನ್ಯುವಲಿ ಬ್ಯಾಕ್ ಟೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ನೋಡೋದಾದ್ರೆ ಕಾಮನ್ ಬ್ಯಾಕ್ ಟೆಸ್ಟಿಂಗ್ ಮಿಸ್ಟೇಕ್ಸ್. ಯಾವ್ಯಾವುದು ಕಾಮನ್ ಆಗಿ ಬ್ಯಾಕ್ ಟೆಸ್ಟಿಂಗ್ ಮಿಸ್ಟೇಕ್ಸ್ ಯಾವ್ಯಾವ್ದು ಆಗುತ್ತೆ ಅಂತ ನೋಡೋಣ. ಟೆಸ್ಟಿಂಗ್ ಟು ಫ್ಯೂ ಟ್ರೇಡ್ಸ್. ಅಂದರೆ ಬಿಗಿನರ್ಸ್ ಆದವ್ರು ಏನು ಮಾಡ್ತಾರೆ, ಕೆಲವೇ ಟ್ರೇಡ್ಸ್ಗಳನ್ನ ಮಾತ್ರ ಟೆಸ್ಟ್ ಮಾಡ್ತಾರೆ. ಅದು ಯಾವ ಥರ ಅಂತಂದರೆ 5 ಟ್ರೇಡ್ಸ್ ಇಸ್ ನಾಟ್ ಎನಫ್. ಅಂದರೆ 5 ಟ್ರೇಡು 10 ಟ್ರೇಡು ಬ್ಯಾಕ್ ಟೆಸ್ಟಿಂಗ್ ಮಾಡಿದ ತಕ್ಷಣ ಓಕೆ ನನಗೆ ಪ್ರಾಫಿಟೇಬಲ್ ಆಗ್ತಾ ಇದೆ ಅಂತ ಡೈರೆಕ್ಟ್ ಆಗಿ ಫಾರ್ವರ್ಡ್ ಮಾರ್ಕೆಟಲ್ಲಿ ಯೂಸ್ ಮಾಡೋದು, ಮೀನ್ಸ್ ಲೈವ್ ಮಾರ್ಕೆಟಲ್ಲಿ ಯೂಸ್ ಮಾಡೋದು. ಆ ಥರ ಮಾಡೋಕ್ಕೆ ಹೋಗ್ಬೇಡಿ.
ಬೆಟರ್ ಏನು ನೋಡ್ಬೇಕು ಅಂತಂದ್ರೆ ಮಿನಿಮಮ್ 50 ಆದ್ರೂ ಮಾಡಬೇಕು. 50 ಆರ್ 100 ಆರ್ 200 ಪ್ಲಸ್ ಟ್ರೇಡ್ಸ್. ಓಕೆ, ನೀವು ಮಿನಿಮಮ್ 15 ಆದ್ರೂ ಮಾಡಬೇಕು. ಓಕೆ, ಅದಕ್ಕಿಂತ ಜಾಸ್ತಿ ಮಾಡಿದ್ರು ಪರವಾಗಿಲ್ಲ. ನೀವು ನಮ್ಮ ಜರ್ನಿ ನೋಡೋದಾದ್ರೆ ನಮ್ದು ಬರೀ 2 ಇಯರ್ಸ್ ಬರೀ ಬ್ಯಾಕ್ ಟೆಸ್ಟಿಂಗಿಗೆ ಹೋಯ್ತು. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನ್ 5000 ಸ್ಟಾಕ್ಸ್ ಇದೆ ಆಲ್ಮೋಸ್ಟ್ ಎಲ್ಲಾನು ಬ್ಯಾಕ್ ಟೆಸ್ಟ್ ಮಾಡಿದ್ವಿ. ಏನೇನ್ ರಿಸಲ್ಟ್ ಕೊಟ್ಟಿದೆ, ಯಾವ್ಯಾವ ತರ ಮೂವ್ ಆಗಿದೆ, ಯಾವ ಇಯರ್ ಅಲ್ಲಿ ಎಷ್ಟು ರಿಸಲ್ಟ್ ಬಂತು, ಈ ತರ ನಾನು ಪ್ರವೀಣ್ ಎಷ್ಟು ಡೆಡಿಕೇಟ್ ಮಾಡಿದೀವಿ ಅಂದ್ರೆ ಬ್ಯಾಕ್ ಟೆಸ್ಟಿಂಗ್ಗೋಸ್ಕರ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದೀನಿ. ಆಲ್ಮೋಸ್ಟ್ ಅರೌಂಡ್ 3000 ಅವರ್ಸ್ ಟೈಮ್ ನ ಸ್ಪೆಂಡ್ ಮಾಡಿದೀವಿ. ನಿಮಗೆ ಅಷ್ಟು ಟೈಮ್ ಅನ್ನೋದು ಹಿಡಿಯಲ್ಲ. ಸೊ ಅದರಿಂದ ನೀವೇನ್ ಮಾಡಿ, ನಾವು ಏನೇನ್ ಹೇಳ್ತೀವಿ ಅದನ್ನ ಹಾಗೆ ಫಾಲೋ ಮಾಡಿ. ಓಕೆ, ಚೇಸಿಂಗ್ ಸ್ಟ್ರಾಟಜಿ ಕಾನ್ಸ್ಟೆಂಟ್ಲಿ ಅಂದ್ರೆ ಒಂದು ಟ್ರೇಡ್ ತಗೋತೀರಾ, ಅದು ನಿಮಗೆ ಟಿ ಪಿ ಕೊಡುತ್ತೆ. ಇವಾಗ ನಾನೇ ಒಂದು ಸ್ಟ್ರಾಟಜಿ ಕೊಟ್ಟಿದ್ದೀನಿ ಅನ್ಕೊಳ್ಳಿ. ಸೊ ಅದನ್ನ ಕೊಟ್ಟ ತಕ್ಷಣ ನೆಕ್ಸ್ಟ್ ಟ್ರೇಡ್ ನಿಮಗೆ ಟಿ ಪಿ ಹೊಡಿತೆ. ಓಕೆ, ಇದು ಬೆಸ್ಟ್ ಸ್ಟ್ರಾಟಜಿ ಅಂತ ನೀವು ಅನ್ಕೋತೀರಾ. ನೆಕ್ಸ್ಟ್ ಟ್ರೇಡು ಎಸ್ ಎಲ್ ಹೊಡಿಯುತ್ತೆ. ಅವಾಗ ನೀವು ಅನ್ಕೋತೀರಾ ಓಕೆ ಈ ಸ್ಟ್ರಾಟಜಿ ಸರಿ ಇಲ್ಲ, ನಾನು ಇನ್ನೊಂದು ಸ್ಟ್ರಾಟಜಿಗೆ ಹೋಗ್ಬೇಕು. ಸೊ ಇನ್ನೊಂದು ಸ್ಟ್ರಾಟಜಿಗೆ ಹೋಗ್ತೀರಾ, ಅಲ್ಲೂ ಇದೇ ಆಗುತ್ತೆ. ನೆಕ್ಸ್ಟ್ ಮತ್ತೆ ಚೇಂಜ್ ಮಾಡ್ತಾನೆ ಇರ್ತೀರಾ. ಈ ತರ ಸ್ಟ್ರಾಟಜಿ ಚೇಂಜ್ ಮಾಡ್ತಾ ಹೋದ್ರೆ ನಿಮಗೆ ಜರ್ನಿ ಅನ್ನೋದು ತುಂಬಾ ಲಾಂಗ್ ಟರ್ಮ್ ಅನ್ನೋದು ಹಿಡಿಯುತ್ತೆ. ಓಕೆ, ಯಾವತ್ತು ಏನ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್, ಒಂದ್ ಸ್ಟ್ರಾಟಜಿ ಒಂದ್ ಸಿಸ್ಟಮ್ ಅಷ್ಟೇ. ಓಕೆ, ಅದು ಏನೇನಾಗಿದೆ ಪಾಸ್ಟ್ ಅಲ್ಲಿ ಎಲ್ಲ ಹುಡುಕಿ, ಏನೇನ್ ಮಿಸ್ಟೇಕ್ಸ್ ಮಾಡಬಾರ್ದು, ಯಾವ್ಯಾವ ತರ ಎಲ್ಲ ಟ್ರೇಡ್ ಸಿಗುತ್ತೆ ಪ್ರತಿಯೊಂದು ಹುಡುಕಿ. ಯಾಕಂದ್ರೆ ನೀವು ಇದರಲ್ಲಿ ಒಂದು ಸ್ಟ್ರಾಟಜಿಲಿ ನೀವು ಒನ್ ಇಯರ್ ಮಾಸ್ಟರ್ ಮಾಡಿರ್ತೀರಾ. ನೆಕ್ಸ್ಟ್ 1 ಇಯರ್ ಆದ್ಮೇಲೆ ಆ ಸ್ಟ್ರಾಟಜಿ ಸ್ವಲ್ಪ ಬ್ಯಾಕ್ ಹೊಡಿತಾ ಇರ್ಬೋದು, ಕಂಟಿನ್ಯೂಸ್ ಎಸ್ ಎಲ್ ಗಳು ಕೊಡ್ತಾ ಇರ್ಬೋದು. ಯಾಕೆ ಕೊಡ್ತಾ ಇದೆ ಅಂತ ಹುಡುಕಿ. ಸೊ ನೀವು ಅದನ್ನ ಹುಡುಕದೆ ಬೇರೆ ಸ್ಟ್ರಾಟಜಿಗೆ ಹೋಗ್ತೀರಾ ಅಂತಂದ್ರೆ ನಿಮಗೆ ಮತ್ತೆ ಮತ್ತೆ ಜರ್ನಿ ಲೇಟ್ ಆಗ್ತಾ ಹೋಗುತ್ತೆ. ಸೊ ಈ 3 ವರ್ಷದಲ್ಲಿ ನಾವು ಕಲ್ತಂತ ಲೆಸನ್ಸು ಅದೇನೆ. ಓಕೆ, ನಾವು ಸ್ಟ್ರಾಟಜಿ ಶಿಫ್ಟ್ ಮಾಡ್ತಾನೆ ಹೋದೋ, ಒನ್ ಬೈ ಒನ್ ಹೊಸ ಸ್ಟ್ರಾಟಜಿ ನೋಡ್ತಾನೆ ಹೋದೋ. ಬ್ಯಾಕ್ ಟೆಸ್ಟ್ ಮಾಡೋದು ಸ್ವಲ್ಪ ದಿನ ಆದ್ಮೇಲೆ ಬಿಡೋದು, ಬ್ಯಾಕ್ ಟೆಸ್ಟ್ ಮಾಡೋದು ಸ್ವಲ್ಪ ದಿನ ಆದ್ಮೇಲೆ ಬಿಡೋದು. ಸೊ ಈ ತರ ಮಾಡಕ್ ಹೋಗ್ಬಿಡಿ. ಇವಾಗ ನಾವು ನಮ್ಮನ್ನ ಕೇಳೋದಾದ್ರೆ ಒಂದೇ ಸ್ಟ್ರಾಟಜಿ ಫಿಕ್ಸ್ ಆಗಿದ್ವಿ, ನೀವು ಅದೇ ತರ ಒಂದು ಸ್ಟ್ರಾಟಜಿ ಫಿಕ್ಸ್ ಆಗಿ. ನೆಕ್ಸ್ಟ್, ಬಿಗಿನರ್ಸ್ ಕೀಪ್ ಚೇಂಜಿಂಗ್ ರೂಲ್ಸ್ ಆಫ್ಟರ್ ಲಾಸಸ್. ಒಂದು ಲಾಸ್ ಆಗಿದ ತಕ್ಷಣ ರೂಲ್ಸ್ಗಳನ್ನ ಚೇಂಜ್ ಮಾಡೋದು. ನಾನು ಹೇಳಿರ್ತೀನಿ ಇಂಥ ರೂಲ್ಸ್ ಇಟ್ಕೊಂಡೆ ನೀವು ಟ್ರೇಡ್ ಮಾಡಿ ಅಂತ. ಆ ರೂಲ್ಸ್ನ ಮತ್ತೆ ಮತ್ತೆ ಚೇಂಜ್ ಮಾಡೋದು ಬೆಟರು. ಟೆಸ್ಟ್ ಸೇಮ್ ರೂಲ್ಸ್ ಕಾನ್ಸ್ಟೆಂಟ್ಲಿ, ಅಂದ್ರೆ ಯಾವತ್ತೂ ಸೇಮ್ ರೂಲ್ಸ್ನೇ ನೀವು ಫಾಲೋ ಮಾಡ್ತಾ ಹೋಗಿ. ಓಕೆ, ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಬೆಟರ್ ರಿಸಲ್ಟ್ ಅನ್ನ ಸಿಗುತ್ತೆ. ಕಾಮನ್ ಬ್ಯಾಕ್ ಟೆಸ್ಟಿಂಗ್ ಮಿಸ್ಟೇಕ್ಸ್ ನೋಡೋದಾದ್ರೆ ಮೂರನೇದು, ಇಗ್ನೋರಿಂಗ್ ಸ್ಪ್ರೆಡ್ಸ್ ಅಂಡ್ ಫೀಸ್. ಓಕೆ, ನೀವು ಸ್ಪ್ರೆಡ್ ಮತ್ತೆ ಫೀಸ್ ನ ಇಗ್ನೋರ್ ಮಾಡ್ತೀರಾ. ಇವಾಗ ರಿಸಲ್ಟ್ ಅಲ್ಲಿ ನಿಮಗೆ 80% ವಿನ್ ರೇಟ್ ಕೊಡ್ತಿರ್ಬೋದು ಸ್ಟ್ರಾಟಜಿ, ಬಟ್ ರಿಯಲ್ ಟ್ರೇಡಿಂಗ್ ಹೋದಾಗ ಅದು 80% ವಿನ್ ರೇಟ್ ಸಿಗಲ್ಲ. ಯಾಕೆ ಸಿಗಲ್ಲ ಅಂದ್ರೆ ಅಲ್ಲಿ ಸ್ಪ್ರೆಡ್ ಹೋಗುತ್ತೆ. ಯಾಕಂದ್ರೆ ನೀವು ರಿಯಲ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗ್ತೀರಾ. ಸೊ ಅದರಿಂದ ಸ್ಪ್ರೆಡ್ ಅನ್ನೋದು ಹೋಗುತ್ತೆ, ಕಮಿಷನ್ ಹೋಗುತ್ತೆ, ಹಾಗೆ ಸ್ಲಿಪ್ಪೇಜ್ ಆಗೋ ಚಾನ್ಸಸ್ ಇದೆ. ಸ್ಲಿಪ್ಪೇಜ್ ಮೀನ್ಸ್ ಏನಂತಂದ್ರೆ, ಇವಾಗ ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ಗೋಲ್ಡ್ ಇವಾಗ 10 ರೂಪಾಯಿ ಪ್ರೈಸ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ನೀವು 10 ರೂಪಾಯಿ ಬೈ ಮಾಡ್ಬೇಕು ಅಂತ ಎಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಕೊಂಡ್ ಬಂದ್ರಿ ಮಾರ್ಕೆಟ್ ಅಲ್ಲಿ. ಸೊ ಸಡನ್ ಗೋಲ್ಡ್ ಏನಾಯ್ತು, ಸ್ಪೈಕ್ ಆಗಿ 15 ರೂಪಾಯಿಗೆ ಹೋಯ್ತು. ಸೊ ನೀವು ಇಲ್ಲಿ ಎಂಟರ್ ಕೊಟ್ಟಿದ್ದು 10 ರೂಪಾಯಿಲಿ, ಬಟ್ ಬೈ ಆಗಿದ್ದು 15 ರುಪೀಸ್ ಅಲ್ಲಿ. ಸೊ ಇದನ್ನೇ ನಾವು ಕರೆಯೋದು ಸ್ಲಿಪ್ಪೇಜ್ ಅಂತ. ಈ ತರ ಆಗೋ ಚಾನ್ಸಸ್ ಇದೆ. ನಂಬರ್ 4 ನೋಡೋದಾದ್ರೆ ಎಮೋಷನಲ್ ಬಯಾಸ್. ಅಂದ್ರೆ ನಮಗೆ ನೋಡಿ ಇಲ್ಲಿ, ಡೋಂಟ್ ಚೀಟ್ ವೈಲ್ ಬ್ಯಾಕ್ ಟೆಸ್ಟಿಂಗ್. ಎಮೋಷನಲ್ ಬಯಾಸ್ ಯಾವ ತರ ಅಂತಂದ್ರೆ, ನಾವು ಅನ್ಕೋತೀವಿ ಓಕೆ ನಮಗೆ ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ಎಸ್ ಎಲ್ ಆಗಿರುತ್ತೆ ಒಂದು ಟ್ರೇಡ್ನ, ನಾವೇನ್ ಮಾಡ್ತೀವಿ ಅದನ್ನ ಇಗ್ನೋರ್ ಮಾಡ್ತೀವಿ. ಯಾಕಂತಂದ್ರೆ ನಮಗೆ 100% ಅಕ್ಯುರೇಸಿ ಬರಬೇಕು ಅಂತ ನಾವು ಬರೀ ಪ್ರಾಫಿಟಬಲ್ ಆಗಿರೋಂಥ ಟ್ರೇಡ್ಸ್ನ ಮಾತ್ರ ತಗೋತಾ ಹೋಗ್ತೀವಿ. ಸೊ ಈ ತರ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ, ಚೀಟ್ ಮಾಡ್ತಿದೀವಿ. ಓಕೆ, ಈ ತರ ಚೀಟ್ ಮಾಡಕ್ ಹೋದ್ರೆ ಮಾರ್ಕೆಟ್ ನಿಮಗೆ ಚೀಟ್ ಮಾಡುತ್ತೆ. ಯಾಕಂತಂದ್ರೆ ನೀವು ಎಸ್ ಎಲ್ ಆಗಿದ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಬ್ಯಾಕ್ ಟೆಸ್ಟಿಂಗ್ ಮಾಡ್ಬೇಕಾದ್ರೆ. ಯಾಕಂದ್ರೆ ಅದೇ ತರ ಫ್ಯೂಚರಲ್ಲೂ ಆಗಂತ ಚಾನ್ಸಸ್ ಇದೆ. ಅದು ನೆಕ್ಸ್ಟ್ ನೋಡೋದಾದ್ರೆ ಇಗ್ನೋರಿಂಗ್ ಲೂಸಿಂಗ್ ಸೆಟಪ್, ಹಾಗೆ ಚೆರಿ ಪಿಕ್ಕಿಂಗ್ ಟ್ರೇಡ್ಸ್. ನಾನು ಹೇಳ್ದಂಗೆ ಬರೀ ಒಳ್ಳೆ ಟ್ರೇಡ್ಸ್ ಮಾತ್ರ ನೋಡೋದು, ಹಾಗೆ ಇಗ್ನೋರಿಂಗ್ ಲೂಸಿಂಗ್ ಸೆಟಪ್. ಅಲ್ಲಿ ಲೂಸಿಂಗ್ ಆಗಿರೋ ಸೆಟಪ್ಸ್ಗಳನ್ನೆಲ್ಲ ಬಿಟ್ಟು ನೀವು ಒಳ್ಳೆ ರಿಸಲ್ಟ್ ಅನ್ನೋದನ್ನ ನೋಡಕ್ ಹೋಗ್ತೀರಾ. ಸೊ ಇದರಿಂದ ನಾವು ಮೊದಲು ಇದೇ ತರ ಮಾಡ್ತಿದ್ದೋ ಬ್ಯಾಕ್ ಟೆಸ್ಟಿಂಗು. ಯಾಕಂತಂದ್ರೆ ನಮ್ಮ ಮೆಂಟರ್ ಹೇಳಿದ್ರು ಬ್ಯಾಕ್ ಟೆಸ್ಟ್ ಮಾಡಿ. ಓಕೆ, ನಾವು ಬ್ಯಾಕ್ ಟೆಸ್ಟ್ ಮಾಡಿದ್ವು, ನಾವು ಬರೀ ಪ್ರಾಫಿಟಬಲ್ ಆಗಿರೋದು ಮಾತ್ರ ನೋಡ್ತಿದ್ದೋ, ನಮಗೆ ನೆಗೆಟಿವ್ ಬಂದಿರೋದು ನೋಡ್ತಿದ್ದಿಲ್ಲ. ಸೊ ನಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ನಾವು ಲೈವ್ ಮಾರ್ಕೆಟಿಗೆ ಬಂದಾಗ ನಮಗೆ ನೆಗೆಟಿವ್ ಅನ್ನೋದು ಆಗ್ತಿತ್ತು. ಅವಾಗ ನಾವು ಥಿಂಕ್ ಮಾಡಿದ್ವಿ ಇದು ಯಾಕೆ ಆಗ್ತಿದೆ. ಅವಾಗ ಅರ್ಥ ಆಯ್ತು ನಾವು ನೆಗೆಟಿವ್ನ ಅಲ್ಲಿ ಮಿಸ್ ಮಾಡಿದ್ವಿ. ಸೊ ನೆಗೆಟಿವ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ನಮ್ಮ ಸಿಸ್ಟಮ್ ಕೆಲವೊಂದು ಟೈಮ್ ಫೇಲ್ ಆಗುತ್ತೆ. ಓಕೆ, ಯಾವುದು 100ಗೆ 100% ಅಲ್ಲ. ಅದರಿಂದ ನೀವೇನ್ ಮಾಡಬೇಕು, ನೆಗೆಟಿವ್ನು ಆ್ಯಡ್ ಮಾಡ್ತಾ ಹೋಗ್ಬೇಕು. 5th ಒನ್ ನೋಡೋದಾರೆ ನೋ ಜರ್ನಲ್. ನೀವು ಯಾವುದೇ ಟ್ರೇಡು ತಗೊಂಡ್ರು ಅಥವಾ ಬ್ಯಾಕ್ ಟೆಸ್ಟಿಂಗ್ ಮಾಡ್ತಾ ಇದ್ರು, ಜಸ್ಟ್ ಲಾಂಗ್ ಪೊಸಿಷನ್ ಆಗ್ತೀರಾ, ಶಾರ್ಟ್ ಪೊಸಿಷನ್ ಆಗ್ತೀರಾ, ಅದನ್ನ ಬರ್ದಿಟ್ಕೊಳ್ಳಲ್ಲ. ಯಾವ ಟೈಮಲ್ಲಿ ಏನಾಗಿದೆ, ಯಾವ ಪೇರಲ್ಲಿ ಮಾಡಿದ್ದು, ಯಾವ ಮಿನಿಟ್ಸಲ್ಲಿ ಮಾಡಿದ್ದು, ಯಾವ ಸೆಷನಲ್ಲಿ ಮಾಡಿದ್ದು, ಎಷ್ಟಕ್ಕೆ ಎಂಟ್ರಿ ಆದ್ರಿ, ಎಷ್ಟು ಟಿ ಪಿ ಇಟ್ರಿ, ಎಷ್ಟು ಎಸ್ ಎಲ್ ಇಟ್ರಿ,
ಯಾಕೆ ಆ ಟ್ರೇಡಿಗೆ ಎಂಟರ್ ಆದ್ರಿ, ಯಾಕೆ ಆ ಟ್ರೇಡ್ ಟಿ ಪಿ ಕೊಡ್ತು, ಪ್ರತಿಯೊಂದು ನೀವು ಜರ್ನಲ್ ಮಾಡಬೇಕು. ಅದು ಮಾಡದೇ ಇದ್ರೆ ನೋ ಲರ್ನಿಂಗ್ ಹ್ಯಾಪನ್ಸ್. ಸೊ ನೀವು ಜರ್ನಲ್ ಮಾಡದೆ ಹೋದ್ರೆ ನಿಮಗೆ ಲರ್ನಿಂಗ್ ಅನ್ನೋದೇ ಸಿಗಲ್ಲ. ಸೊ ನೀವೇನು ಕಲಿಯೋಕ್ಕಾಗಲ್ಲ. ಮಾರ್ಕೆಟಲ್ಲಿ ಕಲಿಬೇಕು ಅಂತಂದ್ರೆ ನೀವು ಏನೇನು ತಪ್ಪು ಮಾಡ್ತೀರಾ ಅದನ್ನ ಪದೇ ಪದೇ ಮಾಡಬಾರ್ದು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಬರ್ದು ಒಂದು ಸಿಸ್ಟಮ್ನ ಪ್ರಾಫಿಟಬಿಲಿಟಿಗೆ ತರಬೇಕು. ಓಕೆ, ಬೆಟರ್ ಟ್ರ್ಯಾಕ್ ಆಲ್ ಟ್ರೇಡ್ಸ್ ಪ್ರಾಪರ್ಲಿ. ನಾವು ಇದಕ್ಕೆ ಮೇಯ್ನ್ ಆಗಿ ಮಾಡಬೇಕಾಗಿರೋದು ಏನು ಹೇಳಿ, ಇಷ್ಟೆಲ್ಲ ತಪ್ಪುಗಳು ಮಾಡೋ ಬದಲು ಬೆಟರ್ ಏನಂತಂದರೆ ಪ್ರತಿಯೊಂದು ಟ್ರೇಡ್ನು ನಾವು ಅನಾಲಿಸಿಸ್ ಮಾಡಬೇಕು. ಜೊತೆಗೆ SLR TP ಆಕ್ಸೆಪ್ಟ್ ಮಾಡ್ಕೋಬೇಕು. 100 ಟ್ರೇಡ್ಸಲ್ಲಿ ಏನು ರಿಸಲ್ಟ್ ಬಂದಿದೆ ಅಂತ ನೆಕ್ಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ನೋಡೋದಾದರೆ ಸಿಂಪಲ್ ಬ್ಯಾಕ್ ಟೆಸ್ಟ್ ಜರ್ನಲ್. ನಿಮಗೆ ಜರ್ನಲ್ ಹೇಗೆ ನೀವು ಮಾಡ್ಕೋಬೇಕು ಅಂತಂದರೆ, ಒಂದಲ್ಲ ಎಕ್ಸೆಲ್ ತಗೊಳ್ಳಿ ಅಥವಾ ಗೂಗಲ್ ಶೀಟ್ ಓಪನ್ ಮಾಡ್ಕೊಳ್ಳಿ ಅಥವಾ ನೋಟ್ಸಲ್ಲಿ ಒಂದು ಕಾಲಮಲ್ಲಿ ಡೇಟ್ ಹಾಕಿ, ಇನ್ನೊಂದು ಕಾಲಮಲ್ಲಿ ಬೇಕು ಅಂತಂದರೆ ಟೈಮ್ ಹಾಕಿ, ಹಾಗೆ ಇನ್ನೊಂದು ಕಾಲಮಲ್ಲಿ ಪೇರು, ಹಾಗೆ ಎಂಟ್ರಿ, SL, TP, ರಿಸಲ್ಟ್. ಓಕೆ, ಇಷ್ಟು ಮಾತ್ರ ಅಲ್ಲ, ನಿಮಗೆ ಏನೇನು ಬೇಕು ಅದನ್ನೆಲ್ಲ ಹಾಕೋಬೋದು. ಸೆಷನ್ಸ್ ಹಾಕೋಬೋದು, ಯಾವ ಸೆಷನಲ್ಲಿ ಆ ಟ್ರೇಡ್ ಸಿಕ್ಕಿದ್ದು ಅಂತ. ಹಾಗೆ ರೀಸನ್ ಹಾಕೋಬೋದು. ರೀಸನ್ ಏನಂತಂದರೆ ಯಾಕೆ ಆ ಟ್ರೇಡ್ TP ಹೊಡಿತೋ ಅಥವಾ ಯಾಕೆ ಆ ಟ್ರೇಡ್ SL ಹೊಡಿತೋ ಅನ್ನೋದು ತಿಳ್ಕೋದಕ್ಕೋಸ್ಕರ ನಾವು ಆ ಥರ ಎಷ್ಟು ಬೇಕೋ ಅದಷ್ಟು ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ನೆಕ್ಸ್ಟ್ ಬೇಕಂದರೆ ಸ್ಕ್ರೀನ್ ಶಾಟ್ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಗೂಗಲ್ ಶೀಟಲ್ಲೆಲ್ಲ ಆದರೆ ಸ್ಕ್ರೀನ್ ಶಾಟ್ನೂ ಆ್ಯಡ್ ಮಾಡ್ಬೋದು. ಸೊ ಇದು ಹೆಂಗೆ ಅಂತೆಲ್ಲ ನಿಮಗೆ ಇನ್ನು ಮುಂದೆ ಬರೋಂಥ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಡ್ತೀನಿ. ಓಕೆ, ಇಲ್ಲಿ ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿರೋದು. ಇವತ್ತಿಂದ ನೀವೇನು ಮಾಡಿ ಅಂತಂದರೆ ಫಾರ್ವರ್ಡ್ ಯಾವುದೇ ಟ್ರೇಡ್ಸ್ ನೀವು ತಗೋತಿದ್ದೀರಾ ಅಂತಂದ್ರು ಅದನ್ನು ನೀವೇನು ಮಾಡಿ, ಜರ್ನಲ್ ಮಾಡಿ. ಅದೇ ಥರ ಬ್ಯಾಕ್ ಟೆಸ್ಟಿಂಗು ಮಾಡಿ. ಓಕೆ, ಯಾವ್ದಾದ್ರು ಒಂದು ರೂಲ್ಸ್ನ ಫ್ರೇಮ್ ಮಾಡಿ, ಇವಾಗ ನಾನು ಹೇಳಿದ್ದೀನಲ್ವಾ ಅದರ ರೂಲ್ಸ್ನ ಫ್ರೇಮ್ ಮಾಡಿ, ಅದು ಬ್ಯಾಕಲ್ಲೆಲ್ಲ ಆಗಿದೆಯಾ ಅಂತ ಅನ್ನೋದು ಚೆಕ್ ಮಾಡಿ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ವಾಟ್ ಮೇಕ್ಸ್ ಎ ಗುಡ್ ಸ್ಟ್ರಾಟಜಿ. ಗುಡ್ ಸ್ಟ್ರಾಟಜಿ ಆಗಬೇಕು ಅಂದರೆ ನಾವೇನು ಮಾಡಬೇಕು? ಗುಡ್ ಸ್ಟ್ರಾಟಜಿ ಡಸ್ ನಾಟ್ ಮೀನ್ 100% ವಿನ್ ರೇಟ್. ನಾನು ಯಾವತ್ತೂ ಹೇಳ್ದಂಗೆ ಗುಡ್ ಸ್ಟ್ರಾಟಜಿ ಯಾವತ್ತೂ ನಮಗೆ 100% ಅಕ್ಯುರೇಸಿ ಅನ್ನೋದು ಕೊಡಲ್ಲ. ಗುಡ್ ಸ್ಟ್ರಾಟಜಿ ಮೀನ್ಸ್ ಪಾಸಿಟಿವ್ ಎಕ್ಸ್ಪೆಕ್ಟೆನ್ಸಿ. ಅಂದರೆ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಒಳ್ಳೆ ರಿಸಲ್ಟ್ ನೋಡಿರೋದ್ರಿಂದ ಪಾಸಿಟಿವ್ ಔಟ್ಕಮ್ಸ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಲ್ಲದೆ ಕಂಟ್ರೋಲ್ಡ್ ರಿಸ್ಕ್. ಸೊ ನಾವು 1:2 ರಿಸ್ಕ್ ರಿವಾರ್ಡ್ ಇಡೋದ್ರಿಂದ ಪ್ರತಿ ಸಲನೂ ಕಂಟ್ರೋಲ್ ರಿಸ್ಕ್ ಆಗಿರುತ್ತೆ. ಸೊ ಇದೆಲ್ಲ ಪ್ರೀವಿಯಸ್ ಎಲ್ಲ ನೋಡಿರ್ತೀವಿ ನಾವು. 1:2 ಏನಾಗಿದೆ, 1:3 ಏನಾಗಿದೆ, 1:4 ಏನಾಗಿದೆ ಅಂತೆಲ್ಲ ನೋಡಿರ್ತೀವಿ. ಸೊ ಅಲ್ಲಿ ಯಾವುದು ಬೆಟರ್ ರಿಸಲ್ಟ್ ಬರ್ತಾ ಇದೆ, 1:2 ಆದರೆ 1:2 ತಗೊಳ್ಳಿ, ಅದೇ 1:3 ಆದರೆ 1:3 ತಗೊಳ್ಳಿ. ಓಕೆ, ಸೊ ಆ ಥರದಿಂದ ಮಾಡೋದ್ರಿಂದ ನಮಗೇನಾಗುತ್ತೆ, ನಮ್ಮ ರಿಸ್ಕ್ ಅನ್ನೋದು ಕಂಟ್ರೋಲ್ಡ್ ಆಗಿ ಇಟ್ಕೋಬೋದು. ಹಾಗೆ ಕನ್ಸಿಸ್ಟೆನ್ಸಿ ಓವರ್ ಎ ಟೈಮ್. ಈ ಥರ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ನೀವು ಅಪ್ಡೇಟ್ ಆಗ್ತಾ ಬರ್ತೀರಾ. ಸೊ ಇದರಿಂದ ಪ್ರತಿದಿನ ಒಂದೇ ಕೆಲಸನ ನೀವು ಮಾಡ್ತಾ ಬಂದಾಗ ನಿಮಗೆ ರಿಸಲ್ಟ್ ಅನ್ನೋದು ಕಾಣಿಸ್ತಾ ಹೋಗುತ್ತೆ. ಅದು ಕನ್ಸಿಸ್ಟೆನ್ಸಿ ಅಂದ್ರೇನೆ ಪ್ರತಿದಿನ ಮಾಡೋಂಥ ಕೆಲಸ. ಸೊ ನೀವು ಪ್ರತಿ ಸಲನೂ ಜರ್ನಲ್ ಮಾಡ್ತಾ ಹೋಗಿ, ಜೊತೆಗೆ ಬ್ಯಾಕ್ ಟೆಸ್ಟ್ ಮಾಡ್ತಾ ಹೋಗಿ. ಇವತ್ತು ನೀವು ಟ್ರೇಡ್ ತಗೊಂಡಿಲ್ವಾ, ಜಸ್ಟ್ ಮಾರ್ಕೆಟ್ ಮುಂದೆ ಕೂತ್ಕೊಂಡು ಬ್ಯಾಕಲ್ಲಿ ಏನಾಗಿದೆ, ನಿಮ್ಮ ಸಿಸ್ಟಮ್ ಬಂದಿದೆಯಾ, ನಿಮ್ಮ ಸಿಸ್ಟಮ್ ವರ್ಕ್ ಆಗಿದೆಯಾ ಅನ್ನೋದೆಲ್ಲ ನೋಡಿ ಚೆಕ್ ಮಾಡಿ. ಓಕೆ, ಸುಮ್ಮನೆ ಇವಾಗ ನಾನೊಂದು ಸ್ಟ್ರಾಟಜಿ ಕೊಟ್ಟ ತಕ್ಷಣ ಅದನ್ನ ಇಂಪ್ಲಿಮೆಂಟ್ ಮಾಡಿ, ಓಕೆ ಇವ್ರು ಹೇಳಿದ್ದಾರೆ ಇದು 100% ವಿನ್ನಿಂಗ್ ಹೋಗುತ್ತೆ ಅನ್ಕೊಂಡು ನೀವೇನು ಮಾಡ್ತೀರಾ, ರ್ಯಾಂಡಮ್ ಟ್ರೇಡ್ಸ್ ತೊಗೊಳ್ಳೋ ಬದಲು ಬ್ಯಾಕಲ್ಲಿ ಏನೇನಾಗಿದೆ ಅಂತ ರಿಸರ್ಚ್ ಮಾಡಿ. ಓಕೆ, ಎಕ್ಸಾಂಪಲ್ ಆಫ್ ಪ್ರಾಫಿಟೇಬಲ್ ಸಿಸ್ಟಮ್. ಇವಾಗ ಪ್ರಾಫಿಟೇಬಲ್ ಸಿಸ್ಟಮ್ದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್, ವಿನ್ ರೇಟ್ 50% ಇದೆ ಅಂತ ಅನ್ಕೊಳ್ಳಿ. ರಿಸ್ಕ್ ರಿವಾರ್ಡು 1:3. 1:3 ಅಂತಂದರೆ 1% ರಿಸ್ಕ್ ಮಾಡ್ತೀರಾ ಅಂತಂದರೆ ನೀವು 3% ಗೇನ್ ಮಾಡ್ತೀರಾ. ಇವಾಗ 100 ಟ್ರೇಡ್ಸ್ ತೊಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, 100 ಟ್ರೇಡ್ಸ್ ತೊಗೊಂಡಿರಾ, ವಿನ್ ರೇಷಿಯೋ ಇರೋದು 50-50, 50-50. ಸೊ 50 ಟ್ರೇಡು SL ಆಯಿತು. ಸೊ 50% ಹೋಯಿತು. ಇನ್ನು 50 ಟ್ರೇಡು TP ಹೊಡೀತು. ಅದು ಎಷ್ಟು, 1:3 TP ಹೊಡೀತು. ಅವಾಗ ನಮಗೆ ಬಂದಿರೋದು ಎಷ್ಟು, 150%. ಸೊ ನೀವೇ ಯೋಚನೆ ಮಾಡಿ, 1% ರಿಸ್ಕ್ ಇಟ್ಟು 3% ಗೇನ್ ಮಾಡ್ತಿರೋದು. 50 ಟ್ರೇಡು TP ಹೊಡೆದ್ರೆ ನಿಮಗೆ ಎಷ್ಟಾಯಿತು, 50 × 3 150. ಸೊ 150ರಲ್ಲಿ 50 ಹೋದರೆ ನೀವು 100% ಪ್ರಾಫಿಟಲ್ಲಿ ಇರ್ತೀರ. ಓಕೆ, ವಿನ್ ರೇಷಿಯೋ ನೋಡಿದ್ರೆ ಬರೀ 50% ವಿನ್ ರೇಷಿಯೋ ಇಟ್ಕೊಂಡು ನೀವು 100% ರಿಸಲ್ಟ್ ಅನ್ನೋದು ತಗೋತೀರ. ಅಂದರೆ 100% ನಿಮ್ಮ ಕ್ಯಾಪಿಟಲ್ಗೆ ನಿಮಗೆ ಸಿಕ್ತು. ಇಲ್ಲಿ ಸ್ಟಿಲ್ ಪ್ರಾಫಿಟಬಲ್ ಲಾಂಗ್ ಟರ್ಮ್. ಈ ಥರ 50% ಪ್ರಾಬಬಿಲಿಟಿ ಇದ್ರು ನಿಮಗೆ ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗ್ಬೋದು. ಇಲ್ಲಿ ರಿಸ್ಕ್ ರಿವಾರ್ಡು ಮತ್ತು ವಿನ್ ರೇಟ್ದು ಚೀಟ್ ಶೀಟ್ ಕೊಡು. ಇದು ಯಾರು ನಿಮಗೆ ತೋರಿಸಲ್ಲ, ಬಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ 1:1 ಇಡ್ತಿದ್ರ ರಿಸ್ಕ್ ರಿವಾರ್ಡ್. ಸಿಂಪಲ್ ಎಕ್ಸಾಂಪಲು, ನೀವು ಒಂದು ಟ್ರೇಡ್ ತಗೋತಿದ್ರ, ಅದರಲ್ಲಿ 1% ಕಳ್ಕೊಳಕ್ಕೆ ರೆಡಿ ಇದ್ದೀರಾ, ಗೇನ್ ಮಾಡೋಕ್ಕೂ 1% ರೆಡಿ ಇದ್ದೀರಾ. ಸೊ 20% ಅದ್ರ ವಿನ್ ರೇಟ್ ಇದ್ರೆ, ಅದ್ರ ವಿನ್ ರೇಟ್ ಏನಾದ್ರು 20% ಇದ್ರೆ ನೀವು ಲಾಸಲ್ಲೇ ಇರ್ತೀರಾ. ಅದೇ ಅದ್ರ ವಿನ್ ರೇಟ್ 30% ಇದ್ರು ನೀವು ಲಾಸಲ್ಲಿ ಇರ್ತೀರಾ. 40% ಇದ್ರು ಲಾಸಲ್ಲೇ ಇರ್ತೀರಾ.
ಅದೇ 50% ಏನಾದ್ರು ಇದ್ರೆ 1:1 ರೇಷಿಯೋದಲ್ಲಿ 50% ಅಕ್ಯುರಸಿ ಇದೆ ಅಂತಂದ್ರೆ ಬ್ರೇಕ್ ಇವನಿಗೆ ತಲುಪ್ತೀರಾ. ಅದೇ 60% ವಿನ್ ರೇಟ್ ಇದ್ರೆ ನೀವು ಪ್ರಾಫಿಟ್ ಅಲ್ಲಿ ಇರ್ತೀರಾ. ಓಕೆ, 1:1 ಆದ್ರೆ. ಅದೇ 1:2 ರಿಸ್ಕ್ ರಿವಾರ್ಡ್. ನಾವು ಯಾವತ್ತು ಏನ್ ಹೇಳ್ತೀವಿ ಹೇಳಿ, 1:2 ರಿಸ್ಕ್ ರಿವಾರ್ಡ್. ಸೊ ನಿಮ್ಮ ಸ್ಟ್ರಾಟಜಿ ಮಿನಿಮಮ್ ಎಷ್ಟು ಪರ್ಸೆಂಟ್ ವಿನ್ ರೇಟ್ ಅಲ್ಲಿ ಇರಬೇಕು, ಅಟ್ಲೀಸ್ಟ್ 40% ವಿನ್ ರೇಟ್ ಅಲ್ಲಿ ಇರಬೇಕು. ಓಕೆ, 40% ವಿನ್ನಿಂಗ್ ರೇಷಿಯೋ ಇದ್ರೇನೆ ನೀವು ಇಲ್ಲಿ ಪ್ರಾಫಿಟ್ ಮಾಡೋಕ್ಕಾಗೋದು. 30 ಇದ್ರೂ ಲಾಸ್ ಅಲ್ಲಿ ಇರ್ತೀರಾ, 20 ಇದ್ರೂ ಲಾಸ್ ಅಲ್ಲಿ ಇರ್ತೀರಾ. 40 ಮೇಲೆ ಎಷ್ಟೇ ಇದ್ರು ನೀವು ಪ್ರಾಫಿಟ್ ಅಲ್ಲಿ ಇರ್ತೀರಾ. ಅದೇ 1:3 ರಿಸ್ಕ್ ರಿವಾರ್ಡ್ ಇಡೋರು ಅಂತ ಅನ್ಕೊಳ್ಳಿ. ಸೊ 1:3 ರಿಸ್ಕ್ ರಿವಾರ್ಡ್ ಇರೋರಿಗೆ ಜಸ್ಟ್ 30% ವಿನ್ ರೇಟ್ ಇದ್ರೆ ಸಾಕು. ಓಕೆ, ಇಲ್ಲಿ ನೋಡಿದ್ರಿ ವಿನ್ ರೇಟ್ ಬಗ್ಗೆ ಏನು ಅಂತ ಹೇಳಿದೆ. ಸೊ 30% ವಿನ್ ರೇಟ್ ಇದ್ರು ಇಲ್ಲಿ ಪ್ರಾಫಿಟೇಬಲ್ ಆಯ್ತಾರೆ. ಅದೇ 1:4 ಇರೋರಿಗೆ, ನಿಮಗೆ ಗೊತ್ತಾ, ನಾನು 1:4ನೇ ಏಮ್ ಮಾಡೋದು. ಓಕೆ, EURUSD ನನ್ನ ಸ್ಟ್ರಾಟಜಿ ನಾನು ಬ್ಯಾಕ್ ಟೆಸ್ಟ್ ಮಾಡಿರೋದು 1:4 ಸ್ಟ್ರಾಟಜಿ. ಇವತ್ತು ನನ್ನ ಹೆಸರನ್ನ ಯಾಕೆ ಫಾರೆಕ್ಸ್ ಟ್ರೇಡರ್ ಅಂತ ಇಟ್ಟಿದ್ದೀನಿ ಅಂತಂದ್ರೆ, ಬಿಕಾಸ್ ಐ ಆಮ್ ಆಲ್ವೇಸ್ ಚೇಸಿಂಗ್ 4%. ಅಂದ್ರೆ ನಾನು ಒಂದು ಟ್ರೇಡ್ ತಗೊಂಡೆ ಅಂತಂದ್ರೆ ಅದು ನನಗೆ 4% ರಿಟರ್ನ್ಸ್ ಕೊಡಬೇಕು, ಇಲ್ಲ SL ಹೊಡಿಬೇಕು. ಸೊ ನನ್ನ ವಿನ್ನಿಂಗ್ ಸ್ಟ್ರಾಟಜಿ ಎಷ್ಟಿದೆ ಅಂತಂದ್ರೆ, ಅಕ್ಯುರೇಸಿ ನೋಡಿದ್ರೆ ಅದರದ್ದು 40% ವಿನ್ ರೇಟ್ ಇದೆ. ಓವರ್ ಆಲ್ 7 years ಬ್ಯಾಕ್ ಟೆಸ್ಟ್ ಮಾಡಿ ನೋಡಿದ ಮೇಲೆ. ಸೊ 40% ಇದೆ ಅಂತಂದ್ರೆ ಬೆಸ್ಟ್ ರಿಸಲ್ಟೇ ನಮಗೆ ಸಿಗುತ್ತೆ. ಓಕೆ, ಇಲ್ಲಿ 1:4 ಅಲ್ಲಿ ನೀವು ಬರೀ 20% ವಿನ್ ರೇಟ್ ಇದ್ರು ನೀವು ಬ್ರೇಕ್ ಇವನ್ ಅಲ್ಲೇ ಇರ್ತೀರ. ಅಂದ್ರೆ ನೀವು ಲಾಸಿಗೆ ಹೋಗಲ್ಲ. ಅರ್ಥ ಆಯ್ತಲ್ವಾ? ಸೊ ಜಾಸ್ತಿ ಇಟ್ಕೋಬೇಡಿ, 1:4 ಮೇಲೆ ಯಾವತ್ತೂ ದಾಟಬೇಡಿ. ಅದೆಲ್ಲ ಏನಂತಂದ್ರೆ ನಿಮಗೆ ಯಾವ್ಯಾವ ಟ್ರೇಡ್ ಅವಾಯ್ಡ್ ಮಾಡಬೇಕು ಅಂತ ಗೊತ್ತಿರಬೇಕು. ಹಂಗಿದ್ರೆ ಮಾತ್ರ ನೀವು 100% ತೊಗೊಳಕ್ಕಾಗದು. 1:5 ಅಲ್ಲಿ ಮಿನಿಮಮ್ 20 ಅಲ್ಲ 10% ಇದ್ರು ನೀವು ಇಲ್ಲಿ ಪ್ರಾಫಿಟೇಬಲ್ ಬರ್ತೀರಾ. ಬಿಕಾಸ್ 1:5 100 ಟ್ರೇಡಲ್ಲಿ 10 ಟ್ರೇಡ್ TP ಹೊಡೆದು ಇನ್ನು 90 ಟ್ರೇಡ್ SL ಹೊಡೆದ್ರು ಓವರ್ ಆಲ್ ನೀವು ಪ್ರಾಫಿಟೇಬಲ್ ಅಲ್ಲೇ ಇರ್ತೀರ 1:5 ಇರೋರಿಗೆ. ಓಕೆ, ಅದೇ 20% ವಿನ್ ರೇಷಿಯೋ ಇರೋರಿಗೆ 100 ಟ್ರೇಡಲ್ಲಿ 20 ಟ್ರೇಡ್ TP ಹೊಡೆದು 80 ಟ್ರೇಡ್ ಲಾಸ್ ಆದರೂ ಪ್ರಾಫಿಟ್ ಅಲ್ಲೇ ಇರ್ತೀರ. ಓಕೆ, ಈ ಥರ ಇದ್ರ ಕ್ಯಾಲ್ಕುಲೇಷನ್. ಸೊ ಇದು ಏನು ಹೆಂಗೆ ಪ್ರತಿಯೊಂದು ನನ್ನ ಸ್ಟ್ರಾಟಜಿ ಕೊಡ್ಬೇಕಾದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಸ್ಮಾರ್ಟ್ ಮನಿ ಆ್ಯಂಡ್ ಬ್ಯಾಕ್ ಟೆಸ್ಟಿಂಗ್. ಸ್ಮಾರ್ಟ್ ಮನಿ ಜೊತೆ ಬ್ಯಾಕ್ ಟೆಸ್ಟಿಂಗ್ ನೋಡಿದರೆ ಪ್ರೊಫೆಷನಲ್ ಟ್ರೇಡರ್ಸ್ ಟೆಸ್ಟ್ ಲಿಕ್ವಿಡಿಟಿ ಕಾನ್ಸೆಪ್ಟ್. ಪ್ರೊಫೆಷನಲ್ ಟ್ರೇಡರ್ಸ್ ಯಾವತ್ತು ಲಿಕ್ವಿಡಿಟಿ ಕಾನ್ಸೆಪ್ಟು ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಹಾಗೆ ಟೆಸ್ಟ್ ಸ್ಟ್ರಕ್ಚರ್ ಶಿಫ್ಟ್ ಆಗೋದನ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಹಾಗೆ ಅನಲೈಸ್ ಹಿಸ್ಟೋರಿಕಲ್ ಬಿಹೇವಿಯರ್. ಯಾವತ್ತು ಹಿಸ್ಟೋರಿಕಲ್ ಬಿಹೇವಿಯರ್ ಏನಾಗಿದೆ, ಪಾಸ್ಟಲ್ಲಿ ಏನಾಗಿದೆ ಅನ್ನೋ ಚೆಕ್ ಮಾಡ್ತಾರೆ ಬಿಫೋರ್ ಯೂಸಿಂಗ್ ಸ್ಟ್ರಾಟಜಿ ಲೈವ್ ಅಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ ಇವೆಲ್ಲದನ್ನು ಮಾಡ್ತಾರೆ. ಓಕೆ, ಇವ್ರನ್ನೇ ನಾವು ಸ್ಮಾರ್ಟ್ ಮನಿ ಟ್ರೇಡರ್ಸ್ ಅಂತ ಕರೆಯೋದು. ಸೊ ನೀವು ಸ್ಮಾರ್ಟ್ ಮನಿ ಟ್ರೇಡರ್ಸ್ ಆಗಬೇಕು ಅಂತಂದ್ರೆ ನಾನು ಹೇಳಿದ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್ ಸಮ್ಮರಿ ನೋಡೋದಾದ್ರೆ, ಮಿಸ್ಟೇಕ್ಸು ಟು ಫ್ಯೂ ಟ್ರೇಡ್ಸ್, 4-5 ಟ್ರೇಡು ಬ್ಯಾಕ್ ಟೆಸ್ಟ್ ಮಾಡೋದಕ್ಕಿಂತ ಸೊಲ್ಯೂಷನ್ ನೋಡಿದರೆ ಟೆಸ್ಟ್ ಮೆನಿ ಸೆಟಪ್ಸ್. ತುಂಬ ಟ್ರೇಡ್ಸ್ಗಳನ್ನ ನೀವು ಅನಲೈಸ್ ಮಾಡಿ. ಹಾಗೆ ಮಿಸ್ಟೇಕು ನೋ ಜರ್ನಲ್, ಅಂದರೆ ಜರ್ನಲ್ ಮಾಡದೇ ಇರೋ ಬದಲು ಟ್ರ್ಯಾಕ್ ರಿಸಲ್ಟ್, ಜರ್ನಲ್ ಮಾಡ್ತಾ ಹೋಗಿ ಏನೇನು ರಿಸಲ್ಟ್ ಸಿಗ್ತಾ ಇದೆ ಅಂತ ಅದನ್ನ ಮಾಡ್ತಾ ಹೋಗಿ. ಹಾಗೆ ಎಮೋಷ್ನಲ್ ಬಯಾಸು, ಯಾವ್ಯಾವುದೋ ಎಲ್ಲೆಲ್ಲೋ ಆಗ್ತಾ ಇದೆ ಅಂತ ನೋಡೋ ಬದಲು ಸ್ಟೇ ಆಬ್ಜೆಕ್ಟಿವ್, ಏನೇನು ಬರ್ತಾ ಇದೆ, SL ಆದರೆ SL, TP ಆದರೆ TP, ಕಂಟಿನ್ಯೂಸ್ ಏನೇನು ಸಿಗ್ತಿದೆ ಅನ್ನೋದು ನೋಡ್ತಾ ಹೋಗಿ. ಹಾಗೆ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ರೂಲ್ಸು, ನೀವು ಅವಾಗ ರೂಲ್ಸ್ನ ಚೇಂಜ್ ಮಾಡೋದೆ ಕೀಪ್ ಕನ್ಸಿಸ್ಟೆನ್ಸಿ, ಒಂದೇ ರೂಲ್ಸ್ನ ಪದೇ ಫಾಲೋ ಮಾಡಿ. ಓಕೆ, ನೆಕ್ಸ್ಟಿಗೆ ಪ್ರೋ ಟಿಪ್ಸ್ ನೋಡಿದರೆ ಬ್ಯಾಕ್ ಟೆಸ್ಟ್ ಆನ್ ಹೈಯರ್ ಟೈಮ್ ಫ್ರೇಮ್ಸ್ ಫಸ್ಟ್. ಯಾವತ್ತು 15 minutes ಮೇಲೆ ಇರೋ ಸ್ಟ್ರಾಟಜೀಸ್ನ ಮಾತ್ರ ಬ್ಯಾಕ್ ಟೆಸ್ಟ್ ಮಾಡಿ. ಹಾಗೆ ಯೂಸ್ ರಿಪ್ಲೈ ಮೋಡ್ ಇಫ್ ಪಾಸಿಬಲ್. ರಿಪ್ಲೈ ಮೋಡು ನಿಮಗೆ ಏನಾದ್ರು ಆನ್ ಆಗ್ತಿದೆ ಅಂತಂದರೆ, ನೀವು ಪ್ರೀಮಿಯಂ ತೊಗೊಂಡ್ರೆ ರಿಪ್ಲೈ ಮೋಡ್ ಆನ್ ಆಗುತ್ತೆ. ಓಕೆ, ನಿಮಗೆ ಬ್ಯಾಕ್ ಟೆಸ್ಟ್ ಮಾಡಿ ನೋಡಲೇಬೇಕು ಅಂತಂದರೆ ನೀವು ಪ್ರೀಮಿಯಂ ತಗೋಬೋದು. ಸಿಂಪಲ್ ಆಗಿ ನಿಮಗೆ ಟ್ರೇಡಿಂಗ್ ವ್ಯೂವಲ್ಲಿ ತೋರಿಸ್ತೀನಿ. ಇವಾಗ ನೋಡಿ EURUSD ಚಾರ್ಟ್ ಕಾಣಿಸ್ತಿದ್ಯಾ, ಇಲ್ಲಿ 15 minutes ಹಾಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿರ್ಬೋದು ರಿಪ್ಲೈ ಬಟನ್. ಓಕೆ, ರಿಪ್ಲೈ ಕೊಟ್ಟಂಗೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕಟ್ ಮಾಡ್ಬೋದು. ಓಕೆ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಎಲ್ಲಿಗೆ ಬೇಕೋ ಅಲ್ಲಿಗೆ ಕಟ್ ಮಾಡಿ ತಗೋಬೋದು. ಬಟ್ ರಿಪ್ಲೈ ನಮಗೆ 1 day ತಗೋತಿದೆ. ಯಾಕೆ 1 day ತಗೋತಿದೆ ಅಂತಂದರೆ, ರೀಸನು ನಮಗೆ 1 day ಕಾಣಿಸೋಕೆ ರೀಸನ್ ಏನಂತಂದರೆ ಪ್ರೀಮಿಯಂ ತಗೊಳ್ಳೋದೇ ಇರೋದ್ರಿಂದ. ಇವಾಗ ನೋಡಿ ಇಷ್ಟು ಚಾರ್ಟ್ ಆಲ್ರೆಡಿ ಆಗಿದೆ, ನಮಗೆ ಅದು ಬೇಡ. ಸೊ ಇಲ್ಲಿ ಕಟ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಸೊ ಮಾರ್ಕೆಟ್ ಕಟ್ ಆಗಿದೆ ಅಲ್ವಾ, ಇಲ್ಲಿ ಕಟ್ ಆಗಿದೆ. ಸೊ ನಾನೇನು ಮಾಡ್ತೀನಿ, ಇವಾಗ ರಿಪ್ಲೈ ಆನ್ ಮಾಡ್ತೀನಿ. ನೋಡಿ ರಿಪ್ಲೈ ಆನ್ ಮಾಡಿದ ತಕ್ಷಣ ಮಾರ್ಕೆಟಲ್ಲಿ ಒಂದೊಂದೇ ಕ್ಯಾಂಡಲ್ ಆಗ್ತಿರೋದು ಕಾಣಿಸ್ತಿದ್ಯಾ. ಸೊ ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೂ ಮುಂದೆ ಆಗೋಗಿದ್ರು ಪರವಾಗಿಲ್ಲ, ನೀವು ಈ ಥರ ರಿಪ್ಲೈ ಟೂಲಿಂದ ಮುಂದೆ ಅನಲೈಸ್ ಮಾಡ್ತಾ ಹೋಗ್ಬೋದು. ಕಾಣಿಸ್ತಿದ್ಯಾ, ಈ ಥರ ಅನಾಲಿಸಿಸ್ ಮಾಡ್ತಾ ಹೋಗ್ಬೋದು ಏನೇನಾಗಿದೆ ಅಂತ. ಸೊ ಅದಕ್ಕೆ ರಿಪ್ಲೈ ಟೂಲ್ ಯೂಸ್ ಆಗುತ್ತೆ. ನೀವು ರಿಪ್ಲೈ ತಗೋಬೇಕು ಅಂತಂದರೆ ನಿಮಗೆ ಮಿನಿಮಮ್ ಪ್ಲ್ಯಾನ್ ಎಷ್ಟಿದೆ ಅಂತಂದರೆ ನೋಡಿ,
ಇಲ್ಲಿ 15 ಮಿನಿಟ್ಸ್ ಹಾಕೊಳ್ಳೋಣ. ನಮಗೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಮೇಲೆ ಬೇಕಲ್ವಾ. ಸೊ ನಿಮಗೆ 2000 ಬಾರ್ಸ್ ಬೇಕು, ಪ್ರೀಮಿಯಂ ಬೇಕು ಅಂದರೆ ಇಲ್ಲಿ ನೋಡಿ ಚೂಸ್ ಪ್ಲ್ಯಾನ್ ಕೊಟ್ಟಾಗೆ ನಿಮಗೆ ಪ್ಲ್ಯಾನ್ಸ್ಗಳಿದ್ದಾವೆ ಪರ್ ಮಂತು. ಫಸ್ಟು ಪರ್ ಮಂತೆ 995 ಇದೆ. ಜಸ್ಟ್ ನೋಡಿ, ನೀವು ಟೆಸ್ಟ್ ಮಾಡೋಕ್ಕೆ ಇಲ್ಲಿ 1000 ರೂಪಾಯಿ ಪೇ ಮಾಡಬೇಕು ಒಂದು ಮಂತಿಗೆ. ನಾನು ಇಷ್ಟೆಲ್ಲ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಯಾವುದೇ ಥರ ನಷ್ಟ ಆಗ್ತಿದೆಯಾ, ನಿಮ್ಮ ಟೈಮು ಎಫರ್ಟ್ಸ್ ಅಷ್ಟೇ ಹಾಕ್ಬೇಕಾಗಿರೋದು. ನಿಮಗೆ ಬರೀ 1000 ರೂಪೀಸ್ ತೊಗೊಂಡ ತಕ್ಷಣ ನೀವೇನು ತುಂಬ 8 ವರ್ಷದ 10 ವರ್ಷದೆಲ್ಲ ಬ್ಯಾಕ್ ಟೆಸ್ಟ್ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಂದರೂ 3-4 ಮಂತ್ಸ್ ಎಕ್ಸ್ಟ್ರಾ ಮಾಡ್ಬೋದು ಅಷ್ಟೇ. ನೀವು ಆ ಥರ ತಗೋಬೇಕು ಅಂತಂದರೆ 17,000 ತಗೋಬೇಕಾಗತ್ತೆ. 17,000 ತಗೊಳ್ಬೇಕು ಅಂತಂದರೆ ನಿಮಗೆ ಎಷ್ಟು ಬಾರ್ ಸಿಗುತ್ತೆ ಅಂತ ನೋಡೋದಾದ್ರೆ ನೋಡಿ, ಇಲ್ಲೆಲ್ಲ ಮೆನ್ಷನ್ ಆಗಿರುತ್ತೆ. ಓಕೆ, ಎಷ್ಟು 40K ಹಿಸ್ಟೋರಿಕಲ್ ಬಾರ್ಸ್ ಅಂದರೆ 40,000 ಕ್ಯಾಂಡಲ್ಸ್ನ ನೀವು ನೋಡ್ಬೋದು. ಅದೇ ಮ್ಯಾಕ್ಸಿಮಮ್. ಅದಕ್ಕಿಂತ ಬೇಕು ಅಂದರೆ ಇನ್ನೂ ಇದೆ. ಓಕೆ, ಸೊ ನೋಡಿ, ಒಂದು ಬ್ಯಾಕ್ ಟೆಸ್ಟಿಂಗ್ ನೀವು ಒಂದು 7 ವರ್ಷ ತಗೋಬೇಕು ಅಂದರೆ 17,000 ಖರ್ಚು ಮಾಡಬೇಕು. ಇಲ್ಲಿ ಒಬ್ಬ ಟ್ರೇಡರ್ದ ಎಫರ್ಟ್ಸ್ ಏನು ಅಂತ ಇವಾಗ ಅರ್ಥ ಆಗ್ತಿದೆಯಾ? ಇವಾಗ ನಾನು ಪಾಸ್ಟ್ 7 ಇಯರ್ಸ್ ಡಾಟಾ ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ ಅಂದರೆ ನಾನು ಪೇ ಎಷ್ಟು ಮಾಡಿದ್ದೀನಿ ಹೇಳಿ? 17,333 ರೂಪಾಯಿ ಬರೀ ಟೆಸ್ಟ್ ಮಾಡೋಕೆ. ಅದು ಒಂದು ಸ್ಟ್ರಾಟಜಿ ಕೊಟ್ಟಿದ್ದೀನಿ. ಓಕೆ, ಆ ಒಂದು ಸ್ಟ್ರಾಟಜಿ ಮಾಡೋ ಟೈಮಲ್ಲೇ 1 ಮಂತಲ್ಲಿ ಮಾಡೋಕ್ಕಾಗುತ್ತಾ? ಇಲ್ಲ, ನಮಗೆ ಅದು ಹಿಡ್ದಿದ್ದು 6 ಮಂತ್ಸು. ಸೊ ಎಷ್ಟು ದುಡ್ಡು ಬರೀ ಬ್ಯಾಕ್ ಟೆಸ್ಟಿಂಗಿಗೆ ಹೋಯ್ತು? 1 ಲಕ್ಷ ಬರೀ ಬ್ಯಾಕ್ ಟೆಸ್ಟಿಂಗಿಗೆ ಹೋಯ್ತು. ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಎಲ್ಲ ಫ್ರೀಯಾಗಿ ಸಿಗ್ತಿರ್ಬೇಕಾದ್ರೆ ನೀವು ನೆಗ್ಲೆಕ್ಟ್ ಮಾಡ್ತೀರಾ. ಬಟ್ ಇದ್ರ ವ್ಯಾಲ್ಯೂ ಅನ್ನೋದು ನೆಕ್ಸ್ಟ್ ಲೆವೆಲ್ ಇದೆ. ಇಷ್ಟೆಲ್ಲ ನಾನು ಏನು ಹೇಳ್ಕೊಡ್ತೀನಲ್ವಾ, ಇದನ್ನು ನಿಮಗೆ ಪರ್ಸ್ನಲ್ ಆಗಿ ನಾನು ಟ್ರೈನಿಂಗ್ ಮಾಡಬೇಕು ಅಂತಂದರೆ ಮಿನಿಮಮ್ 1-2 ಲಕ್ಷ ಇದ್ರ ಚಾರ್ಜು. ಅದರಲ್ಲಿ ತುಂಬ ಜನ ಸಬ್ಸ್ಕ್ರಿಪ್ಷನ್ ತೊಗೊಂಡು ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಇನ್ನು ಕೆಲವೊಬ್ರು ಸುಮ್ಮನೆ ನೋಡ್ತಿದ್ದಾರೆ, ಅವರಿಗೆ ಅದು ಬೇಕಾ ಬೇಡವಾ. ನೀವು ಆದಷ್ಟು ನಿಮ್ಮ ಕೈಲಿ ಏನಾದರೂ ಆಗುತ್ತೆ ಅಂತಂದರೆ ಸಬ್ಸ್ಕ್ರಿಪ್ಷನ್ನ ತಗೊಳ್ಳಿ. ಸೊ ಸಬ್ಸ್ಕ್ರಿಪ್ಷನಿಂದ ನಮಗೆ ಇನ್ನೂ ಬೆನಿಫಿಟ್ ಆಗುತ್ತೆ. ಓಕೆ, ನಾನು ನೆಕ್ಸ್ಟ್ ಏನೋ ಒಂದು ಟ್ರೈ ಮಾಡಬೇಕು ಅಂತಂದ್ರೂ ನಾನು ಅದಕ್ಕೆ ಪೇ ಮಾಡಲೇಬೇಕಾಗುತ್ತೆ. ಸೊ ಪೇ ಮಾಡಿ ನಿಮಗೆ ಹೇಳ್ಕೊಡ್ಬೇಕು ಅಂತಂದರೆ ನಿಮಗೆ ಅದು ಚಿಕ್ಕ ಅಮೌಂಟು. ಸೊ 1000 ಜನ ನಮ್ಮದು ಇಂಟರ್ಮೀಡಿಯೇಟ್ಸ್ ಆಗಿರ್ಬೋದು ಅಥವಾ ಅಡ್ವಾನ್ಸ್ ಲೆವೆಲ್ ಸಬ್ಸ್ಕ್ರಿಪ್ಷನ್ ತಗೋತೀರಾ ಅಂತಂದರೆ ಅದರಿಂದ ಒಂದು ಒಳ್ಳೆ ಅರ್ನಿಂಗ್ಸ್ ಅನ್ನೋದು ಬರುತ್ತೆ. ಅದು ನಾನು ನೆಕ್ಸ್ಟು ನಿಮಗೆ ಬ್ಯಾಕ್ ಟೆಸ್ಟಿಂಗ್ ಬೇಕಾದ್ರೆ ನಾನೇ ಮಾಡಿ ತೋರಿಸ್ತೇನೆ. ಸೊ ಅದರಿಂದ ನಿಮ್ಮ ಕೈಯಲ್ಲಿ ಆದರೆ ಆದಷ್ಟು ಮೆಂಬರ್ಶಿಪ್ನ ತಗೊಳ್ಳಿ. ಸೊ ಮೆಂಬರ್ಸ್ ಓನ್ಲಿ ಕಂಟೆಂಟು ನೆಕ್ಸ್ಟ್ ಈಗ ಬರ್ತಾ ಹೋಗುತ್ತೆ. ಸೊ ನಿಮಗೆ ಅದರಲ್ಲೂ ಅಡ್ವಾಂಟೇಜಸ್ ಇದೆ. ಸೊ ನಿಮ್ಮ ಕೈಯಿಂದ ಖರ್ಚು ಮಾಡೋ ಅಮೌಂಟ್ ಎಷ್ಟು ಹೇಳಿ? ಇವಾಗ 119 ರೂಪಾಯಿ ಇದೆ. ಅದು ಮುಂದಕ್ಕೆ ನೆಕ್ಸ್ಟ್ ತಿಂಗಳಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾರ್ಯಾರು ಇದ್ದೀರಾ ಇವಾಗಲೇ ನಿಮ್ಮ ಮೆಂಬರ್ಶಿಪ್ನ ತಗೊಳ್ಳಿ. ಓಕೆನಾ? ಯಾಕೆ ತಗೊಳ್ಳಿ ಅಂತ ಹೇಳ್ತೀನಿ ಅಂತಂದರೆ ಬರೀ ನನ್ನ ಜೀವನ ಮಾಡೋಕ್ಕಲ್ಲ, ನಾನು ಇಷ್ಟೆಲ್ಲ ಎಜುಕೇಷನ್ ಕೊಡ್ತೀನಿ, ಇಷ್ಟೆಲ್ಲ ಟೈಮ್ ಹಾಕ್ತೀನಿ, ನಿಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ಸ್ ಅಷ್ಟೇ. ಸೊ ಇಲ್ಲಿ ಯೂಟ್ಯೂಬಿಂದ ಅರ್ನಿಂಗ್ಸ್ ಎಲ್ಲ ಆಗಬೇಕು ಅಂತಂದರೆ ಮಿನಿಮಮ್ 5 ಇಯರ್ಸ್ ಆಗಬೇಕು. ಅಲ್ಲಿ ಗಂಟ ಏನೂ ಅರ್ನಿಂಗ್ಸ್ ಬರಲ್ಲ. ಸೊ ನಾನು ಮತ್ತೆ ಕಂಟೆಂಟ್ ಕ್ರಿಯೇಷನಲ್ಲೇ ಉಳಿಬೇಕು, ನಿಮಗೆ ಏನಾದರೂ ವ್ಯಾಲ್ಯೂ ಪ್ರೊವೈಡ್ ಮಾಡಬೇಕು ಅಂತಂದರೆ ಅದು ನಿಮ್ಮ ಮೆಂಬರ್ಶಿಪ್ಪು ಜೊತೆಗೆ ಸೂಪರ್ ಚಾಟ್ಸ್ ಅಂತ ಬರುತ್ತೆ. ನೀವು ಸೂಪರ್ ಚಾಟ್ ಮುಖಾಂತರ ನಿಮಗೆ ಏನಾದರೂ ಕೊಡಬೇಕು ಅಂತ ಅನಿಸಿದರೆ ಕೊಡ್ಬೋದು. ಓಕೆ, ಹಾಗೆ ಫೋಕಸ್ ಆನ್ ಕ್ವಾಲಿಟಿ ಸೆಟಪ್. ಯಾವತ್ತು ಕ್ವಾಲಿಟಿ ಸೆಟಪ್ ಮೇಲೆ ಫೋಕಸ್ ಮಾಡಬೇಕು. ಲರ್ನ್ ಫ್ರಮ್ ಲೂಸಿಂಗ್ ಟ್ರೇಡ್ಸ್ ಟು. ಯಾವತ್ತು ನಿಮ್ಮ ಟ್ರೇಡ್ SL ಆಯಿತು ಅಂತಂದರೆ ಅದರಿಂದ ಏನು ಲೆಸನ್ ಆಗುತ್ತೆ ಅದು ಆ ಲೆಸನ್ ಕಲ್ತ್ಕೋಬೇಕು. ಇವಾಗ ಸಿಂಪಲ್ ಎಕ್ಸಾಂಪಲ್, ಲೈಫ್ ಅನ್ನೋದು ಒಂದು ಸೀರೀಸ್ ಥರ ದಿನ ಒಂದೊಂದು ತಪ್ಪುಗಳಾಯ್ತಾ ಇರುತ್ತೆ. ಅದರಿಂದ ಪಾಠ ಕಲಿತು ಎಕ್ಸ್ಪೀರಿಯನ್ಸ್ ಆಯ್ತೀವಿ. ಇವಾಗ ಯಾಕೆ ದೊಡ್ಡವ್ರ ಮಾತು ಕೇಳಬೇಕು ಅಂತಂತಾರೆ? ಅವ್ರು ನಮಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದೇ ಥರ ಇವಾಗ ಟ್ರೇಡಿಂಗಲ್ಲಿ ನಮ್ಮ 3 ವರ್ಷದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ನಿಮ್ಮ ಯಾರ ಕೈಯಿಂದನೂ ಬೀಟ್ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ ಅಂತಂದರೆ ನೀವು ಅದನ್ನ ಬೀಟ್ ಮಾಡಬೇಕು ಅಂದರೆ ನೀವು ಅದಕ್ಕೆ 3 ಇಯರ್ಸ್ ಕೊಡಬೇಕು. ಎಷ್ಟು ಓಡಿಸ್ಕೊಂಡು ಅದರಿಂದ ಲೆಸನ್ ಕಲಿತು ನಾವು ಇಲ್ಲಿ ಗಂಟೆ ಎಷ್ಟೆಲ್ಲ ತಪ್ಪುಗಳು ಮಾಡಿದ್ದೀವಿ, ಟ್ರೇಡಿಂಗ್ ಮಾಡಿದ್ದೀವಿ. ಇವತ್ತೆಲ್ಲ ಚಾರ್ಟಲ್ಲೂ ನಿಮಗೆ ಬಿಗಿನರ್ಸ್ ಮಿಸ್ಟೇಕ್ಸ್ ಅನ್ನೋದು ಕೊಡ್ತಿದ್ವಿ. ಯಾಕೆ ಕೊಡ್ತಿದ್ವಿ ಅಂತಂದರೆ ನಾವು ಮಾಡಿರೋ ತಪ್ಪುಗಳದು. ಓಕೆ, ನೀವು ಮಾಡಬಾರ್ದು ಅಂತ ಹೇಳ್ತಿರೋದು. ಬಟ್ ಅದೆಲ್ಲ ನೀವು ಮಾಡಿದಾಗಲೇ ಗೊತ್ತಾಗೋದು. ಓಕೆ, ನೀವು ಒಂದಿನ ಮಾಡ್ತೀರಾ, ಆವಾಗ ಇದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಓಕೆ, ಇವರು ಅವತ್ತು ನಂಗೆಲ್ಲ ಹೇಳಿದ್ರು, ನಾನು ಮಾಡಿದೆ, ಇವತ್ತು ಹಿಂಗೆ ಆಯಿತು ಅಂತ. ಓಕೆ, ಅದರಿಂದ ಯಾರು ಮಾಡೋಕ್ಕೆ ಹೋಗಬೇಡಿ. ಬೆಸ್ಟ್ ಟೂಲ್ಸ್ ಫಾರ್ ಬ್ಯಾಕ್ ಟೆಸ್ಟಿಂಗ್. ನಾನು ಹೇಳ್ದಂಗೆ ನಿಮಗೆ ಬ್ಯಾಕ್ ಟೆಸ್ಟ್ ಮಾಡೋಕ್ಕೆ ಬೆಸ್ಟ್ ಟೂಲ್ ಯಾವುದು ಅಂದರೆ ಟ್ರೇಡಿಂಗ್ ವಿ ರಿಪ್ಲೈ ಮೋಡ್ ತಗೋಬೇಕು ಅಂತಂದರೆ ನಿಮಗೆ ನಾನು ಅಲ್ಲಿ ತೋರಿಸ್ದೆ. ಮಿನಿಮಮ್ 1000 ರೂಪೀಸ್ ಪೇ ಮಾಡಬೇಕು. ಓಕೆ, ಮಂತ್ಲಿ ಇದ್ದವ್ರು ಮಾಡ್ಬೋದು. ಇಲ್ಲಿ ಟ್ರೇಡಿಂಗಲ್ಲಿ ದುಡ್ಡಿಲ್ಲದೆ ದುಡ್ಡನ್ನ ಮಾಡೋಕ್ಕಾಗಲ್ಲ. ಓಕೆ, ಎಲ್ಲದಕ್ಕೂ ಪೇ ಮಾಡಬೇಕು. ನಿಮಗೇನು ಇಲ್ಲಿ ಚಾರ್ಟ್ ಕಾಣಿಸ್ತಿದೆ ಅಷ್ಟು ಮಾತ್ರ ಅಲ್ಲ, ನಿಮಗೆ ಒಂದು ರಿಸಲ್ಟ್ ಬೇಕು, ಬ್ಯಾಕ್ ಟೆಸ್ಟ್ ಮಾಡಿ 100% ಅಕ್ಯುರೇಸಿ ನೀವು ತಗೋಬೇಕು, ನಮಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಎಲ್ಲ ಬರಬೇಕು ಅಂತಂದರೆ ನೀವು ರಿಪ್ಲೈ ಮೋಡ್ ತಗೊಳ್ಳೇಬೇಕು. ಓಕೆ, ಹಾಗಂತ ತುಂಬ ಜನ ಕೇಳ್ಬೋದು, ಬ್ರೋ ನಾನು ಇವಾಗಲೇ ತಗೊಳ್ಳ. ಇವಾಗ ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗಬೇಡಿ. ನಿಮಗೆ ಬೇಕು ಅಂತ ಅನ್ಸಿದ್ರೆ ನಾನು ಹೇಳ್ತೀನಿ, ಆ ಟೈಮಲ್ಲಿ ತಗೊಳ್ಳಿ. ಅಲ್ಲಿ ಗಂಟ ನಾನು ಏನೇನು ಹೇಳ್ತೀನಿ ಅದನ್ನ ಮಾತ್ರ ಫಾಲೋ ಮಾಡಿ. ಹಾಗೆ ಮೆಟಾ ಟ್ರೇಡರ್
ಸ್ಟ್ರಾಟಜಿ ಟೆಸ್ಟರು. ನೀವು ಕೋಡಿಂಗ್ ಎಲ್ಲ ಮಾಡಕ್ಕೆ ಗೊತ್ತು, ಕೋಡಿಂಗಲ್ಲಿ ಚೆನ್ನಾಗಿದ್ದೀರ ಅಂತಂದರೆ ಮೆಟಾ ಟ್ರೇಡಿಂಗ್ ಟೆಸ್ಟರ್ ಅಂತಲೇ MT5 ಓಪನ್ ಮಾಡಿದ್ರೆ ಅಲ್ಲೇ ಇರುತ್ತೆ ಸ್ಟ್ರಾಟಜಿ ಟೆಸ್ಟರ್ ಅಂತ. ಸೊ ಅಲ್ಲಿ ನಿಮ್ಮ ಕೋಡಿಂಗ್ನ ಮೆನ್ಷನ್ ಮಾಡಿ ಏನೇನು ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ರೆ ಅದೇ ನಿಮ್ಮ ಸ್ಟ್ರಾಟಜಿನ ಮಿನಿಮಮ್ 1 or 2 ಅವರ್ಸಲ್ಲಿ ಟೆಸ್ಟ್ ಮಾಡಿ ಕೊಟ್ಬಿಡುತ್ತೆ. ಅದು ಬಿಟ್ಟರೆ ಇನ್ನು ನಮ್ಮ ಕೈಯಲ್ಲಿರೋ ಒಂದೇ ಆಪ್ಷನು ಎಕ್ಸೆಲ್ ಜರ್ನಲ್ ಟ್ರ್ಯಾಕಿಂಗ್. ಸೊ ಫಾರ್ವರ್ಡ್ ಮಾಡ್ತಾ ಹೋಗೋದು, ಬ್ಯಾಕ್ ಟೆಸ್ಟ್ ಮಾಡೋಕ್ಕೆ ಕಾಸಿಲ್ಲ ಅಂತಂದವನು ಫಾರ್ವರ್ಡ್ ಮಾಡ್ತಾ ಹೋಗ್ಬೋದು. ಸೊ ಒಂದೇ ರೂಲ್ಸ್ನ ಇಟ್ಕೊಂಡು ಡೈಲಿ ಒಂದೇ ಟ್ರೇಡ್ಸ್ನ ತಗೊಂಡು ಅದೇ ಥರ 1 ವರ್ಷ ಫುಲ್ಲು ಟ್ರೇಡ್ ಮಾಡಿದಾಗ ನಿಮಗೆ 1 year ಡಾಟಾನ ಸಿಗುತ್ತೆ. ಸೊ ನೆಕ್ಸ್ಟ್ ಇಯರಿಂದ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ. ಈ ಇಯರ್ ಫುಲ್ಲು ಬ್ಯಾಕ್ ಟೆಸ್ಟಿಂಗ್ ಟೈಮ್ ಕೊಡಿ. ನಾವು ಮಾಡಿದ್ದು ಅದನ್ನೇ. ಓಕೆ, 3 ವರ್ಷ ಜರ್ನಿ 4 ವರ್ಷ ಜರ್ನಿ ಯಾಕೆ ಹಿಡಿಯುತ್ತೆ ಅಂತಂದರೆ ಟ್ರೇಡಿಂಗ್ ಕಾನ್ಸೆಪ್ಟ್ಸ್ ಕಲಿಯೋಕ್ಕಲ್ಲ, ಇಲ್ಲಿ ಬ್ಯಾಕ್ ಟೆಸ್ಟಿಂಗು ಇದ್ರ ರಿಸಲ್ಟ್ ನೋಡೋಕ್ಕೆ ಟೈಮ್ ಹಿಡಿಯೋದು. ಓಕೆ, ಕೆಲವೊಬ್ಬರಿಗೆಲ್ಲ ಇವತ್ತು ಪ್ರೊಫೆಷನಲ್ ಟ್ರೇಡರ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಮಿನಿಮಮ್ 7 years ತೊಗೊಂಡಿದೆ. ನಾವು ಅಟ್ಲೀಸ್ಟ್ 3 yearsಲ್ಲಿ ಈ ಲೆವೆಲ್ ಕಲ್ತಿದ್ವಿ ಅನ್ನೋದಕ್ಕೆ ಖುಷಿ ಪಡಬೇಕು. ನೀವು ಇದನ್ನ 100 daysಲ್ಲಿ ಕಲಿತಿದ್ದೀರಾ ಅನ್ನೋದಕ್ಕೆ ನೀವು ಖುಷಿ ಪಡಬೇಕು. ಓಕೆ, ಅದರಿಂದ ಎಕ್ಸೆಲ್ ಅಥವಾ ಮ್ಯಾನ್ಯಲ್ ಪೇಪರ್ಗಳಲ್ಲಿ ಬರೆದು ಟ್ರ್ಯಾಕ್ ಮಾಡಿ. ಓಕೆ, ಗೋಲ್ಡನ್ ರೂಲ್ ನೋಡಿದರೆ ನೆವರ್ ಟ್ರಸ್ಟ್ ಎ ಸ್ಟ್ರಾಟಜಿ ಯು ಹ್ಯಾವೆಂಟ್ ಟೆಸ್ಟೆಡ್. ಅಂದರೆ ಯಾವತ್ತೂ ಒಂದು ಸ್ಟ್ರಾಟಜಿ ಯಾರಾದರೂ ಕೊಡ್ತಾ ಇದ್ದಾರೆ ಅಂದರೆ ಅದನ್ನ ಕಣ್ಣು ಮುಚ್ಚಿ ನಂಬಕ್ಕೆ ಹೋಗ್ಬೇಡಿ. ಓಕೆ, ನೀವು ಕಣ್ಣು ಮುಚ್ಚಿ ನಂಬೋದ್ರಿಂದನೇ ಇವತ್ತು ಎಲ್ಲರೂ ದುಡ್ಡನ್ನ ಲಾಸ್ ಮಾಡಿಕೊಂಡು ಟ್ರೇಡಿಂಗ್ ಗ್ಯಾಮ್ಲಿಂಗ್ ಅನ್ಕೊಂಡಿರೋದು. ಇವತ್ತು ನಾನು ಸ್ಟ್ರಾಟಜಿ ಕೊಟ್ಟೆ ಅಂತಲೇ ಅನ್ಕೊಳ್ಳಿ. ಓಕೆ, ನಾನು ಸ್ಟ್ರಾಟಜಿ ಕೊಟ್ಟರು ಅದನ್ನ ಟೆಸ್ಟ್ ಮಾಡಿ ನೋಡಿ, ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ. ವರ್ಕ್ ಆಗ್ತಿದೆ ಅಂದರೆ ಯೂಸ್ ಮಾಡಿ, ವರ್ಕ್ ಆಗ್ತಿಲ್ಲ ಅಂತಂದರೆ ನೀವು ಮಾಡಿರೋದು ಸರಿ ಇಲ್ಲ, ನಾನು ಬೇರೆ ಸ್ಟ್ರಾಟಜಿ ನೋಡ್ತೀನಪ್ಪ ಅಂತ ನೋಡ್ಬೋದು. ನೀವು ಯಾವುದೇ ಸ್ಟ್ರಾಟಜಿ ಸಿಕ್ಕಿದ್ರು ಮಾರ್ಕೆಟಲ್ಲಿ ಎಲ್ಲ ಸ್ಟ್ರಾಟಜಿನೂ ಆಲ್ಮೋಸ್ಟ್ ವರ್ಕ್ ಆಗುತ್ತೆ. ಬಟ್ ಎಷ್ಟು ರಿಸಲ್ಟ್ ಕೊಡುತ್ತೆ, ಎಷ್ಟು ಲೂಸಿಂಗ್ ಸ್ಟ್ರೀಕ್ ಇದೆ, ಎಷ್ಟು ಡ್ರಾಡೌನ್ ಇದೆ, ಎಷ್ಟು ಹೈಯೆಸ್ಟ್ ರಿಟರ್ನ್ಸ್ ಕೊಟ್ಟಿರೋದು, ಯಾವ ಮಂತ್ ಬೆಸ್ಟ್ ರಿಟರ್ನ್ಸ್ ಕೊಟ್ಟಿರೋ ಮಂತು, ಯಾವ ಮಂತಲ್ಲಿ ನಮಗೆ ಟ್ರೇಡ್ಸೇ ಸಿಗಲ್ಲ ಎಲ್ಲ ಗೊತ್ತಿರಬೇಕು. ಹಂಗಿದ್ದಾಗ ಮಾತ್ರ ನಿಮಗೆ ಪ್ರಾಫಿಟಬಿಲಿಟಿಗೆ ಹೋಗೋಕ್ಕಾಗೋದು. ನಮ್ಮ ಸ್ಟ್ರಾಟಜಿ ಅನ್ನೋದು 7 years ಬ್ಯಾಕ್ ಟೆಸ್ಟ್ ಮಾಡಿದ್ರಲ್ಲಿ ಬೆಸ್ಟು ಮಂತ್ ಯಾವುದು, ರಿಸಲ್ಟ್ ಕೊಡೋ ಮಂತ್ ಯಾವುದು, ಮತ್ತು ಯಾವ ಇಯರು ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ, ಹೈಯೆಸ್ಟ್ ಪರ್ಸೆಂಟೇಜ್ ಎಷ್ಟು, ಮೈನಸ್ ಹೋಗಿದೆಯಾ ನಮ್ಮ ಸ್ಟ್ರಾಟಜಿ, ಅದೆಲ್ಲ ನಿಮಗೆ ಇನ್ ಡೀಟೇಲ್ ಆಗಿ ನಮ್ಮ ಸೀರೀಸ್ ಮುಗಿದ ಮೇಲೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ನೋಡಿದ್ರೆ ಫೈನಲ್ ಅಂಡರ್ಸ್ಟ್ಯಾಂಡಿಂಗು. ಬ್ಯಾಕ್ ಟೆಸ್ಟಿಂಗ್ ಹೆಲ್ಪ್ಸ್ ಟ್ರೇಡರ್ಸ್ ಟೆಸ್ಟ್ ಸ್ಟ್ರಾಟಜೀಸ್ ಯೂಸಿಂಗ್ ಓಲ್ಡ್ ಮಾರ್ಕೆಟ್ ಡಾಟಾ. ಬ್ಯಾಕ್ ಟೆಸ್ಟಿಂಗ್ ಟ್ರೇಡರ್ಸ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ ನಿಮ್ಮ ಸ್ಟ್ರಾಟಜಿನ ಮಾರ್ಕೆಟ್ದು ಓಲ್ಡ್ ಡಾಟಾ ಇಟ್ಕೊಂಡು ಟೆಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಇಟ್ ಬಿಲ್ಡ್ಸ್ ಕಾನ್ಫಿಡೆನ್ಸ್ ಆ್ಯಂಡ್ ಇಂಪ್ರೂವ್ ಕನ್ಸಿಸ್ಟೆನ್ಸಿ. ನೀವು ಈ ಥರ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಹಾಗೆ ಪದೇ ಪದೇ ಮಾಡೋದ್ರಿಂದ ನಿಮಗೆ ಅದು ಮನಸ್ಸಲ್ಲಿ ಉಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಪ್ರಾಫಿಟಬಿಲಿಟಿ ಅನ್ನೋದು ಹೋಗ್ಬೋದು. ಟ್ರೇಡರ್ಸ್ ಯಾವತ್ತೂ ಅವರ ಓನ್ ಮನಿ ರಿಸ್ಕ್ ಮಾಡೋಕ್ಕಿಂತ ಮುಂಚೆ ಬ್ಯಾಕ್ ಟೆಸ್ಟಿಂಗ್ ಮಾಡ್ತಾರೆ. ಸೊ ನೀವು ಹೇಳ್ತಿದ್ರಲ್ಲ ಇಲ್ಲಿ ಗಂಟ ಬ್ರೋ ನೀವೆಷ್ಟು ಪ್ರಾಫಿಟ್ಸ್ ಮಾಡಿದ್ದೀರಾ, ನೀವೆಷ್ಟು ಪ್ರಾಫಿಟ್ಸ್ ಮಾಡಿ, ನಮಗೆ 3 ವರ್ಷದಲ್ಲಿ ನಾವು ತುಂಬ ಪ್ರಾಫಿಟ್ಸು ಮಾಡಿದ್ವಿ, ಅದೇ ಥರ ಕಳೆದು ಇದ್ದೀವಿ. ಓಕೆ, ಬಟ್ ಅಲ್ಲಿ ಸಿಕ್ಕಿರೋಂಥ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಎಲ್ಲಿಂದನೂ ಸಿಗಲ್ಲ. ಇವಾಗಲೂ ನಾವು ಬ್ಯಾಕ್ ಟೆಸ್ಟಿಂಗ್ ಮಾಡ್ತೀವಿ, ಹೊಸ ಸಿಸ್ಟಮ್ ಸಿಕ್ಕಿರೋ ನೋಡ್ತೀವಿ. ಇಲ್ಲಿ ಗಂಟ ನಾವು ಟೆಸ್ಟ್ ಮಾಡಿದಿರೋ ಸ್ಟ್ರಾಟಜಿ ಇಲ್ಲ. ಆಲ್ಮೋಸ್ಟು 40+ ಸ್ಟ್ರಾಟಜಿ 3-4 years ಬ್ಯಾಕ್ ಟೆಸ್ಟು ನೋಡ್ತಾನೆ ಇದ್ವಿ. ಅದರಲ್ಲಿ ನಮಗೆ ಬೆಸ್ಟ್ ಯಾವುದು ಅದನ್ನು ನಾವು ಚೂಸ್ ಮಾಡಿ ತಗೊಂಡಿದ್ವಿ. ಓಕೆ, ಸೊ ಇವಾಗ ನಮಗೆ ಸಿಂಪಲ್ ಎಕ್ಸಾಂಪಲು, ಬೆಳಗ್ಗೆ ತಿಂಡಿ ಎಲ್ಲರಿಗೂ ಒಂದೊಂದು ಇಷ್ಟ ಇರುತ್ತೆ. ಒಬ್ರಿಗೆ ಪಲಾವ್ ಆದರೆ ಒಬ್ರಿಗೆ ಪರೋಟ ಆಗಿರುತ್ತೆ, ಇನ್ನೊಬ್ರಿಗೆ ಪತ್ತಲ್ ಆಗಿರುತ್ತೆ, ಇನ್ನೊಬ್ರಿಗೆ ಇಡ್ಲಿ ಆಗಿರುತ್ತೆ, ಇನ್ನೊಬ್ರಿಗೆ ದೋಸೆ ಆಗಿರುತ್ತೆ. ನಿಮಗೆ ಹೆಂಗೆ ಗೊತ್ತಾಯಿತು ದೋಸೆನೇ ಇಷ್ಟ, ಪಲಾವೇ ಇಷ್ಟ, ಇಲ್ಲ ಬಿಸಿಬೇಳೆ ಬಾತೇ ಇಷ್ಟ ಅಂತ? ಎಲ್ಲ ತಿಂಡಿ ಟೇಸ್ಟ್ ಮಾಡಿದಾಗ ಅದರಲ್ಲಿ ನಿಮಗೆ ಯಾವುದೋ ಒಂದು ಬೆಸ್ಟ್ ಅನಿಸಿದ್ರಿಂದ ನಿಮಗೆ ಅದು ಫೇವ್ರೇಟ್. ಅದೇ ಥರ ಟ್ರೇಡಿಂಗ್ ಸ್ಟ್ರಾಟಜಿಲೂ ಅಷ್ಟೇ. ತುಂಬಾ ನೀವು ಟ್ರೈ ಮಾಡಿದಾಗ, ಇವಾಗ ನಾನು ಇಷ್ಟೆಲ್ಲ ಕಾನ್ಸೆಪ್ಟ್ ಎಲ್ಲದರಲ್ಲೂ ಒಂದೊಂದು ಸ್ಟ್ರಾಟಜಿ ಕೊಟ್ಟಿದ್ದೀನಿ. BOS ಕಾನ್ಸೆಪ್ಟ್ ಬಂದಾಗ ಅದರದ್ದೇ ಆದ ಸ್ಟ್ರಾಟಜಿ, ಲಿಕ್ವಿಡಿಟಿ ಸ್ವೀಪ್ ಬಂದಾಗ ಅದರದ್ದೇ ಆದ ಸ್ಟ್ರಾಟಜಿ. ಸೊ ಇದನ್ನೆಲ್ಲ ಕಂಬೈನ್ ಮಾಡಿಕೊಂಡು ಮಾಡ್ಬೋದು, ಇಲ್ಲಾಂದರೆ ಸಿಂಗಲ್ ಆಗೋ ಮಾಡ್ಬೋದು. ಸೊ ಈ ಥರ ಡಿಫ್ರೆಂಟ್ಸ್ ಮೆಥಡ್ ಇದೆ. ಅದರಲ್ಲಿ ನೀವೆಲ್ಲ ಮಾಡಾದ್ಮೇಲೆ ನಿಮಗೆ ಯಾವ್ದು ಬೆಸ್ಟ್ ಬೇಕು ಅದನ್ನ ನೀವು ಚೂಸ್ ಮಾಡಿದ್ದೀರಾ. ಬಟ್ ನಿಮಗೆ ಇಲ್ಲಿ ಅಡ್ವಾಂಟೇಜ್ ಏನಂತಂದರೆ ನೀವು ಯಾವುದೇ ಥರ ಬೆಸ್ಟನ್ನು ಚೂಸ್ ಮಾಡಲ್ಲ. ಆಲ್ರೆಡಿ ನಾನೇನು ರೆಸಿಪಿ ಮಾಡಿಟ್ಟಿದ್ದೀನಿ ಬೆಸ್ಟು, ಅದು ನಿಮಗೆ ಡೈರೆಕ್ಟ್ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಇದು ನನಗೆ ವರ್ಕ್ ಆಗ್ತಿದೆ ಅಂತಂದರೆ ನಿಮಗೂ ವರ್ಕ್ ಆಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾಸ್ಟರಿಂಗ್ ಬ್ಯಾಕ್ ಟೆಸ್ಟಿಂಗ್ ಇಂಪ್ರೂವ್ಸ್ ಡಿಸಿಪ್ಲಿನ್ ಆ್ಯಂಡ್ ಟ್ರೇಡಿಂಗ್ ಪರ್ಫಾರ್ಮೆನ್ಸ್. ನೀವೇನಾದ್ರು ಇದನ್ನು ಮಾಸ್ಟರ್ ಮಾಡಿಕೊಂಡ್ರೆ, ಈ ಬ್ಯಾಕ್ ಟೆಸ್ಟಿಂಗನ್ನು ಮಾಸ್ಟರ್ ಮಾಡಿಕೊಂಡ್ರೆ ನಿಮಗೆ ಡಿಸಿಪ್ಲಿನು ಟ್ರೇಡಿಂಗಲ್ಲೂ ಒಳ್ಳೆ ಡಿಸಿಪ್ಲಿನ್ ಬಿಲ್ಡ್ ಆಗುತ್ತೆ. ಹಾಗೆ ನಿಮ್ಮ ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡುತ್ತೆ, ಒಳ್ಳೆ ರಿಸಲ್ಟ್ ಅನ್ನೋದು ಕೊಡ್ತಾ ಇರುತ್ತೆ. ಇವತ್ತು ನಮ್ಮ ಕಮ್ಯುನಿಟಿಲಿ ಪರ್ ಮಂತ್ ಎಷ್ಟು ರಿಸಲ್ಟ್ ಕೊಡ್ತಿದ್ವಿ ಅಂತ ನಮ್ಮ ಕಮ್ಯುನಿಟಿಲಿ ಇರೋರಿಗೆ ಗೊತ್ತು. ನೋಡ್ತಾ ಇದ್ದೀರಾ ಲೈವ್ ಚಾರ್ಟ್ಸು. ನಾವು 3 months ಏನೇನು ಶೇರ್ ಮಾಡಿದ್ವಿ, ಏನೇನು ಸಿಕ್ಕಿದೆ ಅಂತ. 3 months, ಇವಾಗ 3 months ಆಗಿದೆ. ಇವತ್ತಿನ ಡೇಟ್ ನೋಡಿದರೆ June 18th ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು 2026. ಇದು ಇನ್ನು ಫ್ಯೂಚರಲ್ಲೂ ನೋಡ್ಬೋದು. ಯಾರು ಬೇಕಾದರೂ ಇದು ಫ್ಯೂಚರಲ್ಲೂ ಈ ವಿಡಿಯೋ ನೋಡ್ತಿರ್ಬೋದು. ಸೊ ಅವ್ರು ತಿಳ್ಕೊಳ್ಳಿ, ಜಸ್ಟ್ 3 monthsಗೆ ನಾವು ಎಷ್ಟು ರಿಟರ್ನ್ಸ್ ಕೊಟ್ಟಿದ್ವಿ ಅಂದರೆ
ಆಲ್ಮೋಸ್ಟು 52% ಕೊಟ್ಟಿದ್ದೀವಿ. ಓಕೆ, 52% ಸ್ಲಿಪ್ಪೇಜು ಗಿಪ್ಪೇಜು ಎಲ್ಲ ಕಳೆದು ಕೆಲವೊಂದು ಟ್ರೇಡ್ ಮಿಸ್ ಆಗಿದ್ವಿ. ಮಂತ್ಲಿಗೆ ಅವರೇಜ್ 5% ಅಂತಂದ್ರೆ 3 ಮಂತ್ಸಿಗೆ 15% ಅಂತ ಅನ್ಕೊಳ್ಳಿ. 50 ಬೇಡ, 15% ಅಂತ ಅನ್ಕೊಳ್ಳಿ. ನಾವು ಎಷ್ಟೋ ಜನಕ್ಕಿಂತ ಮುಂದೆ ಇದ್ವಿ. ಓಕೆ, ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ, ಆ ಥರ ಫಾಲೋ ಮಾಡಿ. ನಾನು ಯಾವತ್ತೂ ಹೇಳಂಗೆ ಡಿಸಿಪ್ಲಿನ್ ಹೇಳ್ತಿದ್ದೆ. ಇನ್ನು ಮುಂದೆ ನಮ್ಮ ಟ್ಯಾಗ್ ಲೈನ್ ಏನಂತಂದರೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ಓಕೆ, ನಾವು ಏನೆಲ್ಲ ಕೊಡ್ತಿದ್ವಿ ಅದನ್ನು ನೀವು ತಗೊಂಡು ನೀವು ಎಫರ್ಟ್ಸ್ ಹಾಕಕ್ಕೆ ರೆಡಿ ಇದ್ದರೆ ನಾವು ಗೈಡೆನ್ಸ್ ಕೊಡೋಕ್ಕೆ ರೆಡಿ ಇರ್ತೀವಿ. ಸೊ ನಾವು ಹೇಳೋದನ್ನ ಆ ಥರ ಫಾಲೋ ಮಾಡಿ. ಜೊತೆಗೆ ಮೆಂಬರ್ಶಿಪ್ನ ಆದಷ್ಟು ತಗೊಳ್ಳಿ. ಇದರಿಂದ ನಿಮಗೆ ಬೆನಿಫಿಟ್ ಐತೆ ಹೊರತು ನಿಮ್ಗೆ ಇಲ್ಲಿ ಯಾವುದೇ ಥರ ಲಾಸಸ್ಸು ಇಲ್ಲ. ನಿಮಗೆ ಏನು ಮೆಂಬರ್ಶಿಪ್ ತೊಗೊಳೋದೇ ಇಷ್ಟು ನಾಲೆಡ್ಜ್ ಸಿಗ್ತಿದೆ. ಇನ್ನು ಮೆಂಬರ್ಶಿಪ್ ತೊಗೊಂಡ್ರೆ ಎಲ್ಲರೂ ಮೆಂಬರ್ಶಿಪ್ ತೊಗೊಂಡು ನಮಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಿದರೆ ನಿಮಗೆ ಅದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ನೀವು ಮುಂದಕ್ಕೆ ನೋಡ್ತಾ ಹೋಗಿ. ಓಕೆ, ನಿಮಗೆ ರಿಸಲ್ಟ್ ತೋರಿಸುತ್ತೆ. ಸೊ ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಯಾರ್ಯಾರು ಈ ವಿಡಿಯೋ ಹೊಸ್ದಾಗಿ ನೋಡ್ತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹೇಳ್ತಿರೋದು ನಿಮಗೆ ಏನಾದ್ರು ಅರ್ಥ ಆಗ್ತಿದೆ ಅಂತಂದರೆ ಟ್ರೇಡಿಂಗ್ ಯಾರ್ಯಾರು ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಅವರಿಗೆ ಈ ವಿಡಿಯೋನ ಧಾರಾಳವಾಗಿ ಶೇರ್ ಮಾಡಿ. ಓಕೆ, ಸೊ ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ನಿಮ್ಮ ಹೆಸರೇನು ಹಾಗೆ ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.